ಲೋಕಮತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಖಡೂರು. ಈಗಾಗಲೇ ನೋಡ್ತಾ ಇದ್ದೀವಿ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಕೂಡ ಆಗ್ತಾ ಇರುವಂತದ್ದು. ಬಿರುಸಿನಿಂದ ಮತದಾನ ಕೂಡ ನಡೀತಾ ಇದೆ. ಸಾಮಾಜಿಕ ಕಳಕಳಿ ಇರುವಂತವರು ಸರ್, ನಮಸ್ತೆ. ಹೇಳ್ತೀನಿ, ಇನ್ನು ಲೋಕಸಭಾ ಚುನಾವಣೆ ಕೂಡ 14 ಕ್ಷೇತ್ರಗಳಿಗೆ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ ಇದ್ರು. ಅಂತ ಹೇಳ ಕಮ್ಮಿ ಆಗ್ತಾ ಇದೆ. ಒಂದು ವೇಳೆ ಓಟ್ ಕೊಟ್ಟರು, ಹಣ ಕೊಟ್ಟರು ಹಣ ತಗೊಳ್ತಾರೆ, ಉಪಯೋಗಿಸ್ತಾರೆ. ಅವರು ಸ್ಪೆಂಡ್ ಮಾಡಿದ್ರು, ಎಲ್ಲಿ ಸ್ಪೆಂಡ್ ಆಯಿತು, GST ಕಲೆಕ್ಷನ್ ಜಾಸ್ತಿ ಆಯಿತು. ಸೊ ಇದರಿಂದ ಇಲೆಕ್ಷನ್ ಟೈಮ್ನಲ್ಲಿ ಬಡ ಜನಗಳಿಗೆ ಕೈಗೆ ಕಾಸು ಸಿಗುತ್ತೆ, ಆದರೆ ಓಟನ್ನು ಖರೀದಿ ಮಾಡಲಿಕ್ಕಾಗಲ್ಲ. ಈಗ ಹೇಗೆ ಕುಮಾರಸ್ವಾಮಿನವರ ಆರ್ಥಿಕ ವ್ಯವಸ್ಥೆ ಒಳ್ಳೆಯದಾಗುತ್ತೆ, ನಿಜವಾಗಿ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಜನಗಳು ಕಾಸು ತಗೊಂಡ್ಬಿಟ್ಟು ಕೂಡ ಯಾರಿಗೆ ಓಟ್ ಹಾಕ್ಬೇಕು ಅವ್ರಿಗೆ ಮಾತ್ರ ಹಾಕ್ತಾರೆ. ಯಾರು ಕಾಸು ಕೊಟ್ಟು ಓಟ್ ಸಿಗುತ್ತೆ ಅಂತ ಖಂಡಿತ ಆಗಲ್ಲ. ನಾನು ಹೇಳೋದು ಆರ್ಥಿಕವಾಗಿ ಸಬಲ ಆಗ್ತಾರೆ ಅಂತ ನೀವು ಹೇಳ್ತಿದ್ದೀರಾ, ಆದ್ರೆ ಇಲ್ಲಿ ಕೊಡೋದು 500 ರೂಪಾಯಿ ಅಷ್ಟೇ. ಸಾಕಲ್ಲ ಅವರಿಗೆ ಆ ದಿವಸಕ್ಕೆ, ಒಂದಿನದ ಖರ್ಚಿಗೆ ಅಷ್ಟೇ 500. ಅಲ್ಲ, ಸಾಕಲ್ಲ. 500 ರೂಪಾಯಿ ಆದ್ರೆ ಬಂತಿರಲ್ಲ ಆ ದಿವಸಕ್ಕೆ. ಒಂದು ಇವತ್ತೇನು ಇದು ಶರಾಬ್ ಅಂಗಡಿ ಓಪನ್ ಇಲ್ಲ, ನಾಳೆ ಸಿಗಿ ಓಪನ್ ಆಗುತ್ತಾನೆ. ಹೌದು, ಒಂದು ಡಾರಮ್ ಹೊಡೆಯಬಹುದಲ್ಲ. ಪ್ರಮುಖವಾಗಿ ದೇವರ ಫೋಟೋನ ಇಟ್ಕೊಡೋದು, ನಮಗೆ ಮತವನ್ನ ಹಾಕಬೇಕು ಅನ್ನೋ ಒಂದು ಮಾತುಗಳು ಈಗ ಓಡಾಡ್ತಾ ಇದೆ. ಆ ಕಾಲ ಹೊರಟೋಯ್ತು, ಖಂಡಿತವಾಗಿ ಕಾಲ ಹೊರಟೋಯ್ತು. ಇವಾಗ ನೀವು ನೋಡಿ, ಈಗ ವಿಶ್ಲೇಷಣೆ ತಗೊಂಡ್ರೆ ಈಗ 1.5 ಗಂಟೆಗೆ ಅಥವಾ 2 ಗಂಟೆಗೆ ಎಷ್ಟು ಮತ ಆಗಿದ್ದಾರೆ, ಬಹುಶಃ ಇಟ್ ವಿಲ್ ಬಿ ರೆಕಾರ್ಡ್ ಬ್ರೇಕ್. ಅದು ಅಂದರೆ ಜನಗಳಿಗೆ ಇವಾಗೆಲ್ಲ ಅಂದರೆ ಈ ಮೀಡಿಯಾದಿಂದ, ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ನಿಮ್ಮ ಕಡೆಯಿಂದ ವಾಹಿನಿಯಿಂದ ಆಗಲಿ, ಜನಗಳಿಗೆಲ್ಲ ಗೊತ್ತಾಗಿದೆ ಯಾವ್ಯಾವ ಪೊಲಿಟಿಷಿಯನ್ ಯಾವ ರೀತಿ ಅವ್ರಿಗೆ ಡೆವಲಪ್ಮೆಂಟ್ ಮಾಡಿಕೊಡುತ್ತೆ, ಯಾವ ರೀತಿ ಅವ್ರ ಸುಧಾರಣೆ ಆಗುತ್ತೆ, ಯಾವ ರೀತಿ ಇಕಾನಮಿ ಇಂಪ್ರೂವ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಇವನು ಬಡ ಜನ ಅವನ ಕೈಯಲ್ಲಿ ಸಂಪಾದನೆ ಆಗದೆ ಹೋದರೂ ಕೂಡ ಅವನಿಗೆ ಗೊತ್ತಿರುತ್ತೆ ಏನಂತ ವಿಷಯ ಅಂತ, ಪೊಲಿಟಿಕ್ಸ್ ಆಗಲಿ. ಅವನು ಈಗ ಸ್ಪೆಷಲಿ MN ವಿಷಯವಾಗಿ ನಾವು ಹಳ್ಳಿಗಳಲ್ಲಿ ನೋಡಿದ್ರೆ ನಿಜವಾಗಿ ಜನಗಳಿಗೆ ಕೈಗೆ ಕಾಸು ಬಂದಿರಿಂದ ಇಕಾನಮಿ ಜಾಸ್ತಿ ಆಯಿತು. ಅದಕ್ಕೋಸ್ಕರವೇ ಆದ ಸೆಕೆಂಡ್ ಹೈಯೆಸ್ಟ್ GST ಪೇಯರ್ ಟು ದ ಗವರ್ಮೆಂಟ್ ಫ್ರಮ್ ದ ಕರ್ನಾಟಕ. ಯಾಕೆ ಹೇಗೆ ಬಂತು ಆಫ್ಟರ್ ಮಹಾರಾಷ್ಟ್ರ? ಬಿಕಾಸ್ ವಿ ಹ್ಯಾವ್ ಡಿಸ್ಟ್ರಿಬ್ಯೂಷನ್ ಆಫ್ ಮನಿ, distribution of wealth, and the generation of
5 ವರ್ಷ ಕೆಲಸ ಮಾಡಲಿಕ್ಕೆ, ದೇಶದ ಜವಾಬ್ದಾರಿ ತಗೊಳ್ಳಿಕ್ಕೆ, ಜನರ ಜವಾಬ್ದಾರಿ ತಗೊಳ್ಳಿಕ್ಕೆ, ಅದರಿಂದ ಬರ್ದಿಲ್ಲ ನೀನ್ ದುಡ್ಡು ಕೊಟ್ಬಿಟ್ಟು ಓಟ್ ಕೇಳು ಅಂತ. ನೀನ್ ದುಡ್ಡು ಕೊಟ್ಟಿದ್ಯಾ ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಅವನು ಹಿ ಹ್ಯಾಸ್ ಟು ಬಿ ಆರ್ ಶಿ ಹ್ಯಾಸ್ ಟು ಬಿ ಡಿಕ್ಲೇರ್ಡ್ ಆಸ್ ನಲ್. ಅವ್ನು ಭ್ರಷ್ಟಾಚಾರ ಮಾಡಿದಾನೆ ಅಂತ ಅವನೇ ಬಾಯ್ಬಿಟ್ಟು ಹೇಳಿದ್ರೆ, ನಾನು ದುಡ್ಡು ಕೊಟ್ಟಿದ್ದೀನಿ, ಅವ್ರು ಓಟ್ ಹಾಕಿದ್ದಾರೆ, ಹಂಗೆ ನನ್ಗೆ ಸ್ವಾಮಿ ಈವನ್ ನಿಜ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಅಂತ ಈಗ ನೋಡಿದೆ ನಾನು, ಬೆಂಗಳೂರು ದಕ್ಷಿಣದಲ್ಲಿ ಏನೋ 30% ಸೋಫಾರ್ ಈ ಟೈಮ್ಗೆ ಆಸ್ ಆನ್ 2:45 40 ಓಕೆ, ವೆರಿ ಗುಡ್. ಬೆಂಗಳೂರಿನಲ್ಲಿ ಒಟ್ಟಾರೆ 45% ಮೇಲೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳಿದೆ. ಬೆಂಗಳೂರಿನಲ್ಲಿ ಯಾವತ್ತೂ ಕೂಡ ಮಧ್ಯಮ ಮತ್ತೆ ಮೇಲ್ಮಧ್ಯಮ ವರ್ಗದವರ ಸಮಸ್ಯೆಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬಾಡಿಗೆ ಮನೆ ಸಮಸ್ಯೆ ಇದೆ. ಅವನು ಹಿಂದಿನ ಚುನಾವಣೆಯಲ್ಲಿ ಅಲ್ಲೆಲ್ಲ ಜಪಿನ್ ನಗರದಲ್ಲಿರೋನು ಈ ಚುನಾವಣೆಗೆ ಪದ್ಮನಾಭನಗರಕ್ಕೆ ಬಂದಿರ್ತಾನೆ, ಪದ್ಮನಾಭನಗರದಲ್ಲಿರೋನು ಶ್ರೀರಾಮ್ಪುರಕ್ಕೆ ಬಂದಿರ್ತಾನೆ. ಇವ್ರ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇವರು ಅವರೇ ಇವತ್ತು ವೋಟರ್ಸ್ ಮಿಸ್ಸಿಂಗು. ಯಾಕೆಂತ ಹೇಳಿದ್ರೆ ಬೆಂಗಳೂರಿನಂತ ಮಹಾನಗರದಲ್ಲಿ ಒಬ್ಬೊಬ್ರದ್ದು ತಾಪತ್ರಯ ಇರುತ್ತೆ. ಸರ್ ಅವಾಗಲೇ ನೀವು ಕೂಡ ಮಾತನಾಡ್ತಾ ಇದ್ದೀರಿ. ಈಗ ಉದಾಹರಣೆಗೆ ಬೆಂಗಳೂರು ಕೇಂದ್ರದಲ್ಲಿ ಬಹಳ ಕಡಿಮೆ ಮತದಾನ ಆಗಿದೆ. ಯಾಕೆ ಅನ್ನೋದನ್ನು ಕೊಂಡ್ರೆ ಆಲೋಚನೆ ಮಾಡಬೇಕಾಗುತ್ತೆ. ಈ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಏನಿದೆ ಬೆಂಗಳೂರಲ್ಲಿ, ಇವತ್ತು ಇಡೀ ಬೆಂಗಳೂರಿನಲ್ಲಿ ಈ ಬೆಂಗಳೂರಿಗೆ ದೊಡ್ಡ ಹಾವಳಿನ ಈ ಮೈಗ್ರೆಂಟ್ಸ್ ಬರಬಹುದು. ಅಫ್ಕೋರ್ಸ್ ದಟ್ ಈಸ್ ದಿ ಡೆಮಾಕ್ರೆಟಿಕ್ ರೈಟ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಎಲ್ಲ ಇದೆ, ಸರಿ. ಇವರು ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರು ಇವರು ಎಲ್ಲಾ ಸೌಲಭ್ಯಗಳನ್ನು ತಗೊಂಡು ಅವ್ರು ವೋಟ್ ಮಾಡೋದು ತೆಲಂಗಾಣ, ತಮಿಳುನಾಡು, ಆಂಧ್ರದಲ್ಲಿ. ಅವ್ರು ಯಾಕೆ ವೋಟ್ ಮಾಡ್ತಾರೆ ಇಲ್ಲಿ? ಇಲ್ಲದೆ ಇದ್ರೆ ಯಾವುದೋ ಒಂದು ಡೂಪ್ಲಿಕೇಟ್ ಒಂದು ಇದಿಟ್ಕೊಂಡಿರ್ತಾರೆ, ಆ ಒಂದು ವೋಟರ್ ಐ ಡಿ ಕಾರ್ಡ್ ಇಟ್ಕೊಂಡು ಇಲ್ಲಿನ ಒಂದು ಸೌಲಭ್ಯಗಳಿಗೋ ಒಂದು ಲೈಸೆನ್ಸ್ ತಗೊಳ್ಳೋದಕ್ಕೋ ಒಂದು DL ತಗೊಳ್ಳೋದಕ್ಕೋ ಇಟ್ಕೊಂಡಿರ್ತಾರೆ. ಈ ಕಾರಣಗಳು ಕೂಡ ಬಹಳಷ್ಟು ಇದೆ. ಹಾಗಾಗಿ ಏನಾಗ್ತಾ ಇದೆ, ಇವತ್ತು ಕೆಲವು ಕೇಂದ್ರಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಈ ಎಲ್ಲ ಸಂಕೀರ್ಣ ಸಮಸ್ಯೆಗಳನ್ನ ನಾವು ನೋಡಿದಾಗ ಉದಾಹರಣೆಗೆ 48% 3 ಗಂಟೆಗೆ ದಕ್ಷಿಣ ಕನ್ನಡದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಅವರೆಷ್ಟು ಪ್ರಜ್ಞಾವಂತರಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ನೋಡಬೇಕು, ಇದುವರೆಗೆ ಬೆಂಗಳೂರಿಗೆ ಒಂದು ಕಳಂಕ ಇದೆ. ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರಕ್ಕೆ ಮಹಾಪ್ರಜ್ಞಾವಂತರು ಬೆಂಗಳೂರಿನಲ್ಲಿ ಇರ್ತಕ್ಕಂಥವರು ಇಡೀ ಪ್ರಪಂಚದ ಬಗ್ಗೆ ಹಾಗೇನೆ ಇಡೀ ಪ್ರಪಂಚದ ಬಗ್ಗೆ ITBT ಇಂದ ಹಿಡಿದು CTBT ವರೆಗೆ ಮಾತನಾಡ್ತಕ್ಕಂಥ ಅತಿ ಬುದ್ಧಿವಂತರು ಪ್ರಜ್ಞಾವಂತರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ನನ್ನ ಇದ್ರ ಪ್ರಕಾರ 99% ಮತದಾನ ಆಗ್ಬೇಕು. ಆದ್ರೆ ಇಟ್ ಇಸ್ ಎ ರೆಕಾರ್ಡ್. ಬುದ್ಧಿವಂತರು ಯಾರು ಕೂಡ ಮತದಾನ ಮಾಡೋದಿಲ್ಲ. ಕನಿಷ್ಠ ಪಕ್ಷ 70% ಆದ್ರೂ ನಮ್ಮ ಮರ್ಯಾದೆ ಉಳಿಸ್ಕೋಬಹುದು ಅಂತ ಹೇಳ್ತೀನಿ. ಅದು ಹಂಗಲ್ಲ, ಪ್ರಜ್ಞಾವಂತರು ಮತದಾನ ಮಾಡ್ತಾರೆ. ಬರೀ ಲಿಟ್ರೇಟ್ಸ್ ಇರ್ತಾರಲ್ಲ, ಒಂದು ಡಿಗ್ರಿ ತಗೊಂಡು ITBTನಲ್ಲಿ ಇವ್ರು ಹೇಳ್ದಂಗೆ ಕೂತಿರೋರು ಶೋಕಿ ಮಾಡ್ಕೊಂಡು ಅದರಲ್ಲೊಂದು ಮೋಸ್ಟ್ಲಿ ಕಡಿಮೆ ಪರ್ಸೆಂಟೇಜ್ ವೋಟ್ ಮಾಡೋರು. ಟ್ರಿಪ್ ಹೋಗೋದು, ವೀಕೆಂಡ್ ಬಂತು, ಜೊತೆಗೆ ವೆಹಿಕಲ್ಗಳಿರುತ್ತೆ, ಲಕ್ಷ ಸಂಬಳ ಬರುತ್ತೆ, ಸೊ ಸೀದಾ ಎದ್ಕೊಂಡು ಹೋಗಿರ್ತಾರೆ. ಇದು ಪ್ರಾಬ್ಲಮ್. ಅವ್ರನ್ನ ನಾವು ಪ್ರಜ್ಞಾವಂತ ಪ್ರಜೆಗಳು ಅಂತ ಕರೆಯಕ್ಕಾಗೋದಿಲ್ಲ. ಯಾರ ಹತ್ರ ಹೆಚ್ಚು ದುಡ್ಡು ಸೇರ್ಕೊಂಡಿರುತ್ತೋ, ಅಕ್ಯುಮುಲೇಟ್ ಆಗಿರುತ್ತೋ, ಅವರಿಗೆ ದೇಶ ಹೆಂಗೆ ನಡೀತಾ ಇದೆ, ಜನಸಾಮಾನ್ಯರ ಸಂಕಷ್ಟಗಳೇನು, ಇವುಗಳ ಬಗ್ಗೆ ಪ್ರಜ್ಞೆ ಇರೋದಿಲ್ಲ. ಹಾಗಾಗಿ ಅವ್ರನ್ನ ಪ್ರಜ್ಞಾವಂತರು ಅಂತ ಕರೆಯೋಕ್ಕಾಗಲ್ಲ. ಅವರು ವೋಟ್ ಮಾಡೋದಿಲ್ಲ, ಮೇನ್ ಪ್ರಾಬ್ಲಮ್. ಮತ್ತು ಇನ್ನೊಂದು, ಇವ್ರು ಹೇಳ್ದಂಗೆ ಮೈಗ್ರೆಂಟ್ಸ್ ಯಾರು ಇರ್ತಾರೆ ಅವ್ರಗಳ ಸಮಸ್ಯೆ ಇರುತ್ತೆ. ಹಾಗಾಗಿ ಯಾವಾಗಲೂ ಬೆಂಗಳೂರಿನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಅಂದ್ರೆ ಇಲ್ಲಿ ಎಲ್ಲಾ ಜಿಲ್ಲೆಗೂ ಕೂಡ ಹೋಲಿಸ್ಕೊಂಡ್ರೆ ಬೆಂಗಳೂರಲ್ಲೇ ಕಮ್ಮಿ ಆಗ್ತಾ ಇರುವಂತ ಮತದಾನ. ಬೆಂಗಳೂರಿನಲ್ಲಿ ಈಗ ನಾವು ನೋಡ್ಬೋದು, ಸಾಕಷ್ಟು ಜನ ಕೂಡ ಬೆಂಗಳೂರಲ್ಲಿ ಇದ್ದಾರೆ, ವಲಸೆ ಬಂದಿರೋರು ಇದ್ದಾರೆ. ಆದ್ರೆ ಇಲ್ಲಿ ಮತದಾನ ಕೂಡ ಕಮ್ಮಿನೇ ಆಗ್ತಾ ಇದೆ. ಬಟ್ ವೋಟರ್ ಐಡಿ ಡಬಲ್ ಇರುತ್ತೆ ಕೆಲವ್ರದ್ದು. ನಾನ್ ಕೇಳ್ಪಟ್ಟಂಗೆ ಬೆಂಗಳೂರಿನಲ್ಲಿ ಓನ್ಲಿ 30% ಕನ್ನಡಿಗರಿದ್ದಾರೆ ಅಂತ ಕೇಳ್ಪಟ್ಟೆ. ಗೊತ್ತಿಲ್ಲ ನನಗೆ ಕ್ಲಿಯರ್ ಆಗಿ ಏನು ಅಂತ ಅಂದ್ಬಿಟ್ಟು. ಸೊ ಇಮ್ಯಾಜಿನ್, ಬರೀ 30% ಕನ್ನಡಿಗರು, ಕರ್ನಾಟಕ ರಾಜ್ಯದ ಬಗ್ಗೆ ಒಲವಿರುವಂತವ್ರು, ಪ್ರಜ್ಞೆ ಇರೋಂಥವ್ರು 30% ಮಾತ್ರ ಇದ್ದಾರೆ ಅಂದ್ರೆ ಮಿಕ್ಕಿದ 70% ಅವರು ಬೇಕಾಬಿಟ್ಟಿಯಾಗಿ ವೋಟ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಇದೆಯೋ ಕರ್ನಾಟಕದ ಬಗ್ಗೆ ಅವ್ರಿಗೆ ಯಾಕೆ ಚಿಂತೆ ಮಾಡಬೇಕು? ಅವ್ರಿಗೆ ಬರೀ ಇದೊಂದು ಫೀಡಿಂಗ್ ಪಾಯಿಂಟ್. ಅಂದ್ರೆ ಹೊರ ರಾಜ್ಯದವರೇ ಜಾಸ್ತಿ ಇದ್ದಾರೆ. ಹಾ,
ಸೊ ಅವರಿಗೆ ಜವಾಬ್ದಾರಿ ಇರುವುದಿಲ್ಲ ಈ ರಾಜ್ಯದ ಬಗ್ಗೆ ಹೆಚ್ಚಿನ ಮಟ್ಟಿಗೆ. ಸೊ ಇದು ಸಮಸ್ಯೆ ಆಗಬಹುದು ಮೋಸ್ಟ್ ಪ್ರಾಬಬಲಿ. ಇಲ್ಲಿ ಇನ್ನೊಂದು ವಿಷಯ ಇದೆ ರಾಯ್ಕೊಡ್ರೆ, ಈಗ ನೀವು ವೋಟರ್ ಲಿಸ್ಟ್ ತಗೊಳ್ಳಿ. ಈಗ ಕೆಲವರು ವೋಟರ್ ಲಿಸ್ಟ್ ನಮ್ಮ ಹೆಸರೇ ಇಲ್ಲ ಅಂತ ಹೇಳ್ತಾರೆ. ಹೌದು. ಕೆಲವರು ವೋಟರ್ ಲಿಸ್ಟ್ ಹೆಸರಿದ್ರು ವೋಟಿಂಗ್ ಬಂದಿಲ್ಲ ಅಂತ. ಸರ್, ನಾವು ಇಲ್ಲೊಂದು ಗಮನಿಸಬೇಕು, ಅವರು ಸತ್ತು 1 ವರ್ಷ 2 ವರ್ಷ ಆಗಿರುತ್ತೆ, ಆದ್ರೂ ಕೂಡ ಲಿಸ್ಟ್ ಅಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಬದುಕಿರ್ತಾರೆ, ಅವ್ರದ್ದು ಲಿಸ್ಟ್ ಅಲ್ಲಿ ಇರೋದು. ಲಿಸ್ಟ್ ಇರಲ್ಲ. ಯಾಕಂದ್ರೆ ಈ ವೋಟರ್ ಲಿಸ್ಟ್ ತಯಾರು ಮಾಡೋ ವಿಧಾನ ಇದೆಯಲ್ಲ, ಅದು ಸ್ವಲ್ಪ ಔಟ್ಡೇಟೆಡ್, ಓಬಿರಾಯನ್ ಕಾಲದ ವಿಧಾನ. Entirely that mechanism itself is defective. ವೆನ್ ಯು ಆರ್ ಡಿಜಿಟಲ್ ಇರುವಾಗ, ಈಗ ಕೆಲವು ಸತಿ ಐ ಟೆಲ್ ಯು, ಈಗ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮಗ ಮದುವೆ ಆದಮೇಲೆ ಮಕ್ಕಳಾದಮೇಲೆ ಟ್ರಾನ್ಸ್ಫರ್ ಮಾಡಿ ಬೇರೆ ಮನೆಗೆ ಹೋದರು. ಅವ್ನು ಬೇರೆ ಮನೆಗೆ ಹೋದ್ಮೇಲೆ ನಮ್ಮ ಹತ್ರ ಇರುವ ಲಿಸ್ಟನ್ನು ಟ್ರಾನ್ಸ್ಫರ್ ಮಾಡಿದ್ರು ಟ್ರಾನ್ಸ್ಫರ್ ಆಗಿಲ್ಲ. ಓಕೆ, ದಿಟ್ ಇಸ್ ದ ಪ್ರಾಬ್ಲಮ್. ಅವನು ಹೋಗಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಫೈರಿಂಗ್ ಇಮೇಲ್ ಮಾಡಿದ ಮೇಲೆ ಟ್ರಾನ್ಸ್ಫರ್ ಆಯಿತು. ಯಾಕೆ? ಪ್ರಾಪರ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ತಕ್ಷಣ ನಾನು ಅಲ್ಲಿಂದ ಮನೆ ಶಿಫ್ಟ್ ಮಾಡಿದ್ದೀನಿ, ಇಲ್ಲಿ ಇದೆ ಅಂತ ಹೇಳಿದ ಮೇಲೆ ಯಾಕೆ ಆಟೋಮ್ಯಾಟಿಕ್ ಟ್ರಾನ್ಸ್ಫರ್ ಆಗಲ್ಲ ವೆನ್ ದೇರ್ ಇಸ್ ಅ ಡಾಕ್ಯುಮೆಂಟ್ ಸಬ್ಮಿಟೆಡ್? ಸರ್, ನಾನು ಎಕ್ಸಾಂಪಲ್ ಕೊಡ್ತೀನಿ. ನಂದೀಗ ಚಿಕ್ಕಮಂಗ್ಳೂರು, ನನ್ನ ಚಿಕ್ಕಮಂಗ್ಳೂರಲ್ಲಿ ಒಂದು ವೋಟರ್ ರೆಡಿ ಇದೆ. ನಾನೀಗ ಬೆಂಗಳೂರಲ್ಲಿ ವೋಟರ್ ರೆಡಿ ಮಾಡಿಸ್ಬೇಕು. ಆಲ್ರೆಡಿ ಇದು ಕ್ಯಾನ್ಸಲ್ ಆದ್ರೆ ಮಾತ್ರ ಇದು ನನಗೆ ಸಿಗುತ್ತೆ. ಆದ್ರೆ ಇಲ್ಲಿ ಆ ಥರ ಆಗ್ತಾ ಇಲ್ಲ. ಎರಡೂ ಕೂಡ ನನ್ನ ಹತ್ರ ಇರುತ್ತೆ. ಇದು ಒಂದು ಈಗ ಒಮಿಷನ್ಸ್ ಅಂಡ್ ಅಡಿಷನ್ಸ್ ಅಂತಕ್ಕಂಥ ಮೆಕ್ಯಾನಿಸಮ್ ಏನಿದೆ, ಎಲೆಕ್ಷನ್ ಕಮಿಷನ್ ಏನಿದೆ, ಇದರಲ್ಲಿ ಬಹಳಷ್ಟು ವಿಚಾರಗಳಿದೆ. ಕಾರ್ಪೊರೇಷನ್ ಇರುತ್ತೆ, ಮತ್ತೆ ಎಲೆಕ್ಷನ್ ಕಮಿಷನ್ ಇರುತ್ತೆ. ಇದು ಕೇವಲ ಎಲೆಕ್ಷನ್ಸ್ ಬಂದಾಗ ಇವರು ನೋಡ್ಕೊಳ್ತಕ್ಕಂಥದ್ದಲ್ಲ. ಇಟ್ ಈಸ್ ಆನ್ ಗೋಯಿಂಗ್ ಪ್ರೋಸೆಸ್, 24/7 ಮಾಡಲೇಬೇಕಾಗುತ್ತೆ. ಈಗ ನಾನು ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗುವಾಗ ನನ್ನ ಒಂದು ಮತ ಹಕ್ಕನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿದ್ರೆ ನಾನೆಲ್ಲ ಡಾಕ್ಯುಮೆಂಟ್ಸು ಕೊಟ್ಟು ಆದ್ಮೇಲೂ ಕೂಡ ಅಟ್ ದಿಸ್ ಕಂಪ್ಯೂಟರ್ ಏಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಅಂತ ಕೇಸುಗಳು ಬಹಳ ಇದೆ ಅಂತಕ್ಕಂಥದ್ದು. ಎರಡನೇದು, 20-25 ವರ್ಷಗಳಿಂದ ನೀವು ತೆಲಂಗಾಣದಿಂದನೋ ಆಂಧ್ರದಿಂದನೋ ತಮಿಳುನಾಡಿಂದ ಬಂದಿದ್ದೀರಾ, ನೀವು ಯಾಕೆ ಬೆಂಗಳೂರಿನ ಪ್ರಜೆಗಳಾಗ್ತಾ ಇಲ್ಲ? ನೀವು ಯಾಕೆ ವೋಟರ್ ಐಡಿಗಳು ನೀವು ತಗೊಂಡು ಇಲ್ಲಿ ವೋಟ್ ಹಾಕ್ತಾ ಇಲ್ಲ? ಇದು ಕೂಡ ಒಂದು ಪ್ರಶ್ನೆ ಇದೆ. ಅವ್ರು ಯಾರು ಕೂಡ ವೋಟ್ ಮಾಡೋದಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ 50% ಕಡಿಮೆ ಆಗ್ತಾ ಇದೆ. ಇವ್ರು ಹೇಳಿದಾಗೆ ಅವ್ರಿಗೆ ಕನ್ಸರ್ನ್ ಇರಬೇಕು. ಯಾಕೆ ಇಟ್ಕೊಂಡಿದ್ರೆ ನೀವು ಹಾಗಾದ್ರೆ ವೋಟರ್ ಐಡಿಗಳು? ಯಾವುದೋ ಒಂದು ಬೇರೆ ಸೌಲಭ್ಯಗಳು ಬೇಕಾಗಿದ್ರೆ, ಈಗ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳಿಗೆ ಮಾತ್ರ ಇಲ್ಲಿ ಬೇಕು. ವೋಟ್ ಮಾಡಬೇಕಾಗಿದ್ರೆ ನೀವು ಅನಂತಪುರದಲ್ಲಿ ನೀವು ವೋಟ್ ಮಾಡಬೇಕಾಗಿದ್ರೆ ನೀವು ಅಲ್ಲಿ ಹೋಗಿ ವೋಟ್ ಮಾಡಬೇಕಾ? ನೀವು ಯು ಕ್ಯಾನ್ ಗೆಟ್ ಸೋ ಮೆನಿ ಸಚ್ ಪೀಪಲ್ ಫ್ರಮ್ ಕರ್ನಾಟಕ, ದಟ್ ಟು ಫ್ರಮ್ ಬ್ಯಾಂಗ್ಳೂರ್. ಐ ನೋ ಇಟ್ ವೆರಿ ವೆಲ್. ವಿ ಹ್ಯಾವ್ ಡನ್ ಲಾಟ್ ಆಫ್ ಸರ್ವೆ ಆನ್ ದಟ್. ಸರ್, ಇಲ್ಲಿ ಮೇಜರ್ ಪ್ರಾಬ್ಲಮ್ ಒಂದು ವೋಟರ್ ಲಿಸ್ಟ್. ಅಪ್ಗ್ರೇಡೇಷನ್ ಆಫ್ ವೋಟರ್ ಲಿಸ್ಟ್ ನಾವು ಮಾಡದೆ ಹೋದರೆ ನಾವು ಬ್ಲೇಮ್ ಮಾಡೋದು ತಪ್ಪು. ಈ 33% ಆಯಿತು, 48% ವೋಟರ್ ಆಯಿತು, ಬೇಸ್ಡ್ ಆನ್ ಅದು ವೋಟರ್ ಲಿಸ್ಟ್. ನೀವು ವೋಟರ್ ಲಿಸ್ಟೇ ಸರಿ ಇಲ್ಲದೆ ಹೋದರೆ ನೀವು ಹೆಂಗೆ ಹೇಳ್ತೀರಾ? ಯಾಕಂದರೆ ಕೆಲವ್ರದ್ದು ಕೂಡ ಲಾಸ್ಟ್ ಟೈಮ್ ವೋಟ್ ಹಾಕಿದ್ದಾರೆ, ದಿಸ್ ಟೈಮ್ ವೋಟರ್ ಲಿಸ್ಟ್ ಹೆಸರಿಲ್ಲ, ಇದು ಹೆಂಗೆ ಸಾಧ್ಯ? ಅಂಥದ್ದು ಬಹಳ ಕೇಸ್ಗಳಿವೆ. ಇವತ್ತು ರಾಜ್ಯದಲ್ಲಿ ಅದೇ ಈಗ ಮೇನ್ ಹೈಲೈಟ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದೊಂದು ಕ್ಷೇತ್ರದಲ್ಲಿ, ಒಂದೊಂದು ಗ್ರಾಮದಲ್ಲಿ 42 ಜನದಿರಲ್ಲ, 50 ಜನದಿಲ್ಲ, 60 ಜನದಿಲ್ಲ. ಅವರೆಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಯಾರಿಗೆ ಹೇಳ್ಬೇಕು? ಪ್ರಜಾಪ್ರಭುತ್ವ ಎಲ್ಲಿದೆ? ನಾವು ರವಿಯವರ ಸೀನಿಯರ್ ಸಿಟಿಸನ್ಸ್ ಅವರು 10-15 ಸತಿ ವೋಟ್ ಮಾಡಿದ್ದಾರೆ. ಈ ಸತಿ ಅವರ ವೋಟರ್ ಲಿಸ್ಟ್ ಹೆಸರಿಲ್ಲ, ಇದು ಹೆಂಗೆ ಆಯ್ತು? ಇದು ಯಾಕೆ ಆಗ್ತಾ ಇದೆ? ಇದನ್ನ ಯೋಚನೆ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಕತ್ತೆ ಕಾಯ್ತಾ ಇದೆಯಾ? ಏನ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್? ಅಲ್ಲ, ನಾವು ಹಂಗೆ ಹೇಳ್ಬೇಕು, ಕತ್ತೆ ಕಾಯ್ತದೆ ಮತ್ತೆ ಹೇಳ್ಬೇಕು ಅದನ್ನ. ಸರ್ಕಾರ ಏನ್ ಮಾಡ್ತಾ ಇದ್ದಾರೆ? ಯಾಕೆ ಅದನ್ನ ಪರಿಶೀಲನೆ ಮಾಡಕ್ಕಾಗ್ತಾ ಇಲ್ಲ ಇವ್ರುಗಳಿಗೆ? ಅಟ್ಲೀಸ್ಟ್ 1 ತಿಂಗಳು ಮೊದಲು ನಿಮ್ದು ಹಿಂಗಿದೆ, ಇಂಥವ್ರದ್ದು ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರು ಇಲ್ದೆಲೇ ಇರೋರು ಹೋಗಿ ಅಪ್ಲೈ ಮಾಡ್ಕೋತಾರೆ. ಅವ್ರ ಹತ್ರ ಕಾರ್ಡ್ ಇರುತ್ತೆ, ಸೊ ನಮ್ದು ವೋಟರ್ ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ ಬಿಡು ಅಂತ ಅನ್ಕೊಂಡಿರ್ತಾರೆ. ಚೆಕ್ ಮಾಡ್ಕೊಳಕ್ ಸಾಧ್ಯ ಆದವರು ಬಂದಂತವ್ರು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ತಾರೆ. ಈಗ ನಮ್ಮಂತವ್ರೆಲ್ಲ ನಾವು ಮೊದಲೇ ಚೆಕ್ ಮಾಡಿ ಇಟ್ಕೊಂಡಿರ್ತೀವಿ. ಎಲ್ಲರಿಗೂ ಬರಲ್ವಲ್ಲ ಚೆಕ್ ಮಾಡಕ್ಕೆ? ಹೆಂಗ್ ಮಾಡ್ತಾರೆ? ಸೊ ಅದನ್ನ ಯಾವ ಇಲಾಖೆ ಜವಾಬ್ದಾರಿ ತಗೊಂಡಿರತ್ತೋ ಅವರು ದಕ್ಷವಾಗಿ ಪ್ರಾಮಾಣಿಕವಾಗಿ ಮಾಡ್ಬೇಕು. ಯಾರ್ದೋ ಬಿಸ್ಕೆಟ್ ತಿನ್ಕೊಂಡು ಕೂತ್ಕೊಳ್ಳೋದಲ್ಲ. ಸೊ ಬಿಸ್ಕೆಟ್ ತಿನ್ಕೊಂಡು ಇವತ್ತು ಕೂಡ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಾರೋ ಮನೆಗೆ ಬಂದು ಯಾವುದೋ ಪಕ್ಷದ ಒಬ್ಬ ಏಜೆಂಟ್ ಬಂದು ನನಗೆ ಸ್ಲಿಪ್ ಕೊಟ್ಟು ಹೋದ್ರೆ ನಾನು ವೋಟ್ ಮಾಡ್ತೀನಿ.
ಅವನಿಗೆ ಯಾವ ಬೂತ್ಗೆ ಹೋಗ್ಬೇಕು, ಯಾವ ಪಾರ್ಟಲ್ಲಿ ಅವನ ಹೆಸರಿದೆ, ಯಾವ ಕ್ಷೇತ್ರ ಅಂತ ಅವನಿಗೆ ಗೊತ್ತಿರಲ್ಲ ಪಾಪ. ನಾನು ಹೇಳ್ತಾ ಇರೋದು ಗ್ರಾಮಾಂತರ ಕ್ಷೇತ್ರದಲ್ಲ, ಬೆಂಗಳೂರಿನಂತ ಕ್ಷೇತ್ರದಲ್ಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಇದು ಎಂಥ ನಾಚಿಕೆಗೇಡಿನ ಪರಿಸ್ಥಿತಿ ಅಂತ. ಎಲ್ಲರೂ ಕೂಡ ಏನು ವೋಟರ್ ಲಿಸ್ಟ್ ನಿಮ್ಗೆ ಎಲೆಕ್ಷನ್ ಕಮಿಷನ್ ಚೆಕ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇಲ್ಲ. ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಯಾವುದೋ ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿ ಬಂದು ಈಗ ನಿಮ್ ವೋಟ್ ಇದೆ ಅಂತ ಹೇಳಿದ್ರೆ ನಾವು ಹೋಗ್ತೀವಿ, ಇಲ್ಲಾಂದ್ರೆ ನಾನು ಹೋಗೋದಿಲ್ಲ. ಇದು ಯಾರ ಒಂದು ಈಸ್ ಇಟ್ ನಾಟ್ ದಿ ಫಾಲ್ಟ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಸ್ ಸಚ್? ಇದನ್ನು ಯಾರು ಇವತ್ತು ಕೇಳ್ತಾ ಇಲ್ಲ. ಅಫ್ಕೋರ್ಸ್ ಇಟ್ ಇಸ್ ಏನು ಅಟಾನಮಸ್ ಕ್ವಾಸಿ ಜುಡಿಷಿಯಲ್ ಎಲ್ಲ ಪವರ್ಸು ಇದೆ. ಇದು ಕೇವಲ ಎಲೆಕ್ಷನ್ಸ್ ಬಂದಾಗ ಆರ್ಭಟಗಳು ಮಾಡುವಂತ ಎಲೆಕ್ಷನ್ ಕಮಿಷನ್ ಮತ್ತೆ ಕಾರ್ಪೊರೇಷನ್ ಅಂಡ್ ಆಲ್ಸೋ ಅವ್ರು ಯಾಕೆ ಇದ್ರ ಬಗ್ಗೆ ಕಾಳಜಿ ತೋರೋದಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ಸಂಗತಿ. ಇವತ್ತು ನಂದೇ ಎಕ್ಸ್ಪೀರಿಯನ್ಸ್ ನೋಡಿ, ಬೆಳಗ್ಗೆ ನಂದು ಒಂದು ಬೇರೆ ಬೂತ್ ನಲ್ಲಿ ಇದೆ ಓಟು, ನನ್ನ ಮಗಳದ್ದು ಫಸ್ಟ್ ಟೈಮ್ ವೋಟರ್ ಅವಳದು ಬೂತ್ ಹುಡುಕ್ಲಿಕ್ಕೆ ನಾನು 3 ಬೂತ್ ಹೋಗಿದ್ದೀನಿ. ಅವಳು ಒಬ್ಳಿಗೆ ಬಿಟ್ಟಿದ್ರೆ ಮೋಸ್ಟ್ಲಿ ಅವ್ಳು ಮಾಡ್ತಿರ್ಲಿಲ್ಲ, ಮನೆಗೆ ಹೋಗ್ಬಿಟ್ಟಿರ್ತಿದ್ಲು. ಹಾ, ಸೊ ನಾನ್ ಕರ್ಕೊಂಡೋಗಿ ಹುಡುಕಿ ಹೋಗಿ ವೋಟ್ ಮಾಡಿಸ್ಬಿಟ್ಟು ಬಂದಿದ್ದೀನಿ. ಇಲ್ಲ ಅಂತ ಅಂದಿದ್ರೆ ಅವಳು ಮಾಡ್ತಿರ್ಲಿಲ್ಲ. ಯುವ ಜನರು ಇವಾಗ ಎಲ್ಲ ಫಿಂಗರ್ ಟಿಪ್ಸ್ ಎಲ್ಲ ಇಟ್ಕೊಂಡು ತಿನ್ನಕ್ಕೂ ಕೂಡ ಹೋಗೋದಿಲ್ಲ, ಆರ್ಡರ್ ಮಾಡ್ಕೊಂಡು ಮನೇಲಿ ತಿಂತಾರೆ. ಅಂತಂದ್ರೆ ನಿಲ್ಲೋದಿಲ್ಲ. ಅತಿ ಹೆಚ್ಚು ಉದ್ದ ಲೈನ್ಸ್ ಕಾಣ್ತು ಅಂತ ಹೇಳಿದ್ರೆ ಬೇಡ ಬೇಡ ನನ್ನಿಂದ ಏನೋ ಒಂದು ಓಟಿಂದ ಏನಾಗುತ್ತೆ, ಹಂಗೆ ಯೋಚನೆ ಮಾಡೋರು ಇದ್ದಾರೆ. ಸೊ ನಾನ್ ನನ್ನ ಮಗಳಿಗೆ ಬಲವಂತ ಮಾಡಿ ಪರವಾಗಿಲ್ಲ ಬಾ ಅಂತ ನಾನು ಕರ್ಕೊಂಡು ಹುಡುಕಿ ಮಾಡಿದ್ರಿಂದ ಇಲ್ವೇನೋ ಬಿಡಮ್ಮ ಇದ್ರಲ್ಲಿ ಇಲ್ಲ ಅಂದ್ಬಿಟ್ಟು ಅವಳು ವಾಪಸ್ಸು. ಸೊ ಈ ತರದ ಸಮಸ್ಯೆ ಆದ್ರೆ ಯುವ ಜನರು ಹೆಂಗ್ ಹುಡುಕ್ತಾರ ಅವರು? ಯಾಕೆ ಹುಡುಕ್ಬೇಕು? ಯಾಕೆ ಒಂದು ಇನ್ಫಾರ್ಮೇಶನ್ ಕೊಡಕ್ಕೆ ಫೋನಲ್ಲಿ ಮೆಸೇಜ್ ಕಳಿಸ್ಬೋದಲ್ಲ. ಏನೆಲ್ಲ ಮೆಸೇಜ್ಗಳು ಬರ್ತವೆ, IRCTC ಇಂದ ಬರುತ್ತೆ, ಅದರಿಂದ ಬರುತ್ತೆ, ಇದರಿಂದ ಬರುತ್ತೆ. ಒಂದು ಚುನಾವಣಾ ಆಯೋಗಕ್ಕೆ ಒಂದು ಮೆಸೇಜ್ ಸಿಸ್ಟಮ್ ಬಿಲ್ಡ್ ಮಾಡ್ಕೊಳಕ್ಕಾಗೋದಿಲ್ವಾ? ನಿಮ್ದು ಇಂಥ ಬೂತಲ್ಲಿ ಇದೆ, ಇಂಥ ಕಡೆ ಇದೆ. ಚುನಾವಣಾ ಪ್ರಚಾರಕ್ಕೆ ಎಷ್ಟು ಕಾಲ್ ಬರ್ತಾವ ಮೇಡಮ್? ಅದಕ್ಕೆ ಎಷ್ಟು ಬರ್ತಾವಲ್ವಾ? ಅಗತ್ಯವಿರೋದನ್ನ ಇವ್ರಿಗೆ ಸಂಬಳ ಕೊಟ್ಟು ಕೂರ್ಸಿರೋದೇ ಅದಕ್ಕೆ. ನಾವು ನಮ್ಗೆ ಅನುಕೂಲ ಮಾಡಿ, ನೀವು ನಮಗೆ ಕಾಂಪ್ಲಿಕೇಟ್ ಮಾಡಬೇಡಿ ಲೈಫ್ನ ಅಂತ. ಇವ್ರು ಮಾಡ್ಬೇಕಾಗಿರೋ ಕೆಲಸ ಮಾಡೋದ್ ಬಿಟ್ಟು ಏನ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳ್ಬೇಕು. ಉತ್ತರ ಇದೆಯಾ ಅವ್ರ ಹತ್ರ ಏನಾದ್ರು? ಅಂದ್ರೆ ಪ್ರಮುಖವಾಗಿ ಎಲ್ಲರೂ ಕೇಳ್ತಾ ಇದ್ದು ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ ಕೆಲಸ. ಇದೇ ಮೇನ್ ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ. ಈಗ ಭಿಕ್ಷುಕನ ಹತ್ರ ಕೂಡ ಒಂದು ಮೊಬೈಲ್ ಫೋನ್ ಇದೆ, ಹೌದು, ಅವನತ್ರ ಬ್ಯಾಂಕ್ ಅಕೌಂಟ್ ಇದೆ. ಭಿಕ್ಷುನ ಹತ್ರ ಇರುವಾಗ ಎಲ್ಲ ಕಾಮನ್ ಮ್ಯಾನ್ ಹತ್ರ ಮೊಬೈಲ್ ನಂಬರ್ ಇದೆ. ಮೊಬೈಲ್ ನಂಬರ್ ಇರುವಾಗ ವೈ ಡೋಂಟ್ ಯೂಸ್ ದ ಮೊಬೈಲ್ ನಂಬರ್ ಫಾರ್ ಡಿಲೀಷನ್, ಆಮಿಷನ್, ಕನ್ಫರ್ಮೇಷನ್? ಯಾಕೆ ಮಾಡ್ಲಿಕ್ಕಾಗಲ್ಲ? ಎವ್ರಿಥಿಂಗ್ ಕುಡ್ ಬಿ ಆನ್ಲೈನ್. ಜೊತೆಗೆ ಇವರೆಲ್ಲ ಕನೆಕ್ಟ್ ಮಾಡ್ಕೊಂಡಿದಾರಲ್ವಾ? ಆಧಾರ್ ಕನೆಕ್ಟ್ ಮಾಡಿದ್ದಾರೆ, ವೋಟರ್ ID ಕನೆಕ್ಟ್ ಮಾಡಿದ್ದಾರೆ, ಮೊಬೈಲ್ ನಂಬರ್, ಪ್ಯಾನ್ ಕನೆಕ್ಟ್ ಮಾಡಿದ್ದಾರೆ, ಬ್ಯಾಂಕ್ ಅಕೌಂಟ್ ಕನೆಕ್ಟ್ ಮಾಡಿದ್ದಾರೆ. ಏನಕ್ಕೆ ಕನೆಕ್ಟ್ ಮಾಡ್ಕೊಂಡು ಕೂತಿದ್ದಾರೆ ಇವರು? ಜನರನ್ನ ಹ್ಯಾರಾಸ್ ಮಾಡಕ್ ಮಾತ್ರನಾ ಅಥವಾ ಜನರಿಗೆ ಅನುಕೂಲ ಮಾಡ್ಲಿಕ್ಕೂ ಅದನ್ನು ಉಪಯೋಗಿಸ್ತಾರೆ? ಇಲ್ಲಿ ನಾವು ಗಮನಿಸಬೇಕು, ಚುನಾವಣೆಗೆ ಇನ್ನ 3 ದಿನ ಇದೆ, ಕಂಟಿನ್ಯೂಸ್ ಕರೆ ಬರುತ್ತೆ, ವೋಟ್ ಮಾಡಿ. ಅದನ್ನ ಒಂದು SMS ಕಳ್ಸಿದ್ರೆ ಮುಗ್ದ ಹೋಗಿತ್ತು. ಯಾರು ಎಲ್ಲಿ ಹೋಗಿ ಮತದಾನ ಮಾಡ್ಬೇಕು ಅನ್ನೋದು. ಸರ್, ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೇಕು. ನಾವು ಆರ್ಥಿಕ ತಜ್ಞರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಬಂದ್ರೆ ಅಧಿಕಾರಕ್ಕೆ ಆರ್ಥಿಕ ಹೂಡಿಕೆ ಜಾಸ್ತಿ ಆಗುತ್ತೆ ಅಥವಾ BJP ಬಂದ್ರೆ ಜಾಸ್ತಿ ಆಗುತ್ತೆ? ಖಂಡಿತ ಆಗಲ್ಲ. ಯಾಕೆಂದ್ರೆ ಎಕ್ಸಾಂಪಲ್ ಕೊಡ್ತೀನಿ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿವಸದಿಂದ 1947ನಿಂದ ಟು ಕ್ರಾಸ್ $1 trillion economy we have taken 40 years. ಓಕೆ, 40 years. ಆಮೇಲೆ ಇನ್ನೊಂದು $1 trillion ಕ್ರಾಸ್ ಆಗಬೇಕಾದ್ರೆ ಯು ಟೇಕನ್ another 20 years. That means 60 years after independence we have crossed only $2 trillion economy. ಆದರೆ ಇತ್ತೀಚೆಗೆ for the last 10 years we are now crossing $4 trillion economy, double up. ಅಂದರೆ we are getting into $5 trillion economy. ಇದು ಕ್ರೆಡಿಟ್ ಗೋಸ್ ಯಾರಿಗೆ? BJP ಸರ್ಕಾರಕ್ಕೆ. I am not a fan of BJP ಸರ್ಕಾರ ಅಲ್ಲ. I am talking about on economy. So when you are crossing 5 trillion, we were on the 12th position. We came to 7th. Now we have come to 5th. Now shortly we are going to become 3rd. Globally we are becoming a 3rd in the world. So when it is becoming, economy is growing. Economy growing ಆದಾಗ ಯಾರಿಗೆ ಬೆನಿಫಿಟ್ ಬರುತ್ತೆ? ಆಮ್ ಆದ್ಮಿ ಜನಗಳಿಗೆ ಕೈಗೆ ಕಾಸು ಸಿಗುತ್ತೆ. If there is a economy growth, you have to go for a government where they are improving the economy. That's my point. ಮೋಸ್ಟ್ಲಿ ಇವ್ರು ಬೇರೆ ಯಾವ್ದೋ ಕನ್ನಡಕ ಹಾಕೊಂಡು ನೋಡ್ತಿರ್ಬೇಕು, ನಮ್ಗಂತೂ ಕಾಣಿಸ್ತಿಲ್ಲ ಅದು. ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಗ ಸಾರಿ ಅಲ್ಲ, ಎಕಾನಮಿ ಗ್ರೋ ಆಗೋದು ಕಾಣಿಲ್ವಾ? ಅಲ್ಲಲ್ಲ, ನಾವು ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ. ಅಲ್ಲ, ಕನ್ನಡ ಸ್ವಾತಂತ್ರ್ಯ ಬಂದಾಗ ಭಾರತದ ಪರಿಸ್ಥಿತಿ ಹೇಗಿತ್ತು? ಏನಿತ್ತು? ಎಕಾನಮಿ ಅನ್ನೋದಕ್ಕೇನ ಆ ಪದಕ್ಕೇನಾದ್ರೂ ಅರ್ಥ ಸಿಗುವಂಗಿತ್ತ ನಮ್ಮ ಭಾರತದ ಪರಿಸ್ಥಿತಿ?
ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೊಟ್ಟೋಗಿದ್ರು. ತಿನ್ನಕ್ಕೆ ಊಟ ಇರಲಿಲ್ಲ. ಬೆಂಗಾಲ್ ಫೆಮೈನ್ ನೋಡಿದ್ರೆ ನೀವು ಅದನ್ನ ನೆನಪಿಸ್ಕೊಂಡ್ರೆ, ಅಥವಾ ಯಾವುದೇ ಒಂದು ವ್ಯಕ್ತಿ ಕಾಲಿಗೊಂದು ಚಪ್ಪಲಿ ಇರಲಿಲ್ಲ, ಮೈ ಮೇಲೆ ನೆಟ್ಟಿಗೆ ಹಾಕೊಳ್ಳೋಕೆ ಬಟ್ಟೆ ಇರಲಿಲ್ಲ, ಊಟ ಅಂತೂ ಬಿಡಿ, ಎಲ್ಲ ಒಣಗೋಗಿದ್ರು ಜನಗಳು. ಅಂಥದ್ರಲ್ಲಿ ನಮ್ಮ ಬಜೆಟೇ ಇರಲಿಲ್ಲ, ನಮ್ಮ ಬೊಕ್ಕಸದಲ್ಲಿ ಏನೂ ಇರಲಿಲ್ಲ. ಅಂಥದ್ರಲ್ಲಿ ಆ ಮನುಷ್ಯ ನೆಹರು ಅವನೇ 200 ಕೋಟಿ ಹತ್ತತ್ರ ದುಡ್ಡು, ಸ್ವಂತ ದುಡ್ಡನ್ನು ಹಾಕಿದೆ ಮನುಷ್ಯ ಆವಾಗಿನ ಕಾಲದಲ್ಲಿ. ಎಲ್ಲೆಲ್ಲಿಂದ ತಗೊಂಬಂದು ಹೆಂಗೆಂಗಿಂದ ತಗೊಂಬಂದು ಶಾಸ್ತ್ರಿ ಉಪವಾಸ ಮಾಡಿ ಅಂತ ಹೇಳ್ಬಿಟ್ಟು ಭಾರತನ ಕಟ್ಟಿರೋ ಅಂಥದ್ದು. ಅಂಥದ್ರಲ್ಲೂ 10 ವರ್ಷದಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಗಳು, ಎಲ್ಲ ಊರಿಗೆ ಆಲ್ಮೋಸ್ಟ್ ರೋಡ್ಗಳು, ಆಸ್ಪತ್ರೆಗಳು, ಶಾಲೆಗಳು, ಕಾಲೇಜ್ಗಳು, IIT IIMಗಳು, ಇಸ್ರೋ, ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಅಷ್ಟನ್ನ ಕಟ್ಟಲಿಕ್ಕೆ ಎಲ್ಲಿಂದ ಸಾಧ್ಯ ಆಯಿತು? ಹೆಂಗೆ ಮಾಡಿದ್ರು? ಈಗ ಬಂದಿರುವಂತಹ BJP ಸರ್ಕಾರ ಎಲ್ಲ ಅನುಕೂಲ ಮಾಡಿಕೊಟ್ಬಿಟ್ಟು ಸಿಂಹಾಸನದಲ್ಲಿ ಕೂರಿಸ್ಬಿಟ್ಟು ಆಡಳಿತ ನಡೆಸುವಂತ ಅಂದರೆ ಜನರ ಹತ್ರ ಎಲ್ಲ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟು ಯಾವ 4 ಜನಕ್ಕೆ ಕೊಟ್ಬಿಟ್ಟು GDP ಅಳಿಯೋ ಮಾಪನೂ ಬದಲಾಗೋಯ್ತು, ಆರ್ಥಿಕತೆ ಅಳಿಯೋ ಮಾಪನೂ ಬದಲಾಗೋಯ್ತು, ಎಲ್ಲಾನು ಬದಲಾವಣೆ ಮಾಡಿಬಿಟ್ಟು ಈಗ ಇದನ್ನ ಪೆನ್ನಲ್ಲ, ಇದನ್ನ ಪೆನ್ಸಿಲ್ ಅನ್ನಿ ನೀವು ಅಂತ ಹೇಳ್ಕೊಟ್ಬಿಟ್ಟು ಎಲ್ಲಾರ್ಗು ಇದನ್ನ ಪೆನ್ಸಿಲ್ ಅಂತಿದ್ದಾರೆ ಇವಾಗ ಜನ ಪೆನ್ನ, ಆಯ್ತಾ? ಸೊ ಹಂಗೆ ಮಾಡಿಬಿಟ್ಟು ಈಗ ಜನಸಾಮಾನ್ಯರ ಕೈಲಿ ದುಡ್ಡಿಲ್ಲ, ಸಾಯ್ತಾ ಇದ್ದಾರೆ ಜನ. ಎಲ್ಲಿದೆ ದುಡ್ಡು? ಅಕಸ್ಮಾತ್ ಏನಾದರೂ ಅಂತಹ ಒಳ್ಳೆ ಆರ್ಥಿಕತೆಯನ್ನು ಮಾಡಿದ್ದಿದ್ರೆ ಏನು ಕೋವಿಡ್ ಸಮಯದಲ್ಲಿ ಇಷ್ಟು ಜನ ಅಸ್ತವ್ಯಸ್ತ ಆಗಬೇಕಾಗಿರ್ಲಿಲ್ಲ, ಅವ್ಯವಸ್ಥೆನಲ್ಲಿ ನರಳಿ ಸಾಯ್ಬೇಕಾಗಿರ್ಲಿಲ್ಲ. ನಿಮ್ಮ ದೇಶ ಆರ್ಥಿಕವಾಗಿ ಮುಂದುವರಿತಾ ಇದೆ ಅನ್ನೋದರ ಸೂಚಿತ ಏನಾಗಿರಬೇಕು? ಜನಸಾಮಾನ್ಯರು ಅನುಕೂಲವಾಗಿರಬೇಕು. ಹೌದು. ಹೆಂಗಿತ್ತು ಪರಿಸ್ಥಿತಿ ಕೋವಿಡ್ನಲ್ಲಿ? ಅಥವಾ ಈಗಲೇ ಆಗಲಿ ಹೆಂಗಿದೆ ಪರಿಸ್ಥಿತಿ? ಜನರ ಹತ್ರ ಉದ್ಯೋಗ ಇದೆಯಾ? ಜನರ ಹತ್ರ ಹಣ ಇದೆಯಾ? ಓಪನ್ ಮಾಡಿಸಿದ್ದಂಥ 0 ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಕೂಡ ಇದ್ದಂತಹ ಮಿನಿಮಮ್ ಬ್ಯಾಲೆನ್ಸನ್ನು ಕಿತ್ಕೊಂಡ್ಬಿಟ್ಟು ಅಕೌಂಟ್ನಲ್ಲಿ ಮೈನಸ್ ಅಮೌಂಟ್ ನಡೀತಾ ಇದೆ. ಯಾಕೆ ಬಂತು ಇಂಥ ಪರಿಸ್ಥಿತಿ ಜನಸಾಮಾನ್ಯರಿಗೆ? ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ ಆರ್ಥಿಕ ಪರಿಸ್ಥಿತಿ ಕುಸಿದೋಗಿದೆ. ಆದ್ರೆ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ನಾ ಹೇಳಿದ್ದು ಯಾವ ಕರ್ನಾಟಕದಲ್ಲಿ ನೋಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಬಿಟ್ಟು. ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿ ಕುಸಿದೋಗಿದೆ. ಯಾವ 4 ಜನದ ಆರ್ಥಿಕತೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಆ ಕೆಲವರು ಅಂತ ಕಳ್ಳರುಗಳು ದೇಶನೂ ಬಿಟ್ಟು ಓಡೋಗಿದ್ದಾರೆ, ಇನ್ ದೇಶ ದುಡ್ಡು ಕೊಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಜನ ಯಾಕೆ ಭಾರತ ಬಿಟ್ಟು ಹೋಗ್ತಾ ಇದ್ದಾರೆ? ಯಾಕೆ? ಅಕಸ್ಮಾತ್ ಭಾರತ ತುಂಬಾ ಹಂಗ್ ಇಂಪ್ರೂವ್ ಆಗ್ತಾ ಇದ್ದಿದ್ರೆ ಹೋಗಿದ್ದವ್ರು ವಾಪಸ್ ಬರ್ಬೇಕಾಗಿತ್ತು. ಈಗ ಡೆಲ್ಲಿನಲ್ಲಿ ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಹೋಗಿದ್ದವರು ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವಾಪಸ್ ಗೌರ್ಮೆಂಟ್ ಸ್ಕೂಲಿಗೆ ಬರ್ತಾ ಇದ್ದಾರೆ. ಭಾರತದ ಪರಿಸ್ಥಿತಿ ಹಂಗ್ ಚೆನ್ನಾಗಿ ಹೋಗ್ಬಿಟ್ಟಿದ್ರೆ ಹೊರಗೆ ಹೋಗಿರೋರು ವಾಪಸ್ ಬರ್ಬೇಕಾಗಿತ್ತು. ಆದ್ರೆ ಹಂಗಾಗ್ತಾ ಇಲ್ಲ. ಯುವ ಜನರು ಇಲ್ಲಿಂದ ಬಿಟ್ಟೋದವರು ಇದುವರೆಗೂ ಪಾಸ್ಪೋರ್ಟ್ ನ ಲೈವ್ ಆಗಿ ಇಟ್ಕೊಂಡಿದ್ದವ್ರು ಕೂಡ ಈಗ ಗಿವ್ ಅಪ್ ಮಾಡ್ಬಿಟ್ಟು ಅಲ್ಲಿಯ ಪಾಸ್ಪೋರ್ಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಅಂತ ಪರಿಸ್ಥಿತಿನಲ್ಲಿ ಇದೀವಿ ನಾವು. ರಾಜೇಂದ್ರ ಸರ್, ಈಗ ನಿಮಗೆ 2014ರಿಂದ 24ರವರೆಗೆ ಬದಲಾವಣೆ ಕಾಣುತ್ತಾ? ಬದಲಾವಣೆ ಅಂದ್ರೆ ಬೇಕಾದಷ್ಟು ಬದಲಾವಣೆಗಳಾಗಿವೆ. ಅದು ನಕಾರಾತ್ಮಕವಾಗಿ ಕೇಳ್ತೀವಿ ನೀವು. ಒಂದು ನಾವು ಎಲ್ಲ ಒಂದೇ ಹಾರಿಸನಲ್ಲಿ ಒಂದೇ ವ್ಯೂನಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಈಗ ನೀವು 10 ವರ್ಷಗಳಲ್ಲಾದಂತಹ ಬದಲಾವಣೆಗಳೇನು ಅಂತ ಹೇಳಿದ್ರೆ ಬದಲಾವಣೆಗಳಾಗಿದೆ. ಕೆಲವು ಪಾಸಿಟಿವ್ ಇದೆ, ಕೆಲವು ನೆಗೆಟಿವ್ ಇದೆ. ನೀವು ಇಂಟರ್ನ್ಯಾಷನಲ್ ಇದು ನೋಡಿದಾಗ ಆ್ಯಂಗಲಲ್ಲಿ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಒಂದಷ್ಟು ಇದಾಗಿರಬಹುದು. ಆದರೆ ಈಗ ರಾಷ್ಟ್ರೀಯತೆ ಮತ್ತು ರಾಷ್ಟ್ರೀಯ ಆರ್ಥಿಕತೆನೇ ನೀವು ಮೂಲಭೂತವಾಗಿ ಪ್ರೈಮರಿ ಎಕನಾಮಿಕ್ಸ್ ಅಂತಕ್ಕಂಥದ್ದು ಏನಿದೆ ಅದು ಹದಗೆಟ್ಟಿದೆ ಅಂತ ಹೇಳ್ಬೇಕು. ಈಗ ಮೇಡಮ್ ಹೇಳಿ, ಈಗ 60 ವರ್ಷದ ಕಾಂಗ್ರೆಸ್ ಆಡಳಿತ ಮಾಡಿತು, ಅಲ್ಲದಂತಹ ಬದಲಾವಣೆ ಯಾಕಾಗತ್ತೆ? ಅಂದರೆ 60 ವರ್ಷಗಳು ಅಂತ ಹೇಳಿದ್ರೆ ನಾವು 47ನೇ ಇಸ್ವಿಯಿಂದ ಆಗಲೇ ಹೇಳಿದ್ರು 10 ವರ್ಷಗಳ ಕಾಲ. 47ರಿಂದ 62ರವರೆಗೆ ಎಷ್ಟು ಕಷ್ಟ ಇತ್ತು ಅಂತ. ದೇಶನೆಲ್ಲ ಕಂಪ್ಲೀಟ್ ಆಗಿ ಯಾರೋ ಬ್ರಿಟಿಷರು ಮೊಘಲರು ಕೊಳ್ಳೆ ಹೊಡ್ಕೊಂಡೋದಾಗ ಮತ್ತೆ ಅವತ್ತು ದೇಶನ ಕಟ್ಟಬೇಕಾಗಿತ್ತು. ಅವತ್ತು ಪರಿಸ್ಥಿತಿ ಆಗಿತ್ತು. ಪಂಚವಾರ್ಷಿಕ ಯೋಜನೆಗಳು ಮಾಡಿದ್ರು, ಆರ್ಥಿಕವಾಗಿ ನಾವು ಬೆಳಿಬೇಕಾಗಿತ್ತು, ಕೃಷಿಯಲ್ಲಿ ಬೆಳಿಬೇಕಾಗಿತ್ತು, ವಿದ್ಯೆ ಕೊಡಬೇಕಾಗಿತ್ತು, ಎಲ್ಲ ಕ್ಷೇತ್ರಗಳಲ್ಲಿ ಇದಾಗಬೇಕಾಗಿತ್ತು. ಆದರೆ ಅದನ್ನು ಆ ಗ್ರೋತನ್ನು ನಾವು ಫಾಲ್ಸ್ ಗ್ರೋತ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದಟ್ ಇಸ್ ದಿ ಸ್ಟ್ರಾಂಗ್ ಬೇಸ್ ಯಾವುದೇ ಪಾರ್ಟಿ ಇರಲಿ. ಆ ಒಂದು ಎಕಾನಮಿನಲ್ಲಿ ಅವರು ಬೆಳೆದ್ರು, ಸ್ಲೋ ಇರಬಹುದು. ಆದ್ರೆ ಈಗ ಏನಾಗಿದೆ, ಒಂದು ಸೂಪರ್ಫಿಷಿಯಲ್ ಎಕಾನಮಿ ಅಂತಕ್ಕಂಥದ್ದಾಗಿದೆ. ಈಗಿನ ಒಂದು ವಿಶ್ಲೇಷಣೆಗಳು, ಈಗಿನ ಒಂದು ವ್ಯಾಖ್ಯಾನಗಳು ನೋಡಿದಾಗ ಅದು ಏನೋ ಒಂದು ರೀತಿಯಾದಂತಹ ಒಂದು ಅದ್ಭುತವಾದಂತಹ ಒಂದು ಪೇಪರ್ ಮೇಲೆ ಕಾಣ್ತಾ ಇದೆ ನಮಗೆ. ನಿಜವಾಗ್ಲೂ ಆ ರೀತಿಯಾದಂಥ ಒಂದು ಎಕಾನಮಿ ನಾವು ಗ್ರೋತ್ ಇದೆಯಾ? ಇದು ಬಹಳ ಈ ಎಕಾನಮಿ ಅಂತಕ್ಕಂಥದ್ದೇ ಮೊದಲು ಟಫ್ ಸಬ್ಜೆಕ್ಟು. ಇದು ಸಾಮಾನ್ಯರಿಗೆ ಅರ್ಥನೇ ಆಗಲ್ಲ. ಅರ್ಥ ಆಗಂಗಿದ್ರೆ ನಮ್ಗೆ FKCC ಅಂತವ್ರಿಗೋ ಅಥವಾ ನಿಮ್ಮ ಅಮರ್ತ್ಯ ಸೇನ್ ಅಂತವ್ರಿಗೋ ಅಥವಾ ದೊಡ್ಡ ಚಿದಂಬರಂ ಅಂತವ್ರಿಗೋ ಇಂಥವ್ರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಇದು ಏನಾಗಿದೆ, ಒಂದು ರೀತಿಯಲ್ಲಿ ಮಾಯ ಮಾಡಿಬಿಟ್ಟಿದೆ ಅಂತ. ಎಕಾನಮಿ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ?
ಉದ್ಯೋಗ, ಆರೋಗ್ಯ, ಶಿಕ್ಷಣ ಇವೆಲ್ಲ. ಇದು ಓವರ್ ಆಲ್ ಗ್ರೋತ್ ಆದಾಗ ಮಾತ್ರ ನಾವು ಫೇರ್ ಎಕಾನಮಿ, ಫೇರ್ ಗ್ರೋತ್ ಅಂತ ನಾವು ಹೇಳ್ತೀವಿ. ಆ ಫೇರ್ ಗ್ರೋತ್ ಆಗಿದೆಯಾ ಪರೀಕ್ಷೆ ಮಾಡ್ಕೊಳ್ಳಿ ನೀವೇ ಒಂದ್ಸಾರಿ ಅಂತ. 60 ವರ್ಷ 10 ವರ್ಷ ನೋಡಿ, 60 ವರ್ಷದಲ್ಲಿ ಕ್ಷೀರ ಕ್ರಾಂತಿಯಂತೆ, ಹಸಿರು ಕ್ರಾಂತಿಯಂತೆ, ಏನು ಶಿಕ್ಷಣ ಕ್ರಾಂತಿ ಎಲ್ಲ ಅದು, ಆರೋಗ್ಯದ್ದು ಎಲ್ಲ ಆಯಿತು. ಕಳೆದ 10 ವರ್ಷದಲ್ಲಿ ರೈತರು ಏನು ಕೇಳ್ತಾ ಇದ್ದಾರೆ? ಇವ್ರೇನಾದ್ರು ಇಂಪ್ರೂವ್ ಮಾಡಬೇಕು ಅನ್ನಂಗಿದ್ದಿದ್ರೆ ಯಾವುದಾದ್ರೂ ರಾಜ್ಯದಲ್ಲಿ ಹೊಸದಾಗಿ IIT, IIM, ಏಮ್ಸ್ಗಳು ಅಥವಾ ಇಸ್ರೋ ಅಂತ ಇನ್ನೊಂದು 4 ಏನಾದರೂ ಆಗಿದಾವ? ಆಗಿಲ್ಲ, ಕಾಣಿಸ್ತಾ ಇಲ್ಲ ನಮಗೆ. ಆಯಿತು, ಎಲೆಕ್ಟ್ರಿಸಿಟಿಗೆ ನಾವು ಇನ್ನೂ ಓಲ್ಡ್ ಮೆಥಡಾಲಜಿನೇ ನಂಬ್ಕೊಂಡಿದ್ದೀವಿ. ಸೋಲಾರ್ ಇಷ್ಟು ಚೆನ್ನಾಗಿ ಅಡ್ವಾನ್ಸ್ ಆಗೋಗಿದೆ. ಇಡೀ ದೇಶದಲ್ಲಿ ಸೋಲಾರ್ ಬಗ್ಗೆ ಕ್ರಾಂತಿ ಮಾಡ್ಬಿಡ್ಬೋದಿತ್ತು. ಮಾಡಿದಾರ? ಮಾಡಿಲ್ಲ. ಸ್ವಂತ ಮನೆಗಳು ಜನರಿಗೆ ಈಗಲೂ ಜೋಪಡಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇದು ನಡೆದಾಗ ಏನು ಎಂಥದ್ದು G20 ಏನು ನಡೆದಾಗ ಕೊಂಪೆನಲ್ಲಿದ್ದವರು ಅಂತ ಅಂದ್ಬಿಟ್ಟು ಅವ್ರನ್ನೆಲ್ಲ ಎತ್ತಂಗಡಿ ಮಾಡಿಸ್ಬಿಟ್ಟಿದ್ರು. ಈಗಲೂ ಅದು ಯಾವುದು ರಾಮನ ದೇವಸ್ಥಾನ ಕಟ್ಟಬೇಕಾದ್ರೆ ಇಡೀ ರೋಡ್ಗೆ ಅಂತ ಹೇಳ್ಬಿಟ್ಟು ಜನರನ್ನ ಎತ್ತಂಗಡಿ ಮಾಡಿಸ್ತಾ ಇದ್ದಾರೆ. ಒಂದು ಲಿಟ್ರಸಿ ರೇಟ್ ಎಷ್ಟು ಇಂಪ್ರೂವ್ ಆಗಿದೆ ಹಾಗಾದ್ರೆ? ಕಳೆದ 10 ವರ್ಷದಲ್ಲಿ ನೀವು ಯೋಚನೆ ಮಾಡಿದ್ರೆ ಲಿಟ್ರಸಿ ರೇಟ್ ಎಷ್ಟು ಇಂಪ್ರೂವ್ ಆಗಿದೆ? ಬಾಲ್ಯ ವಿವಾಹಗಳು ಹೆಚ್ಚಾಗಿದಾವ, ಕಡಿಮೆ ಆಗಿದಾವ? ಮಕ್ಕಳು ಶಾಲೆಯಿಂದ ಹೊರಗಿದಾರ, ಒಳಗಿದಾರ? ರೈತರು ಸಮಾಧಾನದಿಂದ ಇದ್ದಾರಾ ಇಲ್ವಾ? ಅಥವಾ ಮನುಷ್ಯ ಏನು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿತ್ತೋ ಈ BJP ಅಥವಾ ಮೋದಿ ಸರ್ಕಾರ, ಆ ಆಶ್ವಾಸನೆಗಳಲ್ಲಿ ಎಷ್ಟು % ಈಡೇರಿದೆ? ರೈತರ ಆಸ್ತಿ ಏನೋ ಆದಾಯ ದ್ವಿಗುಣ ಅಂತ ಹೇಳಿದ್ದನ್ನು ರೈತರು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೋರಾಟ ಮಾಡಿ ಸಾಯ್ತಾ ಇದ್ದಾರೆ. 100 ಜನ, 1000 ಹತ್ತತ್ರ ಜನ ಸತ್ರು. ಯಾಕೆ ಹಿಂಗಾಗ್ತಾ ಇದೆ? ಅಕಸ್ಮಾತ್ ಎಕಾನಮಿ ಗ್ರೋತ್ ಆಗ್ಬಿಟ್ಟಿದ್ರೆ ದೇಶ ಸುಭಿಕ್ಷವಾಗಿರ್ಬೇಕಿತ್ತಲ್ಲ. ಸುಭಿಕ್ಷವಾಗಿದೆಯಾ ದೇಶ? ಕಾಣಿಸ್ತಾ ಇಲ್ಲ ನಮ್ಗೆ ಎಲ್ಲೂನು. ಇದಕ್ಕೆ ನೀವೇನು ಹೇಳ್ತೀರಾ? 60 ವರ್ಷ 10 ವರ್ಷ ಐ ಅಗ್ರಿ. 1947ನಲ್ಲಿ ಬಡತನ ಇತ್ತು, ತೀರಾ ಬಡತನ ಇತ್ತು. ಅದರಿಂದ ಬಡತನದಿಂದ ಪಾರಾಗಬೇಕಾದ್ರೆ ಸೊ ಕ್ಯಾಪಿಟಲ್ ಸ್ಟ್ರಾಟಜಿ ಉಪಯೋಗಿಸ್ತೀವಿ. ಅದರ ಬದಲು ಒಂದು ವೇಳೆ ಸೋಷಿಯಲಿಸ್ಟ್ ಸ್ಟ್ರಾಟಜಿ ಮಾಡದಿದ್ರೆ, ಯಾಕೆಂದರೆ ನಮ್ಮದು ಆಬಾದಿ ಇತ್ತು ಆವಾಗ 32 crores ಆಫ್ ಪೀಪಲ್, ಔಟ್ ಆಫ್ ದ ಮೋಸ್ಟ್ 60 to 70% ವೇರ್ ಬಿಲೋ ಪವರ್ಟಿ ಲೈನ್. ಆವಾಗ ಸೋಷಿಯಲಿಸ್ಟ್ ಸ್ಟ್ರಾಟಜೀಸ್ ಮಾಡದಿದ್ರೆ ಎಜುಕೇಷನ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಅಮೇರಿಕಾ ಟುಡೇ ಹೈಯೆಸ್ಟ್ $22 trillion ಎಕಾನಮಿ ಹೇಗೆ ಆಯಿತು? ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್. ಫಸ್ಟ್ ದೇ ಬಿಲ್ಟ್ ಆನ್ ಇನ್ಫ್ರಾಸ್ಟ್ರಕ್ಚರ್, ಟೇಕಿಂಗ್ ಎ ಲೋನ್. ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆದಮೇಲೆ ಟುಡೇ ದೇ ಆರ್ $22 trillion ಎಕಾನಮಿ ವಿತ್ 32 crores ಆಫ್ ಪೀಪಲ್. ವಿ ಆರ್ 142 crores ಆಫ್ ಪೀಪಲ್ ನೌ. ವಿ ಆರ್ ನಾಟ್ ಸ್ಪೆಂಡ್ ಮನಿ ಆನ್ ಇನ್ಫ್ರಾಸ್ಟ್ರಕ್ಚರ್. ಆವಾಗ 15,000 ಕಿಲೋಮೀಟರ್ ಇತ್ತು ನಮ್ಮದು ನ್ಯಾಷನಲ್ ಹೈವೇ ಆ್ಯಂಡ್ ರೈಲ್ವೆಗಳು. ಇವತ್ತು ಇಟ್ ಹಸ್ ಗೋನ್ 10 times more. ಸೊ ವಿ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಮನಿ ಆನ್ ಇನ್ಫ್ರಾಸ್ಟ್ರಕ್ಚರ್. ಇವಾಗ ಏಮ್ಸು IIT ಅಂದರೆ ಏಮ್ಸು 2014 ಎಷ್ಟಿತ್ತು, ಇವತ್ತು ಎಷ್ಟಿದೆ 2024ಗೆ? IITಗಳು ಎಷ್ಟಿದೆ? ಸೊ ಇಟ್ ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಎಷ್ಟಿದೆ? ಐ ವಾಂಟ್ ಟು ನೋ. IIMs were there only 8. Today there are 22. Show me now. Google show it. me. Show me. No. Google it. I'll give Please you. Google it. No, Fine. no. Fine. Show me. You I have do Googled that. it. I have Googled it. See There is no IITಗಳು ಎಷ್ಟಿತ್ತು, ಇವತ್ತು ಎಷ್ಟಾಗಿವೆ? There are no new aims. ಸೊ ಅಂಡ್ ಈವನ್ ನ್ಯಾಷನಲ್ ಹೈವೇಸ್ಗಳು ಎಷ್ಟಿತ್ತು, ಎಷ್ಟಾಗಿವೆ? ರೈಲ್ವೇಸ್ ಎಷ್ಟಿತ್ತು, ಎಷ್ಟಾಗಿದೆ? ನ್ಯಾಷನಲ್ ಹೈವೇಗಳು ಅಷ್ಟೇ ಇದಾವೆ, ರೈಲ್ವೆ ಟ್ರ್ಯಾಕ್ಗಳು ಅಷ್ಟೇ ಇದಾವೆ. ಒಂಚೂರು 4 ಕಿಲೋಮೀಟರ್ ಎನ್ಹಾನ್ಸ್ ಆಗಿರಬಹುದು ಅಷ್ಟೇ. ನೀವು ಮಾತಾಡೋದು ಡಿಸ್ಟರ್ಬ್ ಮಾಡಿಲ್ಲ, ಸೊ ನಾವು ಬರೀ ಸುಳ್ಳು ಹೇಳ್ತಾ ಇದ್ದೀರಿ. ಅಲ್ಲ, ಸುಳ್ಳು ಆಮೇಲೆ ಪ್ರೂವ್ ಮಾಡಿ. ಆಯ್ತು, ಅಲ್ಲ ನೀವು ಸತ್ಯಾನ್ ಪ್ರೂವ್ ಮಾಡಿ. Google for you or Google for me is not different. Yeah, Google it. Google it and show me. You can show it to me now. You Google it and show me now. Before you going further, you Google it and show me how many aims. You please talk, otherwise allow me to talk. How many new aims came up? ನಿಮಗೆ ಚಾನ್ಸ್ ಕೊಟ್ಟಾಗ ನಿಮಗೆ ಚಾನ್ಸ್ ಕೊಟ್ಟಾಗ ನಾವು we are professional. Please follow the professionalism. We are not politicians. Be honest also. That's what I'm telling you. Yeah. So Google for you what and I'm Google asking for me is not different. It is same. Okay? So Yeah, when I please speak, do you it. don't disturb me. Let me Please show stop it to talking. me. I'm only Let me asking. answer I'm this not point. disturbing. Why don't you answer Why and you go are ahead? interfering? Why don't you answer Come and on, go Akila, ahead? why you are interfering? No, it's not interference. I'm asking you one simple Being a question. professional, don't interfere. Let us be professionals. ಮೇಡಮ್ Be honest also along with it. ಮೇಡಮ್ ಒಂದು ನಿಮಿಷ. Okay, Whether okay, I'm carry on. honest or Okay, not, carry you on. are not to Sir, prove my Carry dishonesty, on. man. Carry on. Come on, what is Carry this? on. I am asking you to Okay. prove. No, Carry on. Ravi, please control. I'm not a politician. She is not a politician. Yes. Okay? So we are professionals. So let's follow a system.
You ask me a question, I'm answering it. Why she's interfering? Did I interfere when she's there? It's okay, sir. Okay. Okay. Fine. Let's follow the professional. Okay. My point is 60 years and 10 years. So I am not a BJP man. I am an industrialist also. In industry, I know personally. For the last 45 years, I am in industry. What is happening in the industry, I know. Especially after demonetization, after GST implementation, and after pandemic. What are the industries doing earlier? What are the effect happened to after this 2014 and after demonetization and pandemic? Most of the 30 to 35 industries are closed down, dead and gone along with the pandemic. But today, people, those who have survived, they are doing extremely good. So that's why the economy is growing in a double digit. Manufacturing activity ತಗೊಳ್ಳಿ, service activity ತಗೊಳ್ಳಿ, it is double digit. It is the facts are available on the domain. It is not a bullshit from my pocket. It's the facts are available on the domain. Let's talk about that. What is the change to 60 years? What is the change happen in 10 years? That's my issue. ಮೇಡಮ್ ಕೇಳಿದ್ದು ಸರ್, ನಾನು ಹೇಳ್ತೀನಿ ಒಂದೊಂದ್ಸಲ. ಹೇಳಿ. ಈ ಕೊರೋನಾ ಸಂದರ್ಭದಲ್ಲಿ ಬೇರೆ ದೇಶದಲ್ಲೆಲ್ಲ ಆರ್ಥಿಕತೆ ಚೆನ್ನಾಗೇ ಇತ್ತು, ಆದರೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಯಾಕೆ ಆರ್ಥಿಕತೆ ಕುಸಿದು ಹೋಯಿತು? ಗುಡ್ ಕ್ವಶನ್, ಕೇಳಿ. ಪ್ಯಾಂಡಮಿಕ್ ಪೀರಿಯಡ್ನಲ್ಲಿ ಏನಾಯಿತು, ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಆ್ಯಂಡ್ ದ ಹೋಲ್ ಇಕಾನಮಿ ಆಕ್ಟಿವಿಟಿ ಕೇಮ್ ಡೌನ್ ಟು -24% of GDP. Minus. Globally, that way, if you see the USA and take, for example, okay, China ಬಿಟ್ಬಿಡಿ, ಯಾಕಂದ್ರೆ ಅವರು ನ್ಯಾಚುರಲ್ ಆಗಿ ಎಷ್ಟು ಜನ ಸತ್ತು ಹೋದ್ರು ಪ್ಯಾಂಡಮಿಕ್ನಲ್ಲಿ ಫಿಗರ್ ಕೊಟ್ಟಿಲ್ಲ. ಟೇಕ್ ಫಾರ್ ಎಕ್ಸಾಂಪಲ್ USA ನಲ್ಲಿ ಪಾಪ್ಯುಲೇಷನ್ ಇರೋ 32 crores, ಅಷ್ಟಲಿ ಎಷ್ಟು ಜನ ಸತ್ತೋದ್ರು? 2.76 lakhs ಸತ್ತೋದ್ರು. ಆದರೆ ನಮ್ಮದು 140 crores ನಲ್ಲಿ ಎಷ್ಟು ಜನ ಸತ್ತೋದ್ರು? 1.8 lakhs. 140 crores ನಲ್ಲಿ ಅಂದರೆ ವಿ ಹ್ಯಾವ್ ಡನ್ ಲಾಟ್ ಆಫ್ ಗುಡ್ ವರ್ಕ್ ಡ್ಯೂರಿಂಗ್ ದ ಪ್ಯಾಂಡಮಿಕ್. And even medicine, ಅದಕ್ಕೆ ವ್ಯಾಕ್ಸಿನ್ ಕೂಡ ಫೌಂಡ್ ಔಟ್ ಫ್ರಮ್ ಇಂಡಿಯಾ ವಿತ್ ಇಂಡಿಯನ್ ಟೆಕ್ನಾಲಜಿ ಆ್ಯಂಡ್ ರಿಸರ್ಚ್ without any support, and we have exported also. So pandemic period has given us the economy -24, whereas agriculture is grown up by 12% of GDP. So that being the case, why grown up agriculture? Because ನಿಮಗೆ ಪ್ಯಾಂಡಮಿಕ್ ಆದ್ರೂ ಹೊಟ್ಟೆಗೆ ನೀವು ಹಾಕಲೇಬೇಕಲ್ಲ, ಆಹಾರ ಸಂಪಾದನೆ ಆಗಲೇಬೇಕಲ್ಲ. So the agriculture is given so that has given a fillip to agriculturists now. ನಮ್ಮ ಇಂಡಸ್ಟ್ರಿಯಲಿಸ್ಟ್ನಲ್ಲಿ ಕೆಲಸ ಮಾಡಲಿಕ್ಕಿದ್ದವರು ಹುಡುಗರು ವಾಪಸ್ ಊರಿಗೆ ಹೋದವರು ಈಗ ಊರಿನಲ್ಲೇ ಇದ್ಬಿಟ್ಟು ಲ್ಯಾಂಡ್ನನ್ನು ಲೀಸ್ ತೊಗೊಂಡ್ಬಿಟ್ಟು ಹೈ ಟೆಕ್ನಾಲಜಿ ಅಗ್ರಿಕಲ್ಚರ್ ತೊಗೊಂಡ್ಬಿಟ್ಟು ದೇ ಆರ್ ಮಿಂಟಿಂಗ್ ಮನಿ ಟುಡೇ ಬಿಕಾಸ್ ದರ್ ಇಸ್ ನೋ ಟ್ಯಾಕ್ಸ್ ಆನ್ ದ್ಯಾಟ್. ಸೊ ಪೀಪಲ್ ಹ್ಯಾವ್ ರಿಯಲಿ ಇಂಪ್ರೂವ್ಡ್ ಆನ್ ಅಗ್ರಿಕಲ್ಚರ್. ಆ ಬ್ಲೇಮ್ ಮಾಡೋರು ಅವ್ರಿಗೆ ಡಬಲ್ ದ ಬೋನಸ್ ಕೊಟ್ಟಿಲ್ಲ, ಅದು ಬೇರೆ ಸಂಗತಿ. ಬಟ್ ರಿಯಲಿ ಪೀಪಲ್ ದೋಸ್ ಈವನ್ 1 acre to say 5 acres ಜಾಗ ಇರೋದನ್ನ ಹೈ ಟೆಕ್ನಾಲಜಿ ಉಪಯೋಗಿಸ್ಬಿಟ್ಟು ದೇ ಮಿಂಟಿಂಗ್ ಮನಿ ಟುಡೇ. 2014 ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಮೋದಿ ಅವರು PM ಆಗ್ತಾರೆ, ನೋಟು ಅಮಾನ್ಯೀಕರಣ ಆಗುತ್ತೆ. ಎಲ್ಲ ಒಂದು ಕಡೆ ನೋಟು ಅಮಾನ್ಯೀಕರಣ ಆದ ನಂತರ ಎಷ್ಟೋ ಬಿಸ್ನೆಸ್ಗಳು ಲಾಸ್ ಆಗುತ್ತೆ ಅಂತ ಆರೋಪವನ್ನ ಕೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕರೆಕ್ಟ್, ಅದು ಅಬ್ಸಲ್ಯೂಟ್ಲಿ ರೈಟ್. ಯಾಕಂದರೆ ಯಾವ ಬಿಸ್ನೆಸ್ ಕ್ಯಾಶ್ ಪರ್ಚೇಸ್ ಕ್ಯಾಶ್ ಸೇಲ್ಸ್ ಮಾಡ್ತಾ ಇದ್ರು ಆವಾಗ ಹೋಯ್ತರು. ಅದು ಇಮಿಡಿಯೇಟ್ಲಿ ವಿದಿನ್ 1 year 2017 ಆ್ಯಂಡ್ 2018ನಲ್ಲಿ 2017 ಅಮಾನತ್ ಮಾಡಿದ್ರು, 2018 GST ಬಂತು. GST ಬಂದದ್ರಲ್ಲಿ ಏನಾಯಿತು, ಆವಾಗ ಯು ಕಾಂಟ್ ಹ್ಯಾವ್ ಕ್ಯಾಶ್ ಬಿಸ್ನೆಸ್ ಕ್ಯಾಶ್ ಸೇಲ್ಸ್ ಅಂದರೆ ಆವಾಗ ಕ್ಯಾಶ್ ಯಾವಾಗ ಅಮಾನತ್ ಮಾಡಿದ್ರು ಆವಾಗ ಎವ್ರಿಥಿಂಗ್ ಈಸ್ ಚೇಂಜ್. ಬಟ್ ಈವನ್ ಟುಡೇ ಇಫ್ ಯು ಕ್ಯಾನ್ ಫೈಂಡ್, ಲಾಸ್ಟ್ ವೀಕ್ ಎಲ್ಲ ಪೇಪರ್ನಲ್ಲಿ ಬರ್ತಾ ಇತ್ತು, ಡುಪ್ಲಿಕೇಟ್ ಬಿಲ್ಸ್ ಉಪಯೋಗಿಸ್ಬಿಟ್ಟು ಇನ್ಪುಟ್ ಕ್ರೆಡಿಟ್ ತೊಗೊಂಡ್ಬಿಟ್ಟು ಅವರು ಜೈಲಿನಲ್ಲಿದ್ದಾರೆ, ಹಿಡಿದ್ಬಿಟ್ಟು. ಅದು ಯಾಕಂದರೆ GST ಪೀರಿಯಡ್ನಲ್ಲಿ ಯು ಕಾಂಟ್ ಹ್ಯಾವ್ ದಟ್ ರಾಮಕೃಷ್ಣ ಲೆಕ್ಕ. ಮುಂಚೆ ಎಲ್ಲ ರಾಮಕೃಷ್ಣ ಲೆಕ್ಕ ಮಾಡಿಬಿಟ್ಟು ಕಾಸೆಲ್ಲ ಒಳಗಡೆ ಆಗ್ತಿದ್ರು. ಇವಾಗ ಪೊಲಿಟಿಷಿಯನ್ಗೆ ಕಾಸಿಗೆ ತೊಂದರೆ ಯಾಕೆ ಆಗ್ತಾ ಇದೆ? ಬಿಕಾಸ್ ಆಫ್ ದಿಸ್. So over a period of time, now after digitization, ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗೋದಿಲ್ಲ. When the rupee by itself is digitized, so just watch and see. ಕರಪ್ಷನು, ಕ್ಯಾಶ್ ಪರ್ಚೇಸ್, ಕ್ಯಾಶ್ ಸೇಲ್ ಇರುವುದೇ ಇಲ್ಲ, ಚಾನ್ಸೇ ಇರಲ್ಲ. ಯಾಕಂದರೆ ಬಿಸ್ನೆಸ್ನಲ್ಲಿ ನೀವು ಕ್ಯಾಶ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಎವ್ರಿಥಿಂಗ್ ಈಸ್ ಇನ್ ದ ಬ್ಯಾಂಕ್. ಯು ಕಾಂಟ್ ಡ್ರಾ ಕ್ಯಾಶ್, ಯು ಹ್ಯಾವ್ ಟು make payment through digitization. So that is the system is going to come. So just wait for some time and see the digitization, how is going to improve our economy. ಮೇಡಮ್ ನೀವೇನು ಹೇಳ್ತೀರಾ ಡಿಜಿಟಲೀಕರಣ? ಜನ ಸತ್ರು ರೋಡಲ್ಲಿ ಎಕ್ಸ್ಚೇಂಜ್ ಮಾಡಕ್ಕೆ ಹೋಗಿ ಇದ್ದಂಥ 4,000 10,000ನ ಆಯ್ತಾ, ಆ PM ಅನ್ನಿಸ್ಕೊಂಡ ವ್ಯಕ್ತಿ ನಾಟಕ ಮಾಡ್ಕೊಂಡು ಬರೀ 2 ನೋಟ್ ತಾಯಿ ಎಕ್ಸ್ಚೇಂಜ್ ಮಾಡಲಿಕ್ಕೆ 80 ವರ್ಷದ
ತನ್ನ ತಾಯಿನ ಎಕ್ಸ್ಚೇಂಜ್ ಮಾಡಿಸ್ಲಿಕ್ಕೆ ಬೀದಿಲಿ ನಿಲ್ಸಿದ್ದ. ಯಾವ ನಾಲಾಯಕ್ ಮಗನೂ ಹಂಗ್ ಮಾಡೋದಿಲ್ಲ, ಯಾವ ಲಾಯಕ್ ಅಂದ್ರೆ ಅವ್ರು ಮಾಡಿದ್ ಹೇಳ್ತಾರೆ ಆಯ್ತಾ, ಒಂದ್ ನಿಮಿಷ. ಕಪ್ಪು ಹಣವನ್ನ ಹೊರಗೆ ತರೋದಕ್ಕೆ ಎಲ್ಲಿ ಬಂತು ಕಪ್ಪು ಹಣ ಹೊರಗೆ? ಎಲ್ಲಿ ಬಂತು? ಎಷ್ಟು ಪರ್ಸೆಂಟ್ ಬಂತು? ಎಷ್ಟು ಲಾಸ್ ಆಯ್ತು? RBI ಕೊಟ್ಟಿದೆಯಲ್ಲ ಲೆಕ್ಕ, ಎಷ್ಟು ಲಾಸ್ ಆಯ್ತು ದೇಶಕ್ಕೆ? ಕಪ್ಪು ಹಣ ಎಷ್ಟು ಬಂತು ಹೊರಗೆ? ಬಂತ? 1 ಪೈಸಾನಾರು ಬಂತ ಕಪ್ಪು ಹಣ? ಎಲ್ಲೋಯ್ತು ಹಂಗಾದ್ರೆ ಕಪ್ಪು ಹಣ? ಇನ್ನೊಂದು ಪ್ರಶ್ನೆ ಸೊ ಆಗುತ್ತೆ. ಒಂದ್ ನಿಮಿಷ. ಇವ್ರು ಹೇಳಿದ್ರು ಕೋವಿಡ್ನಲ್ಲಿ ನಮ್ಮದು ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು. ಕೋವಿಡ್ನಲ್ಲಿ ಎಷ್ಟು ಕರಪ್ಷನ್ ಆಯಿತು ಅಂತ BJPಯವರೇ ಬಾಯ್ಬಿಟ್ಟು ಹೇಳಿದ್ದಾರೆ. 4 ರೂಪಾಯಿನ ಮಾಸ್ಕ್ಗೆ 40 ರೂಪಾಯಿ ಅಥವಾ 40 ರೂಪಾಯಿನ ಮಾಸ್ಕ್ಗೆ 400 ರೂಪಾಯಿ ಇದು ಮಾಡಿಬಿಟ್ಟು ಕರಪ್ಷನ್ ಆಗಿದೆ ಅಂತ ಅಂದ್ಬಿಟ್ಟು BJPಯವರೇ ಹೇಳ್ಕೊಂಡಿದ್ದಾರೆ ಒಬ್ರಿಗೊಬ್ರು. 40% ಏನು ಕಮಿಷನ್ ಸರ್ಕಾರ ಅಂತ ಅವ್ರುಗಳೇ ಹೇಳ್ಕೊಂಡಿದ್ದಾರೆ. ಒಂದು ಕಾಂಟ್ರಾಕ್ಟರ್ ಸತ್ತೋಯ್ತು ಕೂಡ ಮನುಷ್ಯ, ಒಂದು ಕಾಂಟ್ರಾಕ್ಟರು. GST ಮಾಡಿದ ಮೇಲೆ ಇವ್ರದ್ದು ರಾಮಕೃಷ್ಣ ಲೆಕ್ಕ ಅಂತ ಹೇಳಿದ್ರಲ್ಲ, ಹಂಗಾದ್ರೆ ರಾಮಕೃಷ್ಣ ಮೋಸ ಮಾಡೋರಾಗಿದ್ರು ಅಂತ ಇವ್ರ ಪ್ರಕಾರ. ಇರ್ಲಿ, ಅದು ಅಲ್ಲಿಗೆ ಬಿಡೋಣ. ರಾಮಕೃಷ್ಣ ಲೆಕ್ಕ ಆಗ್ತಾ ಇದ್ದಿದ್ದು ಈಗೆಲ್ಲ ಸರಿ ಆಗ್ತಾ ಇದೆಯಾ? ಎಲ್ಲ ಕಡೆ GST ಕರೆಕ್ಟಾಗಿ ಪೇ ಆಗ್ತಾ ಇದೆಯಾ? ಯಾರೂ ಕೂಡ ಡಬಲ್ ಬಿಲ್ ಮಾಡ್ತಾ ಇಲ್ವಾ? ಅದನ್ನ ನೀವು ಯೋಚನೆ ಮಾಡಬೇಕು. ಇನ್ನೊಂದು, ಈ PM ಕೇರ್ ಅಂತ ಮಾಡ್ಕೊಂಡ್ರು. ಯಾಕೆ PM ಕೇರ್ ಬೇಕಾಗಿತ್ತು? ನಮ್ದು ನ್ಯಾಷನಲ್ ಡಿಸಾಸ್ಟರ್ ಮನಿ ಫಂಡ್ ಅಕೌಂಟ್ ಇರಲಿಲ್ವಾ? PM ಕೇರ್ ಯಾಕೆ ಬೇಕಾಗಿತ್ತು? ಸೊ PM ಕೇರಿಗೆ ಇಡೀ ದೇಶದ, ಬೇರೆ ಬೇರೆ ದೇಶದ ಎಲ್ಲ ಜನರು ದುಡ್ಡು ಹಾಕಿದ್ರು. ಎಲ್ಲಿಗೆ ಹೋಯ್ತು PM ಕೇರ್ ಹಣ? ಯಾರಿಗಾದ್ರೂ ಗೊತ್ತಿದೆಯಾ? ಎಷ್ಟಿದೆ, ಎಷ್ಟು ಬಂತು, ಏನಕ್ಕೆ ಖರ್ಚಾಯ್ತು, ಯಾರಿಗಾದ್ರೂ ಗೊತ್ತಿದೆಯಾ? ಸುಪ್ರೀಂ ಕೋರ್ಟಲ್ಲಿ ಹೋಗಿ ಕೇಳಿದ್ರೆ ಅದು ಪ್ರೈವೇಟ್ ಅಕೌಂಟ್ ಅಂತ ಗೊತ್ತಾಯ್ತು. ಯಾವ PM ನಿಮ್ಗೆ ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ ದೇಶದ ಜನದ ಹಣನ ಹಿಂಗ್ ಕೊಳ್ಳೆ ಹೊಡಿತಾರೆ ಅಂದ್ರಿ. ಓಪನ್ ಆಗಿ ರಾಜಾರೋಷವ ಕೊಳ್ಳೆ ಹೊಡಿತಾ ಇದ್ದೀರಿ. ಆ ಮನುಷ್ಯ ರಾಜಾರೋಷವ ಕೊಳ್ಳೆ ಹೊಡಿತಾ ಇದೆ. ED ಹೋಗ್ಬಿಟ್ಟು ಅಷ್ಟೊಂದೆಲ್ಲ ರೈಡ್ ಮಾಡ್ತಾ ಇದೆಯಲ್ಲ, ಎಷ್ಟು ಸಿಕ್ತು ಅಷ್ಟು ಸಿಕ್ತು ಹೇಳ್ತಾರಲ್ಲ, ಅದಾದ್ಮೇಲೆ ಎಷ್ಟು % ಕೇಸ್ಗಳು ಫೈಲ್ ಆಗಿದಾವೆ? 6% ಕೇಸಸ್ ಹ್ಯಾವ್ ಬಿನ್ ಫೈಲ್ಡ್, ನಾಟ್ ಈವನ್ ಕನ್ವಿಕ್ಷನ್ ಒಂದೇ ಆಗಿರೋಂಥದ್ದು ನನಗೆ ಗೊತ್ತಿರೋ ಪ್ರಕಾರ. ಆ ED ಹಣ ಎಲ್ಲೋಗ್ತಾ ಇದೆ? ಹಿಡಿತಾರಾಯ್ತು, ಆ ಹಣ ಎಲ್ಲೋಗ್ತಾ ಇದೆ? ಯಾವ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆ? ಏನಾದರೂ ಲೆಕ್ಕ ಕೊಟ್ಟಿದ್ದಾರಾ? ಕೊಡ್ತಾ ಇಲ್ಲ. ಎಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಮಾಡಬೇಕಾಗಿತ್ತು? ಎಲೆಕ್ಟ್ರಲ್ ಬಾಂಡ್ಸ್ ಪಾರದರ್ಶಕವಾಗಿರಬೇಕು ಪ್ರಜಾಪ್ರಭುತ್ವದ ಒಂದು ಸರ್ಕಾರ ಅಂತ ಹೇಳಿದ್ರೆ, ಪ್ರಜೆಗಳು ಕಣ್ಣಿಗೆ ಎಲ್ಲದೂ ಕಾಣಿಸ್ತಿರ್ಬೇಕು, ಗೋಚರವಾಗ್ತಾ ಇರಬೇಕು. ಇವನು ಪ್ರಜೆಗಳ ಹತ್ರನೇ ಮುಚ್ಚುಮರೆ ಮಾಡಿಬಿಟ್ಟು, ಅವರಿಂದನೇ ದೂರ ಮಾಡಿಬಿಟ್ಟು, ಎಲೆಕ್ಟ್ರಲ್ ಬಾಂಡಿಂದ ದುಡ್ಡು ತಗೊಂಡು ಒಂದು ಪಕ್ಷ ಬೆಳೆಸ್ಕೊಂಡು, BJP has got palatial buildings in all over India, across India now. ನೀವು ಹೈವೇ ಗೀವೇ ಬಿಟ್ಬಿಡಿ, ಅದೆಲ್ಲ ಕಣ್ಣೋರ್ಸಕ್ ಮಾಡಿರೋಂಥದ್ದು ನೋಡಿದೀವಲ್ಲ. ಮೈಸೂರು ಹೈವೇ ಮಳೆ ಬಂದಾಗ ಏನಾಯ್ತು ಅಂತ ಅಂದ್ಬಿಟ್ಟು ಅದು 4 ಕಿಲೋಮೀಟರ್ ಮಾಡ್ಬಿಟ್ಟು, ಮೊದಲು SM ಕೃಷ್ಣ ಇದ್ದಾಗ್ಲೇನೆ ಅದು ಚತುಷ್ಪಥ ಆಗಿತ್ತು. ಈಗೇನು 6 ಮಾಡ್ಬಿಟ್ಟು 10 ಅಂತ ಹೇಳ್ಕೊಂಡು ಬರೀ ಸುಳ್ಳೆ ಹಿಂಗೇನೆ. ಅಮಿತ್ ಶಾ ಹೇಳಿಲ್ವಾ ಅದೆಲ್ಲ ಜುಮ್ಲಾಗ್ ಹೇಳೋದು ನಾವು ಅಂತ? ಸೊ ಜುಮ್ಲಾನೇ ಅವ್ರು ಮಾಡಿರೋ ಅಂಥದ್ದು. ಈ ನೀವು ಯಾವುದೇ ಪಾಯಿಂಟ್ ತಕೊಳ್ಳಿ, ಯಾವ ಗುಡ್ ವರ್ಕ್ ಆಗಿದೆ, ಎಲ್ಲಾಗಿದೆ ಗುಡ್ ವರ್ಕ್? ಅದು ಯಾವುದೇನೋ ಒಂದು ಪಾರ್ಕ್ ಮಾಡಿದ್ರು, ಏನೇನೋ ಮೂರ್ತಿಗಳನ್ನ ನಿಲ್ಲಿಸ್ಬಿಟ್ಟು ಒಂದು ಮಳೆ ಬಿರುಗಾಳಿಗೆ ಎಲ್ಲ ಉದುರೋದು. ಇಲ್ಲಿ ಇನ್ಯಾವುದೋ ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿದ್ರು, ಆ ಸ್ಟ್ಯಾಚ್ಯೂನು ಕಿತ್ತೋಯ್ತು. ಏನ್ ಮಾಡಿದ್ದಾರೆ ಇವ್ರು? ಒಳ್ಳೇದು ಅಂತ ಏನ್ ಮಾಡಿದ್ದಾರೆ? ಅಲ್ಲಿ ರಾಮನ್ ದೇವಸ್ಥಾನ ಕಟ್ಟಿದ್ದಾರೆ. ರಾಮನ್ ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ ದೊಡ್ಡ ರಸ್ತೆನಲ್ಲಿ ಇದ್ದಂತ ಸಣ್ಣ ನೂರಾರು ವರ್ಷ ಹಳೆಯ ದೇವಸ್ಥಾನಗಳನ್ನ BJP ಬಂದ್ಮೇಲೆ ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತಾ ಇದ್ರು. ಅಭಿವೃದ್ಧಿ ಶೂನ್ಯ ಅಲ್ಲ, ಮೈನಸ್ ಕಡೆಗೆ ಹೋಗಿದೆ. ಅದನ್ನ ತೋರಿಸ್ಕೊಳ್ತಿಲ್ಲ ಅಷ್ಟೇ ಅವರು. ಆ ನಿರ್ಮಲಾ ಸೀತಾರಾಮನ್ ಫಿನಾನ್ಸ್ ಮಿನಿಸ್ಟರ್ ಅಂತ ಅನ್ಬಿಟ್ಟು ಅಲ್ಲಿ ಕೂತ್ಕೊಂಡಿದೆ. ಏನಮ್ಮ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಅಂದ್ರೆ, ನನಗ್ ಗೊತ್ತಿಲ್ಲ, ನಾನು ಈರುಳ್ಳಿ ತಿನ್ನೋದಿಲ್ಲ. ಇಲ್ಲ ಕಣಮ್ಮ, ನೀನ್ ಓಟ್ ಹಾಕುವಾಗ ಈರುಳ್ಳಿ ತಿಂತೀಯ ಬೆಳ್ಳುಳ್ಳಿ ತಿಂತೀಯ ಅಂತ ಕೇಳ್ಬಿಟ್ಟು ಓಟ್ ಹಾಕಿದ್ವಾ ನಾವು? ಮರ್ಯಾದೆಯಿಂದ ಫಿನಾನ್ಸ್ ವಿಷಯ ನೀನು ನೋಡ್ಕೋಬೇಕು. ಈರುಳ್ಳಿಯಿಂದ ಹಿಡಿದು ಚಪ್ಪಲಿಯಿಂದ ಹಿಡಿದು ಏರೋಪ್ಲೇನ್ ವರ್ಗು ಏನೇನೆಲ್ಲ ಅಗತ್ಯವಾಗಿ ಆಗ್ಬೇಕು ಫೈನಾನ್ಸ್ ವಿಷಯದಲ್ಲಿ, ಅದನ್ನ ಆಗ್ಬೇಕು ಅಂತ ಹೇಳ್ತೀವಿ ಹೊರತು ಬೆಲೆ ಏರಿಕೆ ಆಗಿದೆ. 400 ರೂಪಾಯಿ ಇದ್ದಿದ್ದ ಗ್ಯಾಸು 1200 ರೂಪಾಯಿ ಆಗಿದೆ. ಏನಕ್ಕೆ ಆಗ್ತಾ ಇದೆ ಹಿಂಗೆ? 10 ರೂಪಾಯಿಗೆ ಸಿಗ್ತಾ ಇದ್ದಿದ್ದು ಈರುಳ್ಳಿ 110 ರೂಪಾಯಿ ಆಗಿದೆ. ಎಣ್ಣೆ ಡಬಲ್ ಆಗಿದೆ. ಪೆಟ್ರೋಲ್ ಅಷ್ಟಾಗಿದೆ ಅಂತ ಹೇಳಿದ್ರೆ ಕಮ್ಮಿ ಆಗ್ತಾ ಇದೆ. ಡಾಲರ್ ಬೆಲೆ ರೂಪಾಯಿ ಬೆಲೆ ಇಷ್ಟಾಗಿದೆ ಅಂದ್ರೆ, ಇಲ್ಲ ನಮ್ಮ ರೂಪಾಯಿ ಕುಸಿದಿಲ್ಲ, ಡಾಲರ್ ಜಾಸ್ತಿ ಆಗಿದೆ. ತಲೆನಲ್ಲಿ ಏನಿದೆ ಎಮ್ಮನಿಗೆ? ಯಾರಾದ್ರೂ ಲಿಟ್ರೇಟ್ಸ್ ಎಜುಕೇಟೆಡ್ ಅನ್ನೋಂಥವ್ರು ಮಾತಾಡೋ ಭಾಷೆನ ಅದು? ಒಂದು MP, ಒಂದು ಫಿನಾನ್ಸ್ ಸೆಂಟ್ರಲ್ ಗವರ್ಮೆಂಟ್ ಫಿನಾನ್ಸ್ ಮಿನಿಸ್ಟರ್ ಮಾತಾಡೋ ಅಂತ ಮಾತಾದು ಚೈಲ್ಡಿಶ್. ಒಂದು ನಾವು ಯಾವತ್ತೂ ಕೂಡ ಈ ಪ್ರಜಾತಂತ್ರದಲ್ಲಿ ಆಗುವಂಥ ಒಂದು ದೊಡ್ಡ ದುರಂತಗಳು ಮತ್ತು ವಿಪರ್ಯಾಸಗಳೇ ಇದು. ನಾವು ಎಡಬಿಡಂಗಿಗಳಾಗ್ತಾ ಇದ್ದೇವೆ ಅಂತ.
ಯಾವ ಒಂದು ವ್ಯವಸ್ಥೆ, ಯಾವ ಒಂದು ಪ್ರಜಾತಂತ್ರ ಇದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾತಂತ್ರ ಅಂತ ನಾವು ಹೇಳ್ತೇವೆ, ಇಲ್ಲಿ ಹೇಗಿರ್ಬೇಕು ಅಂತ. ಅದೇನೋ ಆಚಾರ ಹೇಳಕ್ಕೆ ಬದನೆಕಾಯಿ ತಿನ್ನೋಕೆ ಅನ್ನೋ ರೀತಿನಲ್ಲಿ ಇದ್ರೆ ಜನ ಎಷ್ಟು ದಿನ ಅಂತ ನಿಮ್ಮನ್ನು ನಂಬುತ್ತಾರೆ ಅಂತ. ಯಾಕೆಂದ್ರೆ ಅವನು ಭ್ರಷ್ಟ, ಹೌದು ನೀನು ಭ್ರಷ್ಟನಾಗ್ತೀಯ ಅಂದರೆ ಮೇಲ್ನೋಟಕ್ಕೆ ನಾವು ಮಹಾ ಸತ್ಯ ಹರಿಶ್ಚಂದ್ರರು ಅಂತ. ನಾನು ಐ ಆಮ್ ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟೀಸ್. ಅವನು ಭ್ರಷ್ಟ ಆದರೆ ಆ ಭ್ರಷ್ಟ ಮಾರ್ಗದಲ್ಲೇ ನೀವು ನಡೀಬೇಕಾ? ಇಲ್ಲ. ಹಾಗಾದರೆ ನೀವು ಭ್ರಷ್ಟರಹಿತವಾಗಿ ಬಹಳ ಸ್ವಚ್ಛವಾಗಿ ಪಾರದರ್ಶಕವಾಗಿ ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಾಗ ಯು ಮಸ್ಟ್ ಶೋ ದಟ್ ಡಿಫರೆನ್ಸ್ ಟು ದ ಕಂಟ್ರಿ. ಇಲ್ಲದೆ ಇದ್ರೆ ಏನಾಗುತ್ತೆ, ಜನರಿಗೆ ವಂಚನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಯಾರೋ ಮಾಡಿದಂಥ ಭ್ರಷ್ಟ ಮಾರ್ಗದಲ್ಲೇ ನಡೆದರೆ, ಯಾರೋ ಹಾಕಿದಂಥ ಒಂದು ಅಕ್ರಮ ಮಾರ್ಗಗಳಲ್ಲೇ ನಡೆದರೆ ನೀವು ಮಾಡಿದ್ದೇನು? ಆಗಲೇ ನೀವು ಹೇಳಿದ್ರೆ ಈಗ ಡಿಜಿಟೈಸೇಷನ್ ಆಗಿದೆ. ಈಸ್ ಇಟ್ ದಿ ಫೆದರ್ ಆನ್ ದಿ ಕ್ಯಾಪ್? ಎಸ್. ಆದರೆ ಡಿಜಿಟೈಸೇಷನ್ ಆಗಿದ್ದರಿಂದ, ಇಷ್ಟೆಲ್ಲ ಡಿಜಿಟಲ್ ಕ್ರಾಂತಿ ಆಗಿದ್ದರಿಂದ ಕಪ್ಪು ಹಣದ ಹಾವಳಿ ಕಡಿಮೆ ಐತೆ ದೇಶದಲ್ಲಿ? ಇಲ್ಲ. ಹಾಗಾದರೆ ಇದೇ ಭ್ರಷ್ಟ ರಾಜಕಾರಣಿಗಳು ಎರಡು ಮುಖವಾಡಗಳಿವು. ಈ ರಾಜಕಾರಣಿಗಳಲ್ಲಿ ಕೆಲವರು ಹೇಗೆ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಏನು ಸತ್ಯ ಹರಿಶ್ಚಂದ್ರ ಥರ ಹೇಳ್ಕೊಂಡಿರ್ತಕ್ಕಂಥವ್ರು ಕೋಟಿ 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 ಕೋಟಿಗಳನ್ನು ಲೂಟಿ ಮಾಡಿ ಇವತ್ತು ಒಂದು ಪಾರ್ಲಿಮೆಂಟ್ ಚುನಾವಣೆ ಮಾಡಬೇಕಾದ್ರೆ ಒಂದು 500 ಕೋಟಿ ರೂಪಾಯಿ ನಿನ್ನ ಹತ್ರ ಇಟ್ಕ ಅಂತ ಹೇಳುವಂಥ ಒಂದು ಕಾರ್ಪೊರೇಟ್ ಪ್ರಪಂಚದಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ, ಪ್ರಜಾತಂತ್ರದಲ್ಲಿ. ಇದು ಸಾಮಾನ್ಯನಿಗೆ ಇದು ದುರಂತವೋ ಇದು ಸುಖಾಂತ್ಯವೋ ಅಂತಕ್ಕಂಥದ್ದು ನೀವು ಅದನ್ನು ವಿಶ್ಲೇಷಣೆ ಮಾಡಬೇಕು. ಈಗ ಯಾರಾದ್ರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಚುನಾವಣೆಗೆ ಏನಾದ್ರೂ ಸ್ಪರ್ಧೆಯನ್ನ ಮಾಡ್ಬೇಕಂದ್ರೆ ಅದಾಗತ್ತಾ? ಆಗಲ್ಲ, ಸಾಧ್ಯವೇ ಇಲ್ಲ. ಈಗ ನೀವು ಎಲ್ಲರೂ ನೀವು ಯುವಕರಿದ್ದೀರಿ, ನಿಮಗೆ ಎಲ್ಲ ಶಕ್ತಿ ಇದೆ, ನೀವು ಒಳ್ಳೆ ಪ್ರಜೆ ಈ ದೇಶದಲ್ಲಿ. ಹಾಗಾದರೆ ಈ ದೇಶದಲ್ಲಿ ನೀವೊಂದು ಲೋಕಸಭಾ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ನಿಲ್ಲುವಂಥ ಒಂದು ಇದೆ. ಆದರೆ ನಿಮ್ಮ ಜನರು ವೋಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಯಾವ ಮಟ್ಟಕ್ಕೆ ತಂದಿಟ್ಟಿದ್ದೀವಿ ನಾವು? ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ನಾವು ಮಾತಾಡ್ತೀವಿ, ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತೀವಿ. ಆ ರೀತಿ ನೀವು ಭ್ರಷ್ಟಮಯ ಮಾಡ್ತಾ ಇದ್ರೆ 2024 ಚುನಾವಣೆ, 2034 ಚುನಾವಣೆ ಯಾವ ರೀತಿ ನಡೆಯುತ್ತೆ? 500 ರೂಪಾಯಿ ಅಲ್ಲ, ನಾಳೆ 5,000 ರೂಪಾಯಿ ಇವತ್ತು ಆಗಿದೆ. ಈಗಾಗಲೇ ಒಂದು ಮತದ ಬೆಲೆ 5,000 ರೂಪಾಯಿ. ನೀವು ರುಚಿ ಹತ್ತಿಸ್ಬಿಟ್ಟಿದ್ದೀರಾ. ಈ ರೀತಿ ಆದರೆ ನಮ್ಮ ದೇಶದ ಪ್ರಜಾತಂತ್ರ ಯಾವ ಒಂದು ಮಟ್ಟಕ್ಕೆ ಹೋಗುತ್ತೆ, ಕ್ರಾಂತಿ ಆಗೋ ಮಟ್ಟಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ನಾನು ಹೇಳಬೇಕಾಗುತ್ತೆ. ನೀವು ಫ್ರಾನ್ಸ್ ಆ್ಯಂಡ್ ಇಟಲಿ ಮತ್ತು ಜರ್ಮನಿ ಮತ್ತು ಇತಿಹಾಸವನ್ನು ತಿಳ್ಕೋಬೇಕು. ನಾವು ಯಾವತ್ತೂ ಜನರಿಗೆ ಒಂದು ಸಹನೆ ಅನ್ನೋದಿರುತ್ತೆ. ಆ ಸಹನೆಯ ಕಟ್ಟೆ ಹೊಡೆದಾಗ ಜನ ತಿರುಗಿ ಬೀಳ್ತಾರೆ. ಆವತ್ತು ನಮ್ಮ ರಾಜಕಾರಣಿಗಳು ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸರ್, 2 ಪಾಯಿಂಟ್ಸ್, GST ವಿಷಯ ಮತ್ತು ಕರಪ್ಷನ್, ಕಪ್ಪು ಹಣ. GST ಫಸ್ಟ್ ಆಫ್ ಆಗಸ್ಟ್ 2018 ಇಂಪ್ಲಿಮೆಂಟ್ ಮಾಡಿದಾಗ, ಮಾಡುವ 3 months ಮುಂಚೆ ಏನು ಸೆಂಟ್ರಲ್ ಎಕ್ಸೈಸು, ಸರ್ವಿಸ್ ಟ್ಯಾಕ್ಸು, ವ್ಯಾಟು, ಈ ಎಲ್ಲ ಟ್ಯಾಕ್ಸಸ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು GST ಆಗಿರೋದು. ಇದೆಲ್ಲ ಯಾವ್ಯಾವ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ಟೇಟ್ ಗೌರ್ಮೆಂಟ್ ಬರ್ತಾ ಇತ್ತು, ಅದರಲ್ಲಿ ಯಾರ್ಯಾರು ಸರ್ವಿಸ್ ಟ್ಯಾಕ್ಸ್ ಕೊಡೋರಿಗೆ ಒಂದು GST ನಂಬರು, ಸೆಂಟ್ರಲ್ ಎಕ್ಸೈಸ್ ಕಟ್ಟುವವರಿಗೆ ಒಂದು GST ನಂಬರು, ವ್ಯಾಟ್ ಕಟ್ಟುವ GST ನಂಬರು. ಅಂದರೆ ಒಬ್ಬನಿಗೆ ಏನೇನು ಟ್ಯಾಕ್ಸ್ ಕಟ್ತದೆ ಅವನಿಗೆ 2-3 GST ನಂಬರ್ಗಳು ಬಂತು. ಸೊ ದಟ್ ವಾಸ್ ಆಲ್ ಓವರ್ ಇಂಡಿಯಾ, ಇಟ್ ವಾಸ್ 86 lakhs. ಎಷ್ಟು ಹೇಳಿ? 86 lakhs. ಇದಕ್ಕೆ ಯಾವಾಗ ಈ 3 ಬಂತು, ಆಮೇಲೆ ಸಷ್ಟ ಸಿಮ್ರೈನ್ ಆಗಿಬಿಟ್ಟು ಒಂದೇ ಒಂದು GST ನಂಬರ್ ಬಂತು, ಅದು 70 lakhs. ಅಂದರೆ ಅರ್ಥ ಏನು ಗೊತ್ತಾ? ಆಫ್ಟರ್ 70 years ಆಫ್ ಇಂಡಿಪೆಂಡೆನ್ಸ್ ದೇರ್ ಆರ್ ಓನ್ಲಿ 70 people who are paying taxes. ಅಂದರೆ ಎಷ್ಟು ಜನ ರಾಮಕೃಷ್ಣ ಲೆಕ್ಕ ಮಾಡ್ತಾ ಇದ್ರು, ಜಸ್ಟ್ ಇಮ್ಯಾಜಿನ್ ಇಟ್. ಆವಾಗ ವೆನ್ ಇಂಪ್ಲಿಮೆಂಟೆಡ್ ಇನ್ 2018, 70 lakhs ಓನ್ಲಿ ಪೀಪಲ್ ಆರ್ ಪೇಯಿಂಗ್ ಟ್ಯಾಕ್ಸಸ್. ಲೇಟರ್ ಆನ್ ಇವಾಗ 2024ಗೆ ಫ್ರಮ್ 70 lakhs it has gone to 1,60,000 people. ಯಾಕಂದರೆ ಈಗ ಕಂಪಲ್ಸರಿ ಯು ಮಸ್ಟ್ ಕಂಪ್ಲೈ ದ GST ರಿಜಿಸ್ಟ್ರೇಷನ್ ಆ್ಯಂಡ್ ಪೇ GST. ಅದಕ್ಕೋಸ್ಕರ ಆವಾಗ ಇಂಪ್ಲಿಮೆಂಟ್ ಮಾಡಿದಾಗ ಎಷ್ಟಿತ್ತು? 60,000 crores, 80,000 crores, 90,000 crores ಸಿಗೋದು ಇವಾಗ 1.76 lakhs crores GST ಕಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಕರ್ನಾಟಕ ಇಸ್ ಸೆಕೆಂಡ್ ಹೈಯೆಸ್ಟ್ ಆಫ್ಟರ್ ಮಹಾರಾಷ್ಟ್ರ. ದಿಸ್ ಈಸ್ ಅಬೌಟ್ ದ GST. ಈಗ ರಾಮಕೃಷ್ಣ ಲೆಕ್ಕ ಮಾಡೋದು ಇವಾಗ ಕಂಪ್ಲೈನ್ಸ್ ಜಾಸ್ತಿ ಆಗಿಬಿಟ್ಟು ಜೈಲಿಗೆ ಹೋದ್ರಿಂದ ಎಲ್ಲ ಕಂಪ್ಲೈನ್ಸ್ ಜಾಸ್ತಿ ಆಗುತ್ತೆ. ರಾಮಕೃಷ್ಣ ಲೆಕ್ಕ ಮಾಡಲಿಕ್ಕೆ ಆಗಲ್ಲ. ದಿಸ್ ಈಸ್ ಅಬೌಟ್ ದ GST. ಕಪ್ಪು ಹಣ ಸರ್, ಕಪ್ಪು ಹಣ ಮಾಡಿದಾಗ 500 ರೂಪಾಯಿ ಮತ್ತು 1,000 ರೂಪಾಯಿ ಡಿಮಾನಿಟೈಸೇಷನ್ ಮಾಡಿದಾಗ ಏನು ಮಾಡಿದ್ರು ಜನಗಳು? ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ಪಾಪ 2,000 rupees ಮಾಡಿದ್ಯಾ ಅದಕ್ಕೆ? ಯಾಕಂದ್ರೆ ಒಂದೇ ಸಾರಿ ಪ್ರಿಂಟ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸರ್ ಅವ್ರು ಕೇಳ್ತಾ ಇರೋದು 2,000 ಮಾಡಿದ್ರಿ,
ಹೇಳ್ತೀನಿ ಪೂರ್ತಿ ಕೇಳಿ, ಅದಕ್ಕೆ ಹೇಳ್ತೀನಿ. 2000 ಮಾಡಿದೆ, 2000 ಕ್ಯೂನಲ್ಲಿ ಪಟ್ಟು ಕೆಲವರು ಕ್ಯೂನಲ್ಲಿ ಸತ್ತೋದ್ರು, ಕರೆಕ್ಟ್ ಅದು. ಅದು ಐ ಥಿಂಕ್ ಸಮಥಿಂಗ್ ಅಬೌಟ್ 750 ಪೀಪಲ್ ಹ್ಯಾವ್ ಡೈಡ್ ಒನ್ಸ್ ಇನ್ ದ ಕ್ಯೂ. ಆದರೆ ಈ ಪೊಲಿಟಿಷಿಯನ್ಸ್ಗಳು ಇದ್ದಾರಲ್ಲ, ಅವರು ಮ್ಯಾನೇಜರ್ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಬಿಟ್ಟು ಆ್ಯಂಡ್ ಸ್ಪೆಷಲಿ ಕೋಆಪರೇಟಿವ್ ಸೊಸೈಟಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ಈ ಕಪ್ಪು ಹಣನೆಲ್ಲ ಕಮಿಷನ್ ಡೈರೆಕ್ಟಾಗಿ ಟ್ರೆಜರಿ ಬ್ರಾಂಚ್ನಿಂದ 30 to 40% ಮ್ಯಾನೇಜ್ಗೆ ಬ್ರೈಮ್ ಆಗ್ಬಿಟ್ಟು ಕಾಸು ತೊಗೊಂಡ್ಬಿಟ್ರು. ಇವತ್ತು ಕಪ್ಪು ಹಣ ಪೊಲಿಟಿಕ್ಸ್ನಲ್ಲಿ ಸರ್ಕ್ಯುಲೇಷನ್, ಅದು ಆ ಹಣ ಪ್ಲಸ್ ರಿಯಲ್ ಎಸ್ಟೇಟ್ನಲ್ಲಿ. ಅಂದ್ರೆ ಸಹಕಾರಿ ಸಂಸ್ಥೆಗಳೇ ಕೊಟ್ಟಿದ್ದಕ್ಕೆ ಈ ತರ ಆಯ್ತು. ಹೌದು. ಇಲ್ಲದೆ ಹೋದರೆ ಕಪ್ಪು ಹಣ ಸಿಕ್ಕಾಕೊಂಡು ಬಿಡ್ತದ್ದು. ಮೇಜರ್ ಪಾಯಿಂಟ್ ವಾಸ್ ವೇರ್ ಇಟ್ ವಾಸ್ ಸಮಥಿಂಗ್ ಲೈಕ್ ಐ ಥಿಂಕ್ 2.5 lakhs crores ಪಾಕಿಸ್ತಾನದ ಪ್ರಿಂಟ್ ಆಗೋ ನೋಟ್ ಬರುತ್ತೆ ಎಂದು ಗೊತ್ತಾದ ತಕ್ಷಣ ಆ ಒಂದು ರೀಸನ್ ಪ್ಲಸ್ ಈ ಕಪ್ಪು ಹಣ ಡಿಮಾನಿಟೈಸೇಷನ್ ಮಾಡಿರೋದು. ಅದು ಕಪ್ಪು ಹಣ ಯಾಕೆ ಬಂದಿಲ್ಲ? ಬಿಕಾಸ್ ಆಫ್ ದಿಸ್. ಅಂದರೆ ಇದು ಚಾಪೆ ಒಳಗಡೆ ರಂಗೋಲಿ ಕೆಳಗೆ ಹೋಗ್ತಾನೆ ಅಂತ ಗಾದೆ ಇದೆಯಲ್ಲ, ಹಾಗೆ ಈ ಪೊಲಿಟಿಷಿಯನ್ಸ್ಗಳು ಕಾಸಿದ್ದದ್ದು ಪೊಲಿಟಿಷಿಯನ್ ಹತ್ರ ಆ್ಯಂಡ್ ರಿಯಲ್ ಎಸ್ಟೇಟ್ ಪೀಪಲ್. ಬಿಸ್ನೆಸ್ ಪೀಪಲ್ ಜಾಸ್ತಿ ಇರಲ್ಲ, ಯಾಕಂದ್ರೆ ಅವರಿಗೆ ಬಿಸ್ನೆಸ್ ಮಾಡುವಾಗ ಜಾಸ್ತಿ ರಿಯಲ್ ಎಸ್ಟೇಟ್ ಬಿದ್ದೋಯ್ತು ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಿಕಾಸ್ ಅಲ್ಲಿ ಕ್ಯಾಶ್ ಮನಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಆಗ್ತಾ ಇದೆ. ಇವಾಗ ಕ್ಯಾಶ್ ಮನಿ ಕಪ್ಪು ಹಣ ಎಲ್ಲೆಲ್ಲ ನಡೀತದೆ, ಒಂದು ರಿಯಲ್ ಎಸ್ಟೇಟ್ನಲ್ಲಿ, ಇನ್ನೊಂದು ಈ ಪಾಲಿಟಿಷಿಯನ್ಸ್ನಲ್ಲಿ, ಇನ್ನೊಂದು ಜ್ಯುವೆಲ್ಲರಿ, ಬಂಗಾರ ಪರ್ಚೇಸ್. ಈ ಮೂರಲ್ಲಿ ಮಾತ್ರ ಕಪ್ಪು ಹಣ ಹೋಗ್ತದೆ, ಬೇರೆ ಎಲ್ಲಿಯೂ ಕಪ್ಪು ಹಣ ಹೋಗಲ್ಲ. ಇವಾಗ ಯಾವ ಕಪ್ಪು ಹಣ ಈ ಡಿಮಾನಿಟೈಸೇಷನ್ ಪೀರಿಯಡ್ನಲ್ಲಿ ಇವರು ಹೋಗ್ಬಿಟ್ಟು ಮ್ಯಾನೇಜರ್ಗೆ ಕಮಿಷನ್ ಕೊಟ್ಬಿಟ್ಟು ತೊಗೊಂಬಂದಿದಾರ, ಆ ಕಪ್ಪು ಹಣ ನಡೀತಾ ಇದೆ. ಅದಕ್ಕೋಸ್ಕರ 2000 rupees ಸ್ಲೋಲಿ ಬ್ಯಾಂಕಿಗೆ ಹಾಕ್ಬಿಟ್ಟು ಮಾಡಿರೋದು. ಆದರೆ ಇವಾಗ ಏನಾಗ್ತದೆ, 2000 rupees ಕನ್ವರ್ಟ್ ಮಾಡಿಬಿಟ್ಟು 500 ರೂಪಾಯಿ ಮಾಡಿದ್ದಾರೆ. ವೇಟ್ ಆ್ಯಂಡ್ ಸಿ, ಜಸ್ಟ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಮುಂದಕ್ಕೆ. ಇನ್ನು ಮುಂದಕ್ಕೆ ನಿಮಗೆ ಹಣ ಅವಶ್ಯಕತೆ ಇರಲ್ಲ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಡಿಜಿಟೈಸ್. ಇವನು ರೋಡ್ನಲ್ಲಿ ಹೋಗುವನು ಭಿಕ್ಷುಕ ಕೂಡ ಹೇಳ್ತಾನೆ, ಸರ್ ನನ್ನ ಹತ್ರ ಇದು ಇದೆ, ಸೊ QR ಕೋಡ್ ಸ್ಕ್ಯಾನ್ ಮಾಡಿಕೊಟ್ಟು ನನಗೆ ಭಿಕ್ಷುಕ ಹಾಕಿಂದ ಕೇಳ್ತಾನೆ. ಸೊ ದಾಟ್ ಸಿಚುವೇಶನ್ ಇಸ್ ಗೋಯಿಂಗ್ ಟು ಕಮ್. ವೇಟ್ ಆ್ಯಂಡ್ ಸಿ. ಮೇಡಮ್ ಅವ್ರು ಹೇಳ್ತಾ ಇದ್ರು ಈಗಾಗಲೇ ಪ್ರಮುಖವಾಗಿ ನೋಟು ಕಪ್ಪು ಹಣ ತರೋದಕ್ಕೆ ಮೂಲ ಕಾರಣ ಸಿಗ್ತಾ ಇಲ್ಲ, ಏನ್ ಮಾಡಿದ್ರು ಅಂತ ಅವರೇ ಹೇಳ್ತಾ ಇದ್ದಾರೆ. ಮೊದಲು ಎಲ್ಲೆಲ್ಲಿ ಕರಪ್ಷನ್ ಆಗ್ತಾ ಇತ್ತು ಅಂದ್ರೆ ಕಪ್ಪು ಹಣ ಬರ್ತಾ ಇತ್ತು ರಿಯಲ್ ಎಸ್ಟೇಟ್ ಅಲ್ಲಿ, ಪಾಲಿಟಿಷಿಯನ್ ಹತ್ರ, ಚಿನ್ನದ ಹತ್ರ. ಈಗಲೂ ಅಲ್ಲಿ ನಡೀತಾನೆ ಇದೆಯಾ? ಸೊ ವಾಟ್ ಇಸ್ ದ ಚೇಂಜ್? ಏನು ಚೇಂಜ್ ಆಗ್ಲಿಲ್ಲ. ಜನರನ್ನ ಒಂದ್ಸಲಿ ಬೇವಕೂಫ್ ಮಾಡಿದ್ರು, 2 ಸಲ ಬೇವಕೂಫ್ ಮಾಡಿದ್ರು, 3ನೇ ಸಲಿಗಾರು ಜನ ಎಚ್ಚೆತ್ಕೋಬೇಕು. ಬಟ್ ಕೆಲವರು ಎಚ್ಚೆತ್ಕೊಳ್ತಾ ಇಲ್ಲ, ಅವ್ರು ಪರ್ಮನೆಂಟ್ಲಿ ಬೇವಕೂಫ್ ಆಗಕ್ಕೆ ರೆಡಿ ಆಗಿದ್ದಾರೆ. ಸೊ ಆಗ್ಲಿ, ತೊಂದರೆ ಇಲ್ಲ. ಅವ್ರು ಹೇಳಿದ್ರು GST ಇಂದ ಅಷ್ಟು ಚೆನ್ನಾಗಿ ಬಂದ್ಬಿಡ್ತು ಹಣ ಅಂತ ಹೇಳ್ಬಿಟ್ಟು. ಮೊಸರಿಗೂ ಹಾಲಿಗೂ GST ಹಾಕಿದ್ರೆ, ಜನರ ಹತ್ರ ಕೊಳ್ಳೆ ಹೊಡೆದ್ರೆ GST ಹಣ ಜಾಸ್ತಿ ಆಗದೆ ಇನ್ನೇನು ಮಾಡುತ್ತೆ? ತಗೋತಾ ಇದ್ದಾರೆ, ಆಯ್ತು. ಪ್ರಾಮಾಣಿಕವಾಗಿ ಆಯಾ ಸ್ಟೇಟ್ಗಳಿಗೆ ಅಗತ್ಯ ಇರುವಷ್ಟಾದ್ರೂ ಕೊಡಬೇಕು ತಾನೆ. ಕರ್ನಾಟಕದಿಂದ ಸೆಕೆಂಡ್ ಹೈಯೆಸ್ಟ್ ತಗೊಂಡು ಆದ್ಮೇಲೆ ವಾಪಸ್ ಕೊಡುವಂತಹ ಒಂದು ಯೋಗ್ಯತೆನೂ ಇರಬೇಕಲ್ಲ ಸೆಂಟ್ರಲ್ ಗವರ್ಮೆಂಟಿಗೆ. ಫೆಡರಲ್ ಗವರ್ಮೆಂಟ್ ಇದು ಅಂತ ಹೇಳಿದಾಗ ಪ್ರತಿ ರಾಜ್ಯದ ಉನ್ನತೀಕರಣನೂ ಕೂಡ ಸಮಾನವಾಗಿ ಆಗಬೇಕು. ಇವ್ನು ಗುಜರಾತಿಗೆ ತಗೊಂಡೋಗ್ಬಿಟ್ಟು ₹1 GST ಬರೋ ಕಡೆ 300 ರೂಪಾಯಿ ಕೊಟ್ಬಿಟ್ಟು ಕರ್ನಾಟಕದಲ್ಲಿ 600 ರೂಪಾಯಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ಮಲತಾಯಿ ಉಪಯೋಗಿಸ್ಬೇಡಿ ಪದನ, ಕುತಂತ್ರ ಬುದ್ಧಿ ಉಪಯೋಗಿಸ್ತಾ ಇದ್ದಾರೆ. ಮಲತಾಯಿ ಧೋರಣೆ ಅಲ್ಲ, ಕುತಂತ್ರ ಧೋರಣೆ ಇದು, ಆಯ್ತಾ? ಮೋಸ ವಂಚನೆಕಾರನ ಧೋರಣೆ ಅದು, ಆಯ್ತಾ? ಆ ಧೋರಣೆ ಉಪಯೋಗಿಸ್ತಾ ಇದ್ದಾರೆ. ಯಾಕೆ ಕರ್ನಾಟಕಕ್ಕೆ ಕೊಡಕ್ಕಾಗ್ತಾ ಇಲ್ಲ? ಕರ್ನಾಟಕದ ಜನ ಸ್ವಲ್ಪ ಬುದ್ಧಿವಂತರಿದ್ದಾರೆ ಅಂತ, ಸೌತ್ ಇಂಡಿಯಾ ಜನ ಸ್ವಲ್ಪ ಬುದ್ಧಿವಂತರಿದ್ದಾರೆ ಅನ್ಬಿಟ್ಟು ಸೌತ್ ಇಂಡಿಯಾಗೆ ಈ ವಂಚನೆಯ ಧೋರಣೆ ತೋರಿಸ್ತಾ ಇರೋಂಥದ್ದು. ಮತ್ತೆ 2,000 ರೂಪಾಯಿ ಚಿಪ್ ಇದೆ ಕೈಗೆ ಚಿಪ್ಪೇ ಬಂತು ಜನರ ಕೈಗೆ. ಎಲ್ಲಿದೆ ಒಂದಾದ್ರೂ 2,000 ರೂಪಾಯಿ ನೋಟ್ ಕಾಣಕ್ ಸಿಗತ್ತಾ? ಎಲ್ಲಿದೆ? ಹುಡುಕ್ಲಿ ಚಿಪ್ಪು. ಬರೀ ಸುಳ್ಳು ಕಣ್ರಿ, ಬರೀ ಸುಳ್ಳು. ಈಗ ಮೋದಿ ಸರ್ಕಾರ ಏನಿದೆ ನೋಡ್ತಾ ಇದ್ದೀರಾ ನೀವು ಕೂಡ, ಮೈತ್ರಿ ಕಾರ್ಯಕರ್ತನ ಪರ ಅಲ್ಲೇ ನಡೆದಿದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿ ಧಿಕ್ಕಾರವನ್ನು ಕೂಗಿರುವಂಥದ್ದು ಗ್ರಾಮಸ್ಥರು, ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ದ್ವೇಷ ರಾಜಕಾರಣ ಅಂತ ಇದನ್ನೇ ಹೇಳಂಥದ್ದು. ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ರೆ ಮೊದಲು ಈ ಥರ ಅಸಹ್ಯಕರವಾದಂತಹ ದ್ವೇಷ ರಾಜಕಾರಣ ಇರಲಿಲ್ಲ. ಭ್ರಷ್ಟಾಚಾರ ನಡೀತಾ ಇತ್ತು, ನಡ್ಕೊಂಡು ಹೋಗ್ತಾ ಇತ್ತು, ಬರ್ತಾ ಇತ್ತು. ಬಟ್ ಜನರನ್ನ ಇಷ್ಟೊಂದು ಕೇವಲವಾಗಿ ತಿಳ್ಕೊಂಡಿರ್ಲಿಲ್ಲ, ಬೊಂಬೆಗಳ ಥರ ಉಪಯೋಗಿಸ್ತಿರ್ಲಿಲ್ಲ. ಧರ್ಮದ ವಿಷಯ ಇಟ್ಕೊಂಡು, ಜಾತಿ ವಿಷಯ ಇಟ್ಕೊಂಡು, ಒಂದು ಪಕ್ಷಗಳ ವಿಷಯ ಇಟ್ಕೊಂಡು ಯುವ ಜನರು ಕಿತ್ತಾಡ್ತಿರ್ಲಿಲ್ಲ, ಹಿಂಗೆ ಹೊಡೆದಾಡ್ತಿರ್ಲಿಲ್ಲ.
ಎಷ್ಟು ಅಸಹ್ಯವಾದ ಪರಿಸ್ಥಿತಿಗೆ ತಂದು ಇಟ್ಟಿದ್ದಾರೆ ಸಾಮಾಜಿಕ ಪರಿಸ್ಥಿತಿನ ಈ ಸರ್ಕಾರ, ಮೋದಿ ಸರ್ಕಾರ ಅಂತ ಹೇಳಿದ್ರೆ ನೋಡಿ, ಇದು ಅಗತ್ಯ ಇದೆಯಾ? ಇದು ಜನ ಹಿಂಗೆ ಒಡೆದಾಡ್ಕೊಂಡು ಸಾಯೋ ಅಗತ್ಯ ಇದೆಯಾ? ಎಷ್ಟು ಜನ ಯುವ ಜನರು ಸಾಯ್ತಾ ಇದ್ದಾರೆ, ಯಾವ್ಯಾವ ದನದ ವಿಷಯ ಆಗಲಿ, ಧರ್ಮದ ವಿಷಯ ಆಗಲಿ, ಜಾತಿ ವಿಷಯ ಆಗಲಿ ಇಟ್ಕೊಂಡು. ಯಾಕೆ ಬೇಕು ಇದು? ಯಾರು ಇದನ್ನು ತಂದಿದ್ದು? ಎಲ್ಲಿಂದ ತಗೊಂಬಂದ್ರು ಇದನ್ನ? ಇವ್ರು 70 ವರ್ಷ ಸ್ಟ್ರಾಟಜಿ ಮಾಡಿಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ಲಿಲ್ಲ, ಅವಾಗೆಲ್ಲ ಬ್ರಿಟಿಷರು ಇದ್ರ ಹತ್ರ ಏನೋ ಕಾಸಿಸ್ಕೊಂಡು ಜೀವನ ಮಾಡ್ತಿದ್ರು, ಅವರನ್ನ ನೀವೇ ಇಂದ್ರಚಂದ್ರ ದೇವೇಂದ್ರ ಅಂತ ಅಂದ್ಬಿಟ್ಟು, ಅದಾದ್ಮೇಲೆ ನಾವು ಗೆಲ್ಬೇಕು, ನಾವು ಬರ್ಬೇಕು ಅಧಿಕಾರಕ್ಕೆ ಅಂತ ಅಂದ್ಬಿಟ್ಟು 60-70 ವರ್ಷ ಸ್ಟ್ರಾಟಜಿ ಮಾಡ್ಕೊಂಡು ಆ ಸ್ಟ್ರಾಟಜಿಗಳನ್ನ ತಗೊಂಡು, ಏನು ಸ್ಟ್ರಾಟಜಿಗಳು? ಯಾವ ದೇಶಕ್ಕೆ ಒಳಿತಾಗುವಂತ ಸ್ಟ್ರಾಟಜಿಗಳಲ್ಲ. ಹಿಂಗೆ ಒಬ್ಬರನ್ನ ಇನ್ನೊಬ್ಬರ ಮೇಲೆ ಎತ್ಕಟ್ಟಂಥದ್ದು, ಹೆಣ್ಮಕ್ಳುಗಳನ್ನ ಕೇವಲವಾಗಿ ಕಾಣುವಂಥದ್ದು, ಬಡ ಜನರನ್ನ ನಿರ್ಲಕ್ಷಿಸುವಂಥದ್ದು, ಕೋಟ್ಯಾಧೀಶ್ವರರನ್ನ ಇನ್ನೂ ಓಲೈಸಿ ಅವರು ಮತ್ತೂ ಕೋಟ್ಯಾಧೀಶ್ವರರನ್ನಾಗಿ ಮಾಡುವಂಥದ್ದು, ದೇಶದ ಎಲ್ಲ ಆಸ್ತಿಗಳನ್ನ ಮಾರಾಟ ಮಾಡುವಂಥದ್ದು, ದೇಶನ ದುರ್ಭಿಕ್ಷಗೊಳಿಸುವಂಥದ್ದು, ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅವ್ರಿಗೆ ದೇಶದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ದೇಶದ ಬಗ್ಗೆ ಕಾಳಜಿ ಇದ್ದಿದ್ರೆ ದೇಶ ಉದ್ಧಾರ ಮಾಡುವಂತ ಕೆಲಸ ಮಾಡ್ತಿದ್ರೆ ಹೊರತು ನೆಹರು ಏನ್ ಮಾಡ್ದ ಅಂತ ಪಾರ್ಲಿಮೆಂಟಲ್ಲಿ ಬಾಯ್ ಬಿಡುವಂತ ವ್ಯಕ್ತಿ ನೆಹರು ಮಾಡಿದಂತ ಇನ್ಸ್ಟಿಟ್ಯೂಷನ್ಗಳನ್ನೆಲ್ಲ ಮಾರ್ಕೊಂಡು ತಿಂತಾ ಇದ್ದಾನೆ. ಈ ಮಾರ್ಕೊಂಡು ತಿನ್ನಕ್ಕೂ 18 ಗಂಟೆ ಕಾಲ 20 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಾನೆ ಮೋದಿ ಅಂತ ಹೇಳ್ಬಿಟ್ಟು ಬಿಂಬಿಸ್ತಾರಲ್ಲ ಗೋಧಿ ಮೀಡಿಯಾಗಳಲ್ಲಿ. ಅಲ್ಲಿ ಏನ್ ಮಾಡ್ತೀನಿ ನಾನು 18 ಗಂಟೆ ಕಾಲ ಕೆಲಸನ? 2 ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಭಾಷಣ ಹೆಂಗ್ ಮಾಡೋದು ಅಂತ ರಿಹರ್ಸಲ್ ಮಾಡ್ಕೊಂಡು ಬರ್ಬೋದೇನೋ. ಅದರಲ್ಲೂ ತಪ್ಪೆ ಹೇಳುತ್ತೆ ಮನುಷ್ಯ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಓದೋದನ್ನ ಬೇಟಿ ಪಟಾವೋ ಅಂತ ಹೇಳುತ್ತೆ. ಮಾಡ್ತಾ ಇರೋದು ಅದೇ ಕೆಲಸನೇ, ಹಂಗಾಗಿ ಬಾಯಲ್ಲಿ ಬಂದಿದೆ ಅದು ಬೇರೆ ವಿಷಯ. ಬರೀ ಇಂಥವೇನೆ ಇನ್ವೆಸ್ಟಿಗೇಟಿಂಗ್ ಇನ್ ದ ಗರ್ಲ್ ಅಂತೆ, ಇನ್ವೆಸ್ಟಿಂಗ್ ಇನ್ ಗರ್ಲ್ ಅಂತ ಹೇಳಕ್ಕೆ ಇನ್ವೆಸ್ಟಿಗೇಟಿಂಗ್ ಅದನ್ನೇ ಮಾಡ್ತಾ ಇರೋದವ್ರು, ಅದಕ್ಕೆ ಬಾಯಲ್ಲಿ ಬಂದಿದೆ. ಸೊ ರಿಹರ್ಸಲ್ ಮಾಡ್ಕೊಂಡು ನವಿಲಿಗೆ ಊಟ ಹಾಕೊಂಡು ನವಿಲು ಅನ್ಸೈಂಟಿಫಿಕ್ ವಿಷಯಗಳನ್ನ ಮಾತಾಡ್ಕೊಂಡು ತುಂಬ ಲೇವಡಿ. ಇದುವರೆಗೂ ಪ್ರಪಂಚದಲ್ಲಿ ಯಾವ ಪ್ರಧಾನಮಂತ್ರಿಗೂ ಇಷ್ಟು ಕೇವಲವಾಗಿ ಲೇವಡಿ ಮಾಡ್ತಾ ಇರಲಿಲ್ಲ ಜನಗಳು. ಅಷ್ಟು ಅಸಹ್ಯವಾಗಿ ಈಗ ಮೋದಿನ ನೋಡ್ತಾ ಇದ್ದಾರೆ. ಅವ್ನು ಬಾಯ್ ಬಿಟ್ರೆ ಜುಮ್ಲಾ, ಬರೀ ಸುಳ್ಪುರ್ಕ ಅನ್ನೋ ರೀತಿನಲ್ಲಿ ನೋಡ್ತಾ ಇದ್ದಾರೆ. ದೇಶದಾದ್ಯಂತ ಮೋದಿ ಅಲೆ ಇದೆ ಅಂತ ಹೇಳ್ತಾರೆ. ಮೋದಿ ಅಲೆ ಅಲ್ಲ, ಮೋದಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಮೋದಿ ಅವರು ಒಬ್ಬರಿದ್ರೆ ನಾವು ಚುನಾವಣೆ ಗೆಲ್ತೀವಿ. ಬರೀ ಏನು ನಾ ಹೇಳಿದ್ನಲ್ಲ, ಗೋಧಿ ಮೀಡಿಯಾ ಅಂತ ಕೆಲವೊಂದಷ್ಟು ಮೀಡಿಯಾಗಳನ್ನ, ಮೈನ್ ಸ್ಟ್ರೀಮ್ ಮೀಡಿಯಾಗಳನ್ನೆಲ್ಲ ಕೊಂಡ್ಕೊಂಡ್ಬಿಟ್ಟು ಅವ್ರಗಳಿಗೆ ಅಲ್ಲಿ ಬೊಂಬೆ ಕೂರಿಸ್ಬಿಟ್ಟು ಕೀ ಕೊಟ್ಬಿಟ್ಟು ರೋಬೋಟಿಕ್ ಆಗಿ ಅವ್ರ ಕೈಲಿ ಹಾ ಮೋದಿ ಅಂತ ಭಜನೆ ಮಾಡಿಸಿದ್ರೆ ಜನ ಎಲ್ಲ ಅದನ್ನ ತಿಳ್ಕೊಂಡು ಹೌದನೋ ಅಂತ ಅನ್ಬಿಟ್ಟು ಕೋವಿಡ್ ಅಲ್ಲಿ ಅದೇನೋ ಇದು ಬಡೀರಿ ತಟ್ಟೆ ತಗೊಂಡು ಜಾಗಟೆನಾ ಜಾಗಟೆ ಬಡೀರಿ ಕೋವಿಡ್ ಹೊಟ್ಟೋಗತ್ತೆ ಅಂತ ಹೇಳಿದ್ರಲ್ಲ, ಅಂತಹ ಏನ್ ಹೇಳುದು ದಡ್ಡತನದ ಮೋದಿ ಆ ಮನುಷ್ಯ. ರೆಡಾರ್ನ ಮೋಡ ಇದ್ರೆ ಗೊತ್ತಾಗೋದಿಲ್ಲ, ಹಂಗಾಗಿ ಅವಾಗ ಹೋಗಿಬಿಟ್ಟು ಯುದ್ಧ ಮಾಡಿ ಅಂತ ಹೇಳಿದಂತಹ ಮನುಷ್ಯ. ಸೊ ಇಂಥ ವ್ಯಕ್ತಿನ ನಾವು ಪ್ರಧಾನಿ ಅಂತ ಹೆಂಗ್ ಒಪ್ಕೊಳ್ಳೋದು? ಬಾಯ್ ಬಿಟ್ರೆ ಬರೀ ಸುಳ್ಳು. ಅಕಸ್ಮಾತ್ ಏನಾದ್ರೂ ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಾರ ಅಂತ ಅಂದ್ರೆ ಅದರಲ್ಲೂ ಎಲ್ಲ ಬರೀ ತಪ್ಪು ದಡ್ಡತನದ ಪರಮಾವಧಿ. ಇಂಥ ವ್ಯಕ್ತಿಯಿಂದನೇ ತನ್ನಲ್ಲಿ ಏನೂ ಇಲ್ದಲೇ ಇರೋದ್ರಿಂದ, ಪೊಳ್ಳುತನ ಇರೋದ್ರಿಂದ ಜನರನ್ನ ಎತ್ಕಟ್ಬಿಟ್ಟು ಹಿಂಗೆ ಒಡೆದಾಡಕ್ ಬಿಟ್ಟಿರೋ. ಈ ವಿಡಿಯೋ ನೀವು ಕೂಡ ನೋಡಿದ್ರಿ, ನಿಮ್ಗೇನ್ ಅನ್ಸುತ್ತೆ? ಅದು ದೇಶ ರಾಜಕಾರಣನೇ, ಅದರಲ್ಲೇನು ಅನುಮಾನನೇ ಇಲ್ಲ. ಈ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ಸಿಂದ ಹಪಾಹಪಿತನ ಏನಿದೆ ರಾಜಕೀಯದಲ್ಲಿ, ನಾನು ಗೆಲ್ಲೇಬೇಕು ಬೈ ಹುಕ್ ಆರ್ ಕ್ರೂಕ್. ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಇರಬಹುದು. ಕಾಂಗ್ರೆಸ್ ಅಧಿಕಾರ ಆಗಿದ್ರೆ ದೇಶದಲ್ಲಿ ಯಾವ ಇದಿದೆ? ದೇಶದಲ್ಲಿ ಯಾವ ಪಾರ್ಟಿ ಇದೆ? ಹಾಗೆ ಬೇರೆ ಕಡೆ ಆದರೆ ನಾವು ಅಟ್ರಿಬ್ಯೂಟ್ ಮಾಡೋಕ್ಕಾಗತ್ತಾ? ಹಾಗಲ್ಲ ಅದು. ಈಗ ದೇಶದಲ್ಲಿ ಇನ್ನೆಲ್ಲೋ ಬಿಹಾರಲ್ಲೋ ಇದೇ ಒಂದು ಪರಿಸ್ಥಿತಿ ಆದಾಗ ನೀವು ಯಾರನ್ನ ಅಟ್ರಿಬ್ಯೂಟ್ ಮಾಡ್ತೀರಾ? ಹಾಗಾದರೆ BJP ಸರ್ಕಾರ ಮಾಡ್ತೀರಾ? ಹಾಗಲ್ಲ. ಯಾಕೆಂತ ಹೇಳಿದ್ರೆ ಇದು 2 ಹಸಿದ ಹುಲಿಗಳೇ. ಪ್ರಜಾತಂತ್ರವನ್ನು ಡಿಗ್ರೇಡ್ ಮಾಡೋ ಮಟ್ಟದಲ್ಲಿ ನೀವು ಯಾವ ಮಟ್ಟದಲ್ಲಿ ನಡ್ಕೋಬೇಕು ಅದನ್ನೇ ನಾನು ಹೇಳಿದ್ದು. ಯಾರಾದರೂ ಒಬ್ಬರು ಕೂಡ ಇದರಲ್ಲಿ ಏನಾದರೂ ಇದ್ದಿದ್ರೆ ಆ ನೈತಿಕತೆ, ಆ ಒಂದು ಪ್ರಾಮಾಣಿಕತೆ, ಆ ಮೌಲ್ಯಗಳು ನಾವೇನು ಇವತ್ತು ಡಿಬೇಟ್ ಮಾಡ್ತೀವಿ, ಪ್ರಜಾತಂತ್ರದ ಮೌಲ್ಯಗಳ ಬಗ್ಗೆ, ಮತದಾನದ ಬಗ್ಗೆ ನಾವಿಲ್ಲಿ ಡಿಬೇಟ್ ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ನೈಜವಾಗಿರ್ಬೇಕಾದ್ರೆ ಕ್ಷೇತ್ರಗಳಲ್ಲಿ ಹೇಗಿರಬೇಕು ಅನ್ನೋದು ನೈಜವಾಗಿ ಎಲ್ಲಿದೆ? ನೀವು ಒಂದು ಓಟಿಗೆ ಬೆಲೆ ಫಿಕ್ಸ್ ಮಾಡಿರುವಾಗ 2 ಪಾರ್ಟಿಗಳು ನೀವು ಓಟಿಗೆ ನೀವು ಈ ರೀತಿಯಾದಂಥ ಒಂದು ಇದು ಮಾಡಿರುವಾಗ ಎಲ್ಲಿ ಬರುತ್ತೆ ಈ ಕಾದಾಟಗಳು, ಈ ಕಿತ್ತಾಟಗಳು, ಈ ಒಂದು ಕ್ಷಾತ್ರಗಳು, ಈ ಒಂದು ದ್ವೇಷಗಳು, ಈ ಒಂದು ವೈಷಮ್ಯಗಳು? ಇದು ಪ್ರತೀಕ ಆಗುತ್ತೆ. ಇದು ಬೇಕಾ ಅನ್ನೋದು
ಪ್ರಜಾತಂತ್ರಕ್ಕೆ ಇವೆಲ್ಲ ಆಗಿ ರಕ್ತಪಾತಗಳಿಂದ ನಾನು ನಾಳೆ ಬೆಳಗ್ಗೆ ಗೆದ್ದು ಬರಬೇಕಾ? ಇದು ಕ್ಷೇಮವೇ ಈ ದೇಶಕ್ಕೆ? ಇದನ್ನು ಆಲೋಚನೆ ಮಾಡಬೇಕು ಅಷ್ಟೇ. ಯಾಕೆಂತ ಹೇಳಿದ್ರೆ ದೇಶ ಯಾವಾಗ ಸುಭದ್ರವಾಗಿರುತ್ತೆ, ನಮ್ಮ ದೇಶದ ರಕ್ಷಣೆ, ದೇಶ ಯಾವಾಗ ಸದೃಢವಾಗಿರುತ್ತೆ ಅಂತ ಹೇಳಿದ್ರೆ ಈ ಎಲ್ಲ ಅನಿಷ್ಟಗಳು ಮೊದಲು ತೊಲಗಬೇಕು. ಇಂಥ ಅನಿಷ್ಟಗಳು ತೊಲಗುವಂಥ ಪಾರ್ಟಿಯನ್ನು ದೇಶದ ಜನತೆ ಅದಕ್ಕೆ ಬೆಂಬಲ ಕೊಡಬೇಕು ಅನ್ನೋದು ಅಷ್ಟೇ. ಸರ್ ನೀವೇನು ಹೇಳ್ತೀರಾ? ಸರ್, ಬ್ರಹ್ಮ ಈ ಭೂಲೋಕದಲ್ಲಿ ಹುಟ್ಟಿಸಿದಾಗ ದೇವತೆಗಳನ್ನು ಹುಟ್ಟಿಸಿದ, ರಾಕ್ಷಸರನ್ನು ಹುಟ್ಟಿಸಿದ. ಅದಂತೂ ಶತಾಂತರ ಯುಗ ಅಂತ ನಡೆದುಕೊಂಡು ಬರ್ತದೆ. ದೇವತೆಗಳು ಇದ್ದಾರೆ, ರಾಕ್ಷಸಗಳು ಇದ್ದಾರೆ. ಇದೇ ನಡೀತಾ ಇದೆ ಇವತ್ತು. ಇದು ಟಸಲ್ ಬಿಟ್ವೀನ್ ದೇವತೆಗಳು ಮತ್ತು ರಾಕ್ಷಸರು. ಕೆಲವು ಸತಿ ದೇವತೆಗಳ ರಾಜ್ಯಭಾರ, ಕೆಲವು ಸತಿ ರಾಕ್ಷಸರು. ಆವಾಗ ಕೃಷ್ಣ ಅವತಾರ ತಗೊಂಡ್ಬಿಟ್ಟು ಇವ್ರನ್ನ ನಾಶ ಮಾಡಬೇಕು. ಇದೇ ಯಾವ ನಡೀತಾ ಇದೆ. ದಿಸ್ ಆಲ್ ಹಿಸ್ಟಾರಿಕಲ್. ವೈ ಇಟ್ ಈಸ್ ಹ್ಯಾಪನಿಂಗ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿಸ್. ಪಾಲಿಟಿಕ್ಸ್ ಪ್ಲೇಸ್ ಎ ಡಾಮಿನೆಂಟ್ ರೋಲ್. ಅದೇ ದ್ವೇಷ ಪಾಲಿಟಿಕ್ಸ್ ಅಂತ ಹೇಳಿದ್ರಲ್ಲ, ಅಂದರೆ ಯಾರು ಅವರವರವರ ರೆಪ್ರೆಸೆಂಟೇಟಿವ್ ವಿನ್ ಆಗಬೇಕು. ಅದ್ರಲ್ಲಿ ವಿನ್ ಆಗಬೇಕಂದ್ರೆ ನಾವು ಯಾವ ರೀತಿ ಬೇಕಾದರೂ ನಾವು ಹೋಗ್ಬಿಟ್ಟು ಅದನ್ನು ನಾವು ವಿನ್ ಮಾಡಿಸ್ಲಿಕ್ಕೆ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಜಗಳ ಆಗ್ತೈತೆ, ದ್ವೇಷ ಬಂದೇ ಬರುತ್ತೆ. ಅದೇ ರಾಕ್ಷಸರು ಮತ್ತು ದೇವತರು ಮಾಡೋದಂಗೆ. ಸೊ ಇಟ್ ಈಸ್ ಕಾಮನ್. ಅದು ವಿ ಶುಡ್ ನಾಟ್ ಟೇಕ್ ಇಟ್ ಕನ್ಸಿಡರೇಷನ್. ಇಲ್ಲಿ ಅಲ್ಟಿಮೇಟ್ಲಿ ಈಗ June 4th ನೋಡೋಣಲ್ಲ ಯಾರು ಬರ್ತಾರೆ ಅಂದ್ಬಿಟ್ಟು ನಾವು ಯಾಕೆ ಜಗಳ ಮಾಡಬೇಕು? June 4th ಗೊತ್ತಾಗುತ್ತೆ ಅಷ್ಟೇ, ಎಲ್ಲ ಗೊತ್ತಾಗುತ್ತೆ. ರಾಮ ಯಾರು, ಸೀತೆ ಯಾರು, ರಾಕ್ಷಸ ಯಾರು, ದೇವತೆ ಯಾರು ಅಂದ್ಬಿಟ್ಟು ಗೊತ್ತಾಗುತ್ತೆ June 4th. ಅಷ್ಟೇ ತನಕ ಕಾಯೋಣಲ್ಲ ಅಷ್ಟೇ. ಇದೆಲ್ಲ ಇನ್ ಬಿಟ್ವೀನ್ ಗಲಾಟೆಗಳು, ಅದು ಇದು ಮೋಸ, ವಂಚನೆ, ದಗಲ್ಬಾಜಿ ಅಂತ ಹೇಳ್ತಾರಲ್ಲ, ಅದು ನಡೀತಾ ಇದೆ. ಇಸ್ ಅ ಕಾಮನ್ ಥಿಂಗ್. ದಿಸ್ ಎವ್ರಿ ಶಾಸ್ತ್ರ ಅಲ್ಲ, ಎಲ್ಲರೂ ಇದ್ದೇ ಇರುತ್ತೆ. ವೆರಿ ಕಾಮನ್. ದೇವ್ರ ವಿಷಯಕ್ಕೆ ಹೋದರೆ ನಾನು ದೇವರೇ ನಂಬೋದಿಲ್ಲ. ಹಂಗೇನಾದ್ರು ಸೃಷ್ಟಿ ಅಂತ ಮಾಡೋದಾದರೆ ಯಾವ ಗಂಡು ಇದುವರೆಗೂ ಏನು ಸೃಷ್ಟಿ ಮಾಡಿಲ್ಲ. ಸೃಷ್ಟಿ ಮಾಡಿರೋದೆಲ್ಲ ಹೆಣ್ಣು, ಆಯಿತಾ? ಅಖಿಲಾಂಡೇಶ್ವರಿ ಬ್ರಹ್ಮಾಂಡ ನಾಯಕಿನೇ ಎಲ್ಲ ಸೃಷ್ಟಿ ಮಾಡಿರೋದು. ಬ್ರಹ್ಮನ್ ಯಾರು ಸೃಷ್ಟಿ ಮಾಡಿದ್ರು ಹಂಗಾದ್ರೆ? ಅಲ್ಲಿ ಬಿಡೋಣ. ಬ್ರಹ್ಮ ಆಯಿತು, ರಾಕ್ಷಸರನ್ನ ದೇವರನ್ನ ಸೃಷ್ಟಿ ಮಾಡ್ದ. ದೇವತೆಗಳಿಗೆ ಬರೀ ಕುಯುಕ್ತಿ ಬುದ್ಧಿ ಕೊಟ್ಟ. ಅದು ಏನು, ಎಸ್ಪೆಷಲಿ ವೈಷ್ಣವ ದೇವತೆಗಳಿಗೆ ಏನು ಮಾಡಿದ್ರು? ದೇವತೆಗಳು ಅಮೃತದ ವಿಷಯದಲ್ಲಿ ಕರೆದ್ರು ರಾಕ್ಷಸರನ್ನ, ನಮಗೆ ತಾಕತ್ತಿಲ್ಲ, ಬಂದ್ರಪ್ಪ ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ರಾಕ್ಷಸರು ಬಂದರು, ತಮ್ಮ ಬಲ ಇತ್ತು, ಎಲ್ಲ ಇತ್ತು, ಅಮೃತ ತಂದರು. ತಂದ ಮೇಲೆ ಇವನು ಯಾರವನು ವಿಷ್ಣು ಮೋಹಿನಿ ಅವತಾರ ಮಾಡ್ಕೊಂಡು ಏನು ಮಾಡ್ದ? ಮೋಸ ಮಾಡ್ದ ಅಲ್ವಾ? ಮೋಸ ಮಾಡೋದೆಲ್ಲ ಈ ದೇವತೆಗಳ ಬುದ್ಧಿ. ರಾಕ್ಷಸರು ಒಡೆದಾಡ್ತಾರೆ, ಅವರು ಪ್ರಾಮಾಣಿಕರು, ನೆಲದ ಜನರು. ಅವರು ರಾಕ್ಷಸರು ನೆಲದ ಜನರಿಗೆ ಮೋಸ ಮಾಡಿದವರು ಎಲ್ಲಿಂದನೋ ನಾವು ದೇವತೆಗಳು ಅಂತ ಅನ್ಕೊಂಡು ಬಂದಂಥವು ಬರೀ ಮೋಸಗಾರರುಗಳೇ. ನೀವು ಎಲ್ಲ ನೋಡಿ, ಯಾರನ್ನೇ ಅದು, ಇವರು ರಾಮ ಸೀತೆ ಎಲ್ಲ ಹೇಳ್ತಾ ಇದ್ರಲ್ಲ, ರಾಮ ಅಕಸ್ಮಾತ್ ನಿಜವಾಗಿ ಒಳ್ಳೆಯ ಒಬ್ಬ ಕಂಪ್ಯಾನಿಯನ್ ಆಗಿದ್ದಿದ್ರೆ, ಜೀವನ ಸಂಗಾತಿ ಆಗಿದ್ದಿದ್ರೆ, ಯಾವನೋ ಒಬ್ಬ ಏನೋ ಹೇಳ್ದ ಅಂತ ಅಂದ್ಬಿಟ್ಟು ಗರ್ಭಿಣಿ ಹೆಂಡ್ತಿನ ಕಾಡಿಗಟ್ಟಿದ್ನ? ಏನೇ ಕಾರಣ ಬಂದೋಗ್ಲಿ ಕಣ್ರಿ, ಯಾವ ಹೆಂಡತಿ ಇವಾಗಿನ ಕಾಲದಲ್ಲಿ ಅಕಸ್ಮಾತ್ ಏನಾದ್ರು ಗರ್ಭಿಣಿ ಹೆಂಡ್ತಿನ ನಾನು ಯಾರಿಗೆ ಬಸರಾಗಿದ್ಯಾ, ಹೋಗು ನೀನು ಆಚೆಗೆ ಅಂತ ಹೇಳ್ಬಿಟ್ರೆ, ಯಾರು ಅವನನ್ನ ಕಾಲ್ ಮುಗ್ದಿ ನಮಸ್ಕಾರ ಮಾಡ್ಬಿಟ್ಟು ನೀನು ಗಂಡ ಹೇಳ್ದೆ ಕಣಪ್ಪ ನಾನು ನಂಬ್ಕೋತೀನಿ ಅಂತ, ಅಥವಾ ನೀವೇ ಏನಾದ್ರು ಅದನ್ನ ಅಪ್ರಿಷಿಯೇಟ್ ಮಾಡ್ತೀರಾ? ಯಾರು ಅಪ್ರಿಷಿಯೇಟ್ ಮಾಡ್ತಾರೆ? ಅಂತಹ ಏನು ಹೇಳ್ಬೇಕು ನನಗೆ ಗೊತ್ತಿಲ್ಲ. ರಾಮ ಬಹಳ ನಿಸ್ಸಹಾಯಕ ವ್ಯಕ್ತಿ. ಆ ವ್ಯಕ್ತಿಗೆ ಅಂತ ಪೌರುಷ ಸ್ಟ್ರಾಂಗ್ ಎಲ್ಲ ಗೊತ್ತಿಲ್ಲ, ಅಥವಾ ಎಂಥ ಪೌರುಷ ಇತ್ತೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ದೇವರುಗಳು ರಾಕ್ಷಸರುಗಳು ಬುದ್ಧಿ ಇದು ಅಂತ ಹೇಳ್ತಾರಲ್ಲ, ರಾಮನ ಬಗ್ಗೆ ವಿಚಾರ ಅದು ಬಹಳ ದೊಡ್ಡದು. ಈಗ ಕಮಿಂಗ್ ಟು ದ ಪಾಯಿಂಟ್ ರಾದರ್, ಈಗ ರಾಮ ಕೃಷ್ಣನ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ರೆ ನಿಮ್ಮ ಈ ಒಂದು ಅವರ್ ಅಲ್ಲ, ಒಂದು ವರ್ಷದಲ್ಲ ಇರಲಿ. ವಿಷಯ ಏನು ಅಂತ ಹೇಳಿದ್ರೆ, ಈಗ ಪ್ರಜಾತಂತ್ರ, ಪ್ರಜಾಪ್ರಭುತ್ವ, ರಾಕ್ಷಸ ಗುಣ ಅಂತ ಹೇಳೋಣ, ಅದು ಯಾರಾದ್ರೂ ಆಗಿರಲಿ. ಈ ರಾಕ್ಷಸ ಗುಣ ಅಂದ್ರೆ ಪೈಶಾಚಿಕ ಗುಣ ಅಂತ ಹೇಳಿ, ರಾಕ್ಷಸರು ಪಾಪ ಒಳ್ಳೆಯವರು ಇದ್ರಲ್ಲ, ಪೈಶಾಚಿಕ ಗುಣನೇ ಕೆಟ್ಟದ್ದು ಅಂತ ಕ್ರೂರ ಎಲ್ಲಿದೆ ಹಂಗಂತ ಅಲ್ಲ, ಕ್ರೂರ ಇವ್ರು ಬರ್ದಿರೋದು ಅಂದ್ರೆ ಉಲ್ಲೇಖಗಳಿದೆಯಲ್ಲ, ಇವ್ರು ಬರ್ದಿರೋದು ದೇವತೆಗಳು ಅನ್ನಿಸ್ಕೊಂಡು ಕ್ರೂರ ಬುದ್ಧಿ ಅಷ್ಟೇ. ಕ್ರೂರ ಬುದ್ಧಿ ಅದು ಯಾರೆಲ್ಲ ಬೇಕಾದ್ರೂ ಇರ್ಬೋದು. ನಾವು ರಾಕ್ಷಸ ಅಂತ ಏನು ಕರಿತೀವಿ, ದಾನವರು ಅಂತ ಅವರೆಲ್ಲಾದ್ರೂ ಇರ್ಬೋದು,
ಅಥವಾ ದೇವತೆಗಳಲ್ಲಾದರೂ ಇರ್ಬೋದು, ಮಾನವರಲ್ಲೂ ಇರ್ಬೋದು. ಆ ಕ್ರೂರ ಬುದ್ಧಿಗಳೆಲ್ಲ ಇವತ್ತು ಮಾನವರಲ್ಲಿ ತಾಂಡವವಾಡ್ತಾ ಇದೆ. ಮಾನವರು ಭಾರತ ಇರ್ಬೋದು, ಅಮೆರಿಕ ಇರ್ಬೋದು, ಇಸ್ರೇಲ್, ಈ ಕ್ರೂರ ಬುದ್ಧಿಗಳು ಹೇಳ್ತಾ ಇರೋದು. ನಾವು ಅದನ್ನು ತಗೊಳ್ಳೋಣ. ನಾವು ವಿಷಯಗಳು ಅಂದರೆ ಮನಸ್ಥಿತಿ ಮತ್ತು ಮನಸ್ಸಿನ ಒಂದು ಕ್ಯಾರೆಕ್ಟರ್ಸ್ ಅಂತ ಏನಿದೆ, ಮನುಷ್ಯನ ಒಂದು ಕ್ರೂರತ್ವ ಇದೆಯಲ್ಲ, ಇದು ಬಹಳ ಕೆಟ್ಟದ್ದು ಅಂತ ನಾವು ಹೇಳೋದು. ಆ ಕ್ರೂರತ್ವ ಹೋಗ್ಲಾಡಿಸೋಣ, ನಾವು ಬೇರೆ ಬಿಟ್ಟಾಕೋಣ ಇವನ್ನೆಲ್ಲ. ನಾವು ಕೆಲವು ರಾಮಾಯಣ ಮಹಾಭಾರತದಿಂದ ಕಲಿಯೋದೇನು ಮತ್ತು ಬಿಡೋದೇನು ಅಂತ ಕೂಡ ಇದೆ, ಪಾಠಗಳೇ ಅವು. ಹೌದು, ಖಂಡಿತ ಖಂಡಿತ. ಆದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಆದರ್ಶಗಳು ತಗೊಳ್ಳೋಣ, ಬೇರೆದು ಬಿಟ್ಟಾಕೋಣ. ಕೆಟ್ಟದ್ದು ಕ್ರೂಯಾಲಿಟಿ ಅಂತಕ್ಕಂಥದ್ದು ಇದೆಯಲ್ಲ, ಆದರೆ ಇವತ್ತು ನಮ್ಮ ರಾಜಕಾರಣ ಹೇಗಾಗಿದೆ, ಈ ಕ್ರೂಯಾಲಿಟಿ ಫೇಸಸ್ ಜಾಸ್ತಿ ಆಗ್ತಾ ಇದೆ. ಒಳ್ಳೇದೆಲ್ಲಿದೆ ತೋರಿಸ್ ನೋಡಿ, ದುರ್ಬೀನ್ ಹಾಕಿ ನೋಡ್ಬೇಕು ಇವತ್ತು. ಯಾಕೆ ನಾವು ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯನ ಬದುಕೇನಾಗುತ್ತೆ ಅಂತ. ನಾವು ಈ ದೇಶದ 125 ಕೋಟಿ ಜನರ ಒಂದು ಭವಿಷ್ಯ, ಈ ಮತದಾನ ಮತ್ತು ಇದು ಯೋಚನೆ ಮಾಡಬೇಕಾದ್ರೆ ಯಾವುದೋ ಜರ್ಮನಿ ಜಪಾನ್ ಜೊತೆ ನಾವು ಹೋಲಿಕೆ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಇಂಥ ಒಂದು ಪರಿಸ್ಥಿತಿ ಮುಂದುವರೆದ್ರೆ ನಾವು ಎಷ್ಟು ಭ್ರಷ್ಟರಾಗ್ತೇವೆ ಅಂತ ಸಾಮಾನ್ಯನ ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ನಾನು ಇವತ್ತು. ಒಬ್ಬ ಹಳ್ಳಿಯಲ್ಲಿ ಒಬ್ಬ ಕೂಲಿ ಕಾರ್ಮಿಕ, ಒಬ್ಬ ಮಧ್ಯಮ ವರ್ಗ, ಅತಿ ಕಡು ಬರುವ ಕನಿಷ್ಠ ಇದರಲ್ಲಿ ಬದುಕ್ತಾ ಇರ್ತಕ್ಕಂಥವನ್ನು ನೀವು ಭ್ರಷ್ಟನ್ನು ಮಾಡ್ತಾ ಇದ್ದೀರಲ್ಲ. ಎಲ್ಲ ಪಾರ್ಟಿಗಳು ಮಾಡಿಲ್ವೇ ಇವತ್ತು? ಗೊತ್ತಿಲ್ವೇ? ಇವತ್ತು ಆ ಪಾರ್ಟಿ ಈ ಪಾರ್ಟಿ ಅಂತ ನಾವು ಚರ್ಚೆ ಮಾಡ್ತೀವಿ. ಹೀಗೆ ನೀವು ಮೊನ್ನೆ ಕೊಡ್ತಾ ಇದ್ದಂಥ ಒಂದು 5 ರೂಪಾಯಿ ಇವತ್ತು 5,000 ರೂಪಾಯಿಗೆ ಮಟ್ಟಕ್ಕೆ ತಂದಿಟ್ಟಿದ್ದೀರಲ್ಲ, ಇದು ನಾಚಿಕೆಗೇಡಿನ ಪ್ರಸಂಗ ಅಲ್ವೇ ನಿಮಗೆ? ಇದನ್ನು ನಾವು ಕೇಳಬೇಕಲ್ಲ. ಯಾರು ಕೇಳಬೇಕಾಗಿರೋದು? ನಾನು ಒಬ್ಬ ಪ್ರಜೆಯಾಗಿ, ಮತದಾರನಾಗಿ ನಾನು ಇವತ್ತು ಎಲ್ಲ ಪಕ್ಷಗಳನ್ನು ಕೇಳ್ತೇನೆ. ಇದಕ್ಕೆ ಉತ್ತರ ಇದೆಯನ್ನ ಕೇಳಬೇಕು ನಾವು ಅವ್ರ ಹತ್ರ. ಇಲ್ಲದೆ ಇದನ್ನು ಹಿಂಗೆ ಬೆಳೆಸ್ತಾ ಹೋಗ್ತಾ ಇದ್ರೆ ಹಿಮಾಲಯ ಪರ್ವತದಷ್ಟು ಒಂದು ಓಟಿಗೆ 5 ಕೋಟಿ ಈ ಪರಿಸ್ಥಿತಿ ಬರುತ್ತೆ ನಮ್ಮ ದೇಶಕ್ಕೆ ಅಂತ ನೀವೇನು ಹೇಳ್ತೀರಾ? ಖಂಡಿತ ಇಲ್ಲ, ಇದು ಸ್ವಲ್ಪ ಭಾಳ ಜಾಸ್ತಿ ಆಯ್ತು. ಆ ಥರ ಆಗಲಿ. ನಾನು ಆವಾಗಿಂದಲೇ ಹೇಳ್ತಾ ಇದ್ದೀನಿ, ಈಗ ಡಿಜಿಟಲ್ ಸಿಸ್ಟಮ್ನಲ್ಲಿ ನಿಮ್ಮ ಕೈಯಲ್ಲಿ ಕಾಸು ಕ್ಯಾಶು ಇರುವುದೇ ಇಲ್ಲ, ಎಲ್ಲ ಕಮ್ಮಿ ಆಗುತ್ತೆ. ಅಂದ್ರೆ ವ್ಯವಹಾರ ಮಾಡ್ಲಿಕ್ಕೆ ಕಾಸು ಕಮ್ಮಿ ಆಗುತ್ತೋ ಅವಾಗ ಕಾಸು ಇರಲ್ಲ ನಿಮ್ಮ ಕೈಲಿ. ಈವನ್ ಓಟಿಗೆ ಕೂಡ ಅವನು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ ಕಾಸು. ಓಟಿಗೋಸ್ಕರ ಮಾಡಲ್ಲ, ಕ್ಯಾಶ್ ತಾನೇ ಕೊಡ್ಬೇಕು. ಕ್ಯಾಶ್ ತಾನೇ ಕೊಡ್ಬೇಕು. ಕ್ಯಾಶ್ ಇಲ್ಲದೆ ಹೆಂಗ್ ಕೊಡ್ತಾನೆ? ಒಂದು ಓಟಿಗೆ ಇವತ್ತು ಕೇವಲ ಫ್ರಿಜ್ಜು ಅಲ್ಲ, ನಾಳೆ ಬೆಳಗ್ಗೆ ಸೈಟ್ಗಳು ಬರ್ಕೊಡ್ತಾರೆ ನಿಮಗೆ. ಅಂತ ಒಂದು ಪರಿಸ್ಥಿತಿನ ದೇಶಕ್ಕೆ ಬರುತ್ತೆ. ಇಲ್ಲ ಸರ್, ಸಾಧ್ಯ ಇಲ್ಲ ಸರ್. ಅಲ್ಲ, ಇದು ಮುಂದ್ಗಡೆ ಹೋಗುವ ಇಕಾನಮಿಕ್ ನಲ್ಲಿ ವೇರ್ ವಿ ಆರ್ ಪ್ರೊಜೆಕ್ಟಿಂಗ್ ಸ್ಟ್ರಾಟಜಿ 2047 ವಿಕಸಿತ್ ಭಾರತ್. ವಿ ಆರ್ ನಾಟ್ ಡಿಸ್ಕಸ್ ಅಬೌಟ್ ವಿಕಸಿತ್ ಭಾರತ್, 100th year of independence. 5 ರೂಪಾಯಿ ಇದ್ದಂತ ಒಂದು ಮಾಮೂಲಿ ಇತ್ತಲ್ಲ, ಇವತ್ತು 5,000 ರೂಪಾಯಿ ಹೇಗಾಯ್ತು? ಲೆಟ್ ದೆಮ್ ಸೇ ದಿ ಆನ್ಸರ್ ಫಾರ್ ದಿಸ್. 5 ರೂಪಾಯಿ ಕೊಡ್ತಾ ಇದ್ದೀವಿ ನಾವು, 5,000 ರೂಪಾಯಿ ಆಗಾಯ್ತು. ಇವತ್ತು 5,000 ರೂಪಾಯಿ ಒಂದು ಕೋಟ್ ಆದ್ರೆ ಇನ್ನೊಂದು 10 ವರ್ಷಕ್ಕೆ ಎಷ್ಟಾಗುತ್ತೆ? 20,000 ಆಗುತ್ತೆ. ಹೀಗಾದ್ರೆ ಎಲ್ಲಿ ಸ್ವಾಮಿ ನಮ್ಮ ಪ್ರಜಾತಂತ್ರಕ್ಕೆ ಉಳಿಗಾಲ? ನೀವು ಕ್ಯಾಶ್ ಕೊಡ್ತಾ ಇದ್ರಿ, ಈಗ ಬೇರೆ ರೂಪದಲ್ಲಿ ಕೊಡ್ತೀರಿ, ಡಿಜಿಟೈಸ್ ಮಾಡ್ತಾ ಇದ್ದೀರಿ. ಇದು ಭ್ರಷ್ಟಾಚಾರದ ಇನ್ನೊಂದು ಮುಖ ಅಲ್ವೇ? ಆಲೋಚನೆ ಮಾಡಬೇಕು ಎಲ್ಲರೂ. ಇದು ನೀವು ಡಿಜಿಟೈಸೇಷನ್ ಅಂತ ಹೇಳ್ತಾ ಇರುವಾಗ ಎಲೆಕ್ಟ್ರಾಲ್ ಬಾಂಡ್ ಹೆಂಗೆ ಬಂದ್ವು? ನೀವು ಪ್ರಾಮಾಣಿಕರು ಅಂತ ಹೇಳ್ಕೊಂಡಂಗೆ ಎಲೆಕ್ಟ್ರಾಲ್ ಬಾಂಡ್ ಯಾಕೆ ಬಂದ್ವು? ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಭ್ರಷ್ಟಾಚಾರದ ಪರಮಾವಧಿ ಅಂತ ಹೇಳ್ಬಿಟ್ಟು. ಯಾವ ಭ್ರಷ್ಟಾಚಾರ ನಿಲ್ಸಕ್ಕೆ ನೀವು ಹೋಗಿತಾ ಇದ್ದೀರಿ ಡಿಜಿಟೈಸೇಷನ್ ಇಟ್ಕೊಂಡು? ಎಲ್ಲಿದೆ? ಜನರ ಹತ್ರ ದುಡ್ಡು ಬಂದ್ರೆ ತಾನೇ ಡಿಜಿಟೈಸೇಷನ್. ನೀವು ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ರೆ ತಾನೇ ನಿಮ್ಮ ಡಿಜಿಟೈಸೇಷನ್. ನೀವು ಮೊಬೈಲ್ ಮೂಲಕ ಪೇ ಮಾಡ್ಬೋದು. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನೆಗೆಟಿವ್ ಅಕೌಂಟ್ ತೋರಿಸ್ತಾ ಇದ್ರೆ, ನೆಗೆಟಿವ್ ಬ್ಯಾಲೆನ್ಸ್ ತೋರಿಸ್ತಾ ಇದ್ರೆ, ಮಿನಿಮಮ್ ಬ್ಯಾಲೆನ್ಸ್ 5,000 ರೂಪಾಯಿ 10,000 ರೂಪಾಯಿ ಇರಬೇಕು ಅಂತ ಅಂದ್ರೆ ಬಡ ರೈತರು, ಬಡ ಜನರು ಎಲ್ಲಿಂದ ಇಟ್ಕೊಂತಾರೆ? ಅವ್ರು ಹೆಂಗ್ ಪೇ ಮಾಡ್ತಾರೆ ಅವಾಗ? 2047ಕ್ಕೆ ಭಾರತ ದೇಶವನ್ನ ಪ್ರತಿಯೊಬ್ರು ಕೂಡ ತಿರುಗಿ ನೋಡುವಂತೆ ಮಾಡ್ತೀನಿ. ಈಗ ಬದುಕಿರೋರು ಯಾರು ಬದುಕಿರೋದಿಲ್ಲ ಅವಾಗ ಅಂತ ಅಲ್ರಿ. ನಮಗ್ ಬೇಕಾಗಿರೋದು ಇವಾಗ. ಅವನ್ ಬದುಕಿರ್ತಾನೆ, ಹೋಗ್ಲಿ. ಯಾರು 2047 ಅಂತ ಹೇಳ್ತಾ ಇದೆಯಲ್ಲ ಮನುಷ್ಯ, ಅವನ್ ಬದುಕಿರ್ತಾನೇನ್ರಿ ಅವಾಗ? ಇವಾಗ ಬೇಕಾಗಿರೋದು ನಮಗೆ ಅದೇನೋ ಹೇಳ್ತಾರಲ್ಲ, ತಿನ್ನಕ್ಕಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. 47 ಎಲ್ಲಿದೆ? ಈಗ ಬಿಜೆಪಿ ಹೇಳ್ತಾ ಇದ್ದಾರೆ 10 ವರ್ಷದಲ್ಲಿ ಇಷ್ಟೊಂದು ಡೆವಲಪ್ ಮಾಡಿದ್ವಿ ನಾವು. ಏನ್ ಮಾಡಿದ್ದಾರೆ? 60 ವರ್ಷದಿಂದ ಕಾಂಗ್ರೆಸ್ ಏನ್ ಮಾಡಿದೆ ಅನ್ನೋ ಒಂದು ಮಾತನ್ನು ಕೂಡ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ನಾವು ಹೇಳ್ತೀವಿ ಜನಸಾಮಾನ್ಯರು. ಯಾಕಂದ್ರೆ ಅದರಲ್ಲಿಂದಾನೆ ಹುಟ್ಟಿ ಬೆಳೆದು ಈ ಸ್ಥಿತಿನಲ್ಲಿ ಇದೀವಿ ನಾವು. ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಹೇಳ್ತೀವಿ ನಾವು. ಬಿಜೆಪಿ ಏನ್ ಮಾಡಿದೆ ಅಂತ ಹೇಳಿ ಲಿಸ್ಟ್ ಈವನ್ ಮೋದಿನೇ ಕೊಡ್ಲಿ, ಬೇರೆ ಜನಸಾಮಾನ್ಯರು ಬೇಡ, ಇನ್ನೊಬ್ರು ಬೇಡ, ಮತ್ತೊಬ್ರು ಬೇಡ. ಏನ್ ಮಾಡಿದೆ ಬಿಜೆಪಿ? ಏನ್ ಮಾಡಿದೆ?
ಬಿಜೆಪಿ ಪಕ್ಷಕ್ಕೋಸ್ಕರ ಪೆಲೇಶಿಯಲ್ ಬಿಲ್ಡಿಂಗ್ಗಳು ಕಟ್ಕೊಂಡಿದೆ, ಎಲೆಕ್ಟ್ರಾಲ್ ಬಾಂಡಿಂದ ದುಡ್ಡು ಕೂಡಿಟ್ಕೊಂಡು ಎಲ್ಲ ಕೋಟಿಗಟ್ಲೆ, ಲಕ್ಷ ಕೋಟಿಗಟ್ಲೆ ಮಾಡಿದೆ. ಭಾರತ ದೇಶ 50 ಲಕ್ಷ ಕೋಟಿ ಸಾಲದಲ್ಲಿದ್ದಂಥ ದೇಶನ ಇವತ್ತು 250 ಲಕ್ಷ ಕೋಟಿ ಸಾಲ ಮಾಡಿದೆ. ನಾವಿರೋದು ಬರೀ 140 ಕೋಟಿ ಅಲ್ವಾ? ಈತ ಸಾಲ ಮಾಡಿರೋದು 150 ಲಕ್ಷ ಕೋಟಿ, 150 ಕೋಟಿ ಅಲ್ಲ, 150 ಲಕ್ಷ ಕೋಟಿ. ಅದ್ರಲ್ಲಿ 10 ಕೋಟಿ ಕೊಟ್ಬಿಟ್ಟಿದ್ರು, 100 ಕೋಟಿ ಕೊಟ್ಬಿಟ್ಟಿದ್ರು ಇಂಡಿಯಾದವ್ರು ಎಲ್ಲರೂ ಉದಾರ ಆಗೋಗ್ತಿದ್ರು. ಏನ್ ಮಾಡ್ದ ಆ ದುಡ್ಡನ್ನ? ಖಾಲಿ ಚೊಂಬನ್ನ ಅಕ್ಷಯ ಪಾತ್ರೆ ಮಾಡಿದ್ದು ಯಾರಾಕಂದ್ರೆ ಏನ ಖಾಲಿ ಚೊಂಬನ್ನ ಅಕ್ಷಯ ಪಾತ್ರೆ ಮಾಡಿದ್ದು ಎಲ್ಲಿದೆ ಅಕ್ಷಯ ಪಾತ್ರೆ? ಜನ ಹಾಹಾಕಾರ ಪಡ್ತಾ ಇದ್ದಾರೆ, ತಿನ್ನಕ್ ಅನ್ನ ಸಿಗ್ತಾ ಇಲ್ಲ, ಗ್ಯಾಸ್ ಕೊಂಡ್ಕೊಳಕ್ ದುಡ್ಡಿಲ್ಲ, ಮತ್ತೆ ವಾಪಸ್ ಸೌದೆಯಲ್ಲೇ ಹೋಗಿದ್ದಾರೆ ಜನ, ಹೆಣ್ಮಕ್ಳುಗಳು. ಎಲ್ಲಿದೆ ದುಡ್ಡು? ಜನಸಾಮಾನ್ಯರ ಹತ್ರ ದುಡ್ಡಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 2,000 ರೂಪಾಯಿ ಕೊಟ್ಟಿದ್ದಕ್ಕೆ ದೇವೇಗೌಡರೇ ಒಂದು ಮಾತನ್ನ ಹೇಳಿದ್ರು ಒಂದು ಸಮಾರಂಭದಲ್ಲಿ, ಕಾಂಗ್ರೆಸ್ ಅವರು ಖಾಲಿ ಚೊಂಬನ್ನ ಕೊಟ್ಟೋದ್ರು, ಅದನ್ನ ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡಿದ್ದು ಮೋದಿ ಅವರು ಅಂತ ಹೇಳಿದ್ರು. ಇದ್ರ ಬಗ್ಗೆ ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕಲ್ಲ. ಬರೀ ಬಂಡಲ್ ಬಾಜು. ಮೊದ್ಲು ಬರೀ ಮೋದಿ ಬಿಜೆಪಿ ಪಕ್ಷದವ್ರು ಬಂಡಲ್ ಬಾಸ್ ಬಿಡ್ತಾ ಇದ್ರು, ಜುಮ್ಲಾ ಬಿಡ್ತಾ ಇದ್ರು. ಈಗ ದೇವೇಗೌಡನ್ಗೂ ಆ ಕಾಯಿಲೆ ಅಂಟ್ಕೊಂಡಿದೆ. ದೇವೇಗೌಡರು ಒಂದು ಕಾಲದಲ್ಲಿ ಬಹಳ ಗೌರವಾನ್ವಿತ ವ್ಯಕ್ತಿಯಾಗಿದ್ದಂತಹ, ರಾಜಕೀಯ ಮುತ್ಸದ್ದಿ ಅಂತ ಕರೆಸ್ಕೊಳ್ತಾ ಇದ್ದಂತಹ ಒಂದು ವ್ಯಕ್ತಿ. ಪ್ರಧಾನಮಂತ್ರಿ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ತಕ್ಕ ಮಟ್ಟಿಗೆ ಒಳ್ಳೆ ಕೆಲಸ ಮಾಡಿದೆ ಅಪ್ಪ ಈ ಮನುಷ್ಯ ಅಂತ ಹೇಳಿಸ್ಕೊಳ್ತಾ ಇದ್ದಂತ ವ್ಯಕ್ತಿ. ನಮಗೂ ಹೆಮ್ಮೆ ಇತ್ತು, ಕರ್ನಾಟಕದಿಂದ ಒಬ್ಬ PM ಆಗಿದ್ದಾರೆ, ಒಳ್ಳೆ ವ್ಯಕ್ತಿ ಅಂತ ಹೇಳ್ಬಿಟ್ಟು. ಬರ್ತಾ 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 ಎಷ್ಟು ಅಧೋಗತಿಗೆ ಇಳಿದೋಯ್ತು ದೇವೇಗೌಡರ ಪರಿಸ್ಥಿತಿ ಅಂತ ಅಂದ್ರೆ, ಇವತ್ತು ಹಾಸನದಲ್ಲಿ ತನ್ನ ಕುಟುಂಬದ ಕುಡಿ ಏನ್ ಮಾಡಿದೆ ಅಂತ ಅಂದ್ಬಿಟ್ಟು ತಲೆ ಎತ್ಕೊಂಡು ಓಡಾಡಕ್ಕಾಗ್ದಲೇ ಇರುವಂತ ಪರಿಸ್ಥಿತಿಗೆ ಬಂದೋಗಿದೆ. ಆಯ್ತಾ? ಅದಕ್ಕೋಸ್ಕರ ಇಂಥದ್ದನ್ನೆಲ್ಲ, ಇಂಥ ಅನೈತಿಕ ಕೆಲಸ, ಇಂಥ ಅನಾಚಾರಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗಿ ಮೋದಿ ಜೊತೆ ಸೇರ್ಕೊಂಡಿರೋದು ಇವಾಗ ಅಪ್ಪ ಮಕ್ಕಳುಗಳು. ಆ ಮೋದಿ ಜೊತೆ ಹೋದ್ಮೇಲೆ ಮೋದಿ ಪರವಾಗಿ ಮಾತಾಡ್ದಲ್ಲೇ ಬೇರೆಯವ್ರ ಪರವಾಗಿ ಮಾತಾಡಕ್ಕಾಗತ್ಯೆ? ಅಲ್ಲ, ಕಾಂಗ್ರೆಸ್ ಜೊತೆನೂ ಸೇರಿದ್ರು. ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ ಇವ್ರ ಜೊತೆ ಯಾಕೆ ಸೇರಿತ್ತು ಅಂದ್ರೆ, ಕೋಮುವಾದಿ ಪಕ್ಷನ ದೂರ ಇಡಬೇಕು ಆಡಳಿತದಿಂದ ಅನ್ನೋ ಕಾರಣಕ್ಕೋಸ್ಕರ ಇವರು ಅಷ್ಟೆಲ್ಲ ದುಷ್ಟರಾಗಿದ್ರು ಕೂಡ, ಏನೋ ಸೆಕ್ಯುಲರ್ ಅಂತ ಹೆಸರಾದ್ರೂ ಇದೆಯಲ್ಲ ಒಂದ್ ಪಕ್ಷ, ಒಂದು ಹೊರೆ ಹೊತ್ತ ಮಹಿಳೆನ ಒಂದು ಚಿಹ್ನೆ ಮಾಡ್ಕೊಂಡಿದೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಅದಕ್ಕಿಂತ ಇದು ಬೆಟರ್ ಅನ್ನೋದಕ್ಕೆ ಕಾಂಗ್ರೆಸ್ ಆಪ್ಟ್ ಮಾಡಿದ್ದು JDS ನ. ಅವಾಗ JDS ಆಗಿತ್ತು ಅವಾಗ, ಈಗ ಅದು JDS ಆಗಿ ಉಳಿದಿಲ್ಲ, ಸೆಕ್ಯುಲರ್ ಆಗಿ. ಕುಮಾರಸ್ವಾಮಿ ಹೇಳ್ತಾರೆ, ನನ್ನ ಮನೆ ಬಾಗಿಲಿಗೆ ಬಂದಿದ್ದು ಕಾಂಗ್ರೆಸ್ ಪಕ್ಷ, ನಾನು ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ. ಹೌದು ನಿಜಾನೇ. ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ಪಾಪ ಕಾಂಗ್ರೆಸ್ ಅವಾಗ ಕತ್ತೆ ಕಾಲ್ ಕಟ್ತು. ಕತ್ತೆ ಬುದ್ಧಿ ತೋರಿಸಿದ್ರೆ ಏನ್ ಮಾಡಕ್ಕಾಗತ್ತೆ? ಮತ್ತೆ ಹೇಳ್ತಾ ಇರೋಂಥದ್ದು ಕತ್ತೆ ಬುದ್ಧಿ ತೋರಿಸಿದ್ ಯಾರು ಅಂತ ನನಗೂ ಗೊತ್ತು ಅಂತ ಕುಮಾರಸ್ವಾಮಿ ಅವ್ರು ಟಾಂಗ್ ಕೊಟ್ಟರು. ಅವ್ರಿಗೆ ಗೊತ್ತು, ಯಾಕಂದ್ರೆ ಅವರೇ ತೋರಿಸಿರೋದಲ್ಲ. ಯಾವಾಗ ಮೈತ್ರಿ ಸರ್ಕಾರ ಪತನ ಆಗುತ್ತೆ ಅದಕ್ಕೆ ಪ್ರಮುಖ ಕಾರಣ ಯಾರು ಅಂತ ನನಗೆ ಗೊತ್ತು. ಸರ್ಕಾರನ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಿದ್ರೆ, ಕರ್ನಾಟಕ ರಾಜ್ಯದ ಜನತೆಗೆ ತಕ್ಕ ಸರ್ಕಾರ ನಡ್ಸಕ್ಕೆ ಬಿಡ್ಲಿಲ್ಲ, ನನ್ಗೆ ನಡೆಸ್ಲೇ ಇಲ್ಲ. ಹೈಯೆಸ್ಟ್ ಕರಪ್ಷನ್ ನನ್ನ ಹತ್ರ ಸಾಕ್ಷಿಗಳಿದಾವೆ. ಕುಮಾರಸ್ವಾಮಿ ಹೇಳ್ದಂಗೆ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ಹೇಳೋದಿಲ್ಲ, ನನ್ನ ಹತ್ರ ಸಾಕ್ಷಿ ಇದೆ ಅವರ ಭ್ರಷ್ಟಾಚಾರದ ವಿಷಯದ ಬಗ್ಗೆ. ಆಗ ಸಣ್ಣದೊಂದು ಸರ್ಕಾರ ನಡೆಸಿದ್ರಲ್ಲ, ನನ್ನ ಹತ್ರ ಸಾಕ್ಷಿಗಳಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಭ್ರಷ್ಟ ಸರ್ಕಾರ ಆಗಿತ್ತು ಅದು. ಸೊ ತಡ್ಕೊಳಕ್ಕಾಗ್ದಲ್ಲಿ ಬಿದ್ರು. ಸರ್ಕಾರ ಮೈತ್ರಿ ಸರ್ಕಾರ ಬಂದ್ಮೇಲೆ ಮೊದಲನೇ ಸಲಿ ಯಡಿಯೂರಪ್ಪಂಗ್ ಮೋಸ ಮಾಡಿತ್ತು ಆ ವ್ಯಕ್ತಿ ಕುಮಾರಸ್ವಾಮಿ, ನಾನು ಅರ್ಧ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಈ ಸಲಿ ಬಂದಾಗ ಏನೋ ಅಷ್ಟು ಎಷ್ಟು 40 ಸೀಟೋ ಏನೋ ಇದ್ದಿದ್ದು, ಹಂಗಿದ್ರು ಒಂದು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ಸ್ವಲ್ಪ ಪಾಲಿಸಿ ಲೆವೆಲ್ ಅಲ್ಲಿ ಡಿಸ್ಕಸ್ ಮಾಡಿ ನೀಟಾಗಿ ಸರ್ಕಾರ ನಡ್ಸ್ಕೊಂಡು ಹೋಗೋಣ ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಆದ್ರೂ ಇರ್ಬೇಕಾಗಿತ್ತು. ಅವ್ರು ಹೇಳಿದ್ದು ಮಾಡ್ಲಿಲ್ಲ. ಕಣ್ಣೀರ್ ಹಾಕಿ ಹೇಳಿದ್ರು ಅವರು, ನನಗೆ ಆಡಳಿತವನ್ನೇ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಕಣ್ಣೀರು ಹಾಕುವಾಗ ನೀವು ಖರ್ಚೀಫ್ ಅಲ್ಲಿ ಟೆಸ್ಟ್ ಮಾಡ್ಬೇಕಿತ್ತು. ಅವರು ನನಗ್ ಗೊತ್ತಿರೋ ಮಟ್ಟಿಗೆ ಯಾರೋ ಹೇಳ್ತಾ ಇದ್ರು, ಅಲ್ಲಿ ವಿಕ್ಸ್ ಮೆತ್ಕೊಂಡಿರ್ತಾರೆ, ಹಿಂಗ್ ಮಾಡ್ಕೊಂಡ ತಕ್ಷಣ ಕಣ್ಣೀರ್ ಬರತ್ತೆ, ಅದನ್ನ ಒರ್ಸ್ಕೊತಾರೆ ಅಂತ. ಕಣ್ಣೀರ್ ಯಾಕ್ರಿ ಬರ್ಬೇಕು? ಒಂದು ವ್ಯಕ್ತಿಗೆ ತಾಕತ್ ಇಲ್ವಂದ್ರಿ, ನನಗೆ ಆಡಳಿತವನ್ನೇ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಇವರು ಪ್ರೂವ್ ಮಾಡ್ಬೇಕಾಗಿತ್ತು. ಎಲ್ಲಿ ಬಿಡ್ತಾ ಇಲ್ಲ? ಪಾರದರ್ಶಕತೆ ಅಂತ ನಾವ್ ಯಾಕೆ ಹೇಳ್ತೀವಿ ಪ್ರಜಾಪ್ರಭುತ್ವದಲ್ಲಿ? ಕಾಂಗ್ರೆಸ್ನವ್ರಿಗೂ ನನ್ಗೆ ಇಂಥ ಸಲಹಾ ಸಮಿತಿ ಅಂತ ಮಾಡ್ಕೊಂತಾರೆ ಕಾಂಗ್ರೆಸ್ ಅವರು. ಅವರು ಕೂಡ ನಮ್ಗೆ ಇದ್ ಮಾಡಿದ್ರು. ಅಲ್ಲ, ಸಲಹಾ ಸಮಿತಿ ಇಂತಿಂತದ್ ಮಾಡ್ತು ಅಂತ ಒಂದು ಓಪನ್ ಆಗಿ ಹೇಳಿಲ್ಲಲ್ಲ. ಏನ್ ಮೋಸ ಮಾಡಿದ್ರು ಕಾಂಗ್ರೆಸ್ನವರು ಅಂತ ಹೇಳಲಿಲ್ಲ ಅಲ್ಲ. ಬರೀ ಮೋಸ ಮಾಡಿದ್ರು ಅಂತಂದ್ರೆ ಯಾರು ಏನ್ ಮೋಸ ಮಾಡಿದ್ರು ಹೇಳ್ಬೇಕಲ್ಲ. ಹಿಂದೆ ಚೂರಿ ಹಾಕಿದ್ ಯಾರು ಏನು ಅಂತ ಹೇಳ್ಬೇಕಲ್ಲ. ಯಾರು ಚೂರಿ ಹಾಕಿದ್ರು, ಯಾವ ಚೂರಿ ಅದು ಅಂತ ನಾವು ಜನಸಾಮಾನ್ಯರು ಯೋಚನೆ ಮಾಡ್ತಿದ್ವಿ. ಅವಾಗ ಕುಮಾರಸ್ವಾಮಿಗೆ ನೆಕ್ಸ್ಟ್ ಪೂರ್ತಿ ಮತ ಕೊಟ್ಟು ಗೆಲ್ಲಿಸಬಹುದಿತ್ತು, ಯಾಕೆ ಮಾಡ್ಲಿಲ್ಲ? ಇಲ್ಲ, ಇದೆಲ್ಲ ನಾವು ಸುಮ್ಮನೆ ನೋಡಿ ಅವ್ರವ್ರ ಅನುಕೂಲಿಸಿದ ರಾಜಕಾರಣ.
ಅನುಕೂಲ ಸಿಂಧು ರಾಜಕಾರಣದಲ್ಲಿ ಯಾರು ಬೇಕಾದರೂ ಓಲೈಸ್ಬೋದು. ಅದಕ್ಕೆ ಮುಂಚೆ ನನಗೆ ಅನುಕೂಲ ಇಲ್ಲ ಅಂತ ಹೇಳಿದಾಗ ಯಾರು ಬೇಕಾದರೂ ತೆಗಳ್ಬೋದು. ಈಗ ಇಂಥ ಒಂದು ರಾಜಕಾರಣ ನೋಡೋದು ಒಂಥರ ಪರಮ ಅಸಹ್ಯ ಅನಿಸುತ್ತೆ. ಇಂಥ ಎಲ್ಲ ಪಾರ್ಟಿಗಳನ್ನು ಜನ ರಿಜೆಕ್ಟ್ ಮಾಡಬೇಕು ನ್ಯಾಯವಾಗಿ. ಅಂದರೆ ಈ ಒಂದು ಮೈತ್ರಿ ಆದರೂ ಯಾಕೆ ಬೇಕು, ಪೊಲಿಟಿಕಲ್ ಅಲಯನ್ಸ್ ಯಾಕೆ ಬೇಕು ಅಂತ ಹೇಳಿದ್ರೆ, ನಾವು ಪದೇ ಪದೇ ಚುನಾವಣೆಗಳಿಗೆ ಹೋದರೆ ದೇಶದ ಮೇಲೆ ಹೊರೆ ಬೀಳುತ್ತೆ, ಬೇಡ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದು. ಅದಕ್ಕೊಂದು ಸಿದ್ಧಾಂತ ಇರುತ್ತೆ, ಅದಕ್ಕೊಂದು ಮೌಲ್ಯ ಅನ್ನೋದಿರುತ್ತೆ, ಅದಕ್ಕೊಂದು ತತ್ವ ಅನ್ನೋದಿರುತ್ತೆ, ಪೊಲಿಟಿಕಲ್ ಕಮಿಟ್ಮೆಂಟ್ಸ್ ಅಂತ ಇರುತ್ತೆ. ಎಲ್ಲಿದೆ ಇವೆಲ್ಲ ಬಿಟ್ಬಿಟ್ಟು ಇವತ್ತು ಯಾವ ಸಂದರ್ಭದಲ್ಲಿ ಪೊಲಿಟಿಕಲ್ ಅಲಯನ್ಸ್ ಆಗಬೇಕು, ವೆದರ್ ಇಟ್ ಇಸ್ ಪ್ರೀ ಪೋಲ್ ಆರ್ ಆಫ್ಟರ್ ಪೋಲ್. ಈಗ ನಾಳೆ ಬೆಳಗ್ಗೆ ಯಾರಿಗೂ ಹಂಗೆ ಪಾರ್ಲಿಮೆಂಟ್ ಆಯ್ತಪ್ಪ ಅಥವಾ ಹಂಗೆ ಅಸೆಂಬ್ಲಿ ಆಯ್ತಪ್ಪ, ಇದರಲ್ಲಿ ಒಂದು ಸೂತ್ರಗಳಿದೆ, ನಾವು ಅದನ್ನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಈ ಅನುಕೂಲ ಸಿಂಧು ಮೈತ್ರಿಗಳಾಗುತ್ತೆ. ನನಗೆ ಮತ್ತೆ ನನ್ನ ಒಂದು ಇದಕ್ಕೆ ಬೇಕಾದಾಗ ಮಾತ್ರ ನಾನು ಅನುಕೂಲ ಸಿಂಧು ರಾಜಕಾರಣ ಆಗೋದು, ಆಗ ವಿಪರೀತವಾಗಿ ಹೊಗಳ್ಬಿಡೋದು. ಅದೇ ವ್ಯಕ್ತಿ ಒಂದು 3 ವರ್ಷದ ಹಿಂದೆ ಅವ್ರು ವಿಪರೀತವಾಗಿ ತಗಲಿರ್ತಾರೆ. ಇದು ಜನ ನೋಡ್ತಾನೆ ಇದ್ದಾರೆ. ನಾವು ಒಂಥರ ಜಿಡ್ಗಟ್ಟು ಹೋಗಿದ್ದೀವಿ ಪ್ರಜಾತಂತ್ರದಲ್ಲಿ. ಈ ಮತದಾರರು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಗೊತ್ತು. ದೇವೇಗೌಡರು ಏನು ಹೇಳಿದ್ರು, ಮೋದಿ ಏನು ಹೇಳಿದ್ರು, ಸಿದ್ದರಾಮಯ್ಯ ಏನು ಹೇಳಿದ್ರು, ದೇಶ ಬಿಟ್ಟು ಏನೇನೋ ಹೇಳ್ತಾರೆ. ಇದೇ ಕೊನೆ ಚುನಾವಣೆ ಅಂತ ಹೇಳಿದವರು ಇದ್ದಾರೆ, ಕಣ್ಣೀರು ಹಾಕ್ತಾರೆ. ಇದು ಪದೇ ಪದೇ ರಿಪೀಟ್ ಆಗ್ತಾನೆ ಇದ್ದೇವೆ, ನಾವು ನೋಡ್ತಾನೆ ಇದ್ದೀವಿ. ಮತ್ತೆ ಕೊನೆಗೆ ವೋಟ್ ಮಾಡೋದು ಯಾರಿಗೆ ಗೊತ್ತಿಲ್ಲ. ಈಗ 80-90% ಇದಾಗಿದೆ. ಜನ ಯಾವ ಕಡೆಗೆ ತೀರ್ಮಾನ ಕೊಡ್ತಾರೆ ಗೊತ್ತಿಲ್ಲ. ಆ ತೀರ್ಮಾನನೂ ನಾವು ಪ್ರಜಾಪ್ರಭುತ್ವದ ಒಪ್ಕೋಬೇಕಾಗುತ್ತೆ. ಯಾಕೆಂದ್ರೆ ನಾನೊಬ್ಬ ದೋಷಪೂರಿತ ಅಭ್ಯರ್ಥಿನೂ ಕೂಡ, ಒಬ್ಬ ದೊಡ್ಡ ಕಳ್ಳನ್ನು ಕೂಡ ನಾನು 4 ಲಕ್ಷ ಮೆಜಾರಿಟಿಯಲ್ಲಿ ಗೆಲ್ಸಿದ್ರೆ ಪ್ರಜಾತಂತ್ರ ನಾವು ಟೀಕೆ ಮಾಡೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ಯಾರು ಇವತ್ತು ದೊಡ್ಡ ಕ್ರಿಮಿನಲ್ಗಳಿದ್ದಾರೆ, ಯಾರು ಇವತ್ತು ದೊಡ್ಡ ಲೂಟಿಕೋರಿದ್ದಾರೆ, ಅವರನ್ನು ನಾವು 2 ಲಕ್ಷ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತೀವಿ. ಜೂನ್ 4ನೇ ತಾರೀಕು ಇದನ್ನು ನೀವೇ ಇದು ಮಾಡ್ತೀರಿ. ಹಾಗಾದರೆ ನಿಮಗೆ ಅನಿಸ್ಬೇಕಲ್ವಾ, ನಾವು ಪ್ರಜಾತಂತ್ರದಲ್ಲಿ ಗೆದ್ದಿದ್ದೀವಿ ಅಂತ ಹೇಳ್ತೀರಾ, ಸೋತಿದ್ದೀವಿ ಅಂತ ನೀವು ಹೇಳ್ತೀರಾ? ನಾನು ಹೇಳ್ತೇನೆ, ಪ್ರಜಾತಂತ್ರದಲ್ಲಿ ನಾವು ಸೋಲ್ತೀವಿ ಅಂತ. ಅಬ್ಸಲ್ಯೂಟ್ಲಿ, ಪ್ರಜಾತಂತ್ರನ ಸೋಲಿಸ್ತಾ ಇದ್ದೀವಿ. ಹೀಗೆ ಭ್ರಷ್ಟಾಚಾರಕ್ಕೆ ಒಳಗಾಗಿ ಮತದಾನ ಮಾಡಿ ಭ್ರಷ್ಟರುಗಳನ್ನ, ಕೋಮುವಾದಿಗಳನ್ನ, ಮಹಿಳೆಯರನ್ನ ಅಗೌರವಿಸುವಂಥವ್ರನ್ನ ನಾವು ಗೆಲ್ಲಿಸೋದ್ರ ಮೂಲಕ ಪ್ರಜಾತಂತ್ರನ ಸೋಲಿಸ್ತಾ ಇದ್ದೀವಿ. ನಾವು ಭಾರತಕ್ಕೆ ಅವಮಾನ ತರ್ತಾ ಇದ್ದೀವಿ, ಭಾರತಕ್ಕೆ ಕಳಂಕ ತರ್ತಾ ಇದ್ದೀವಿ. ಇಂಥವ್ರನ್ನ ನಾವು ಗದ್ದುಗೆನಲ್ಲಿ ಕೂರಿಸ್ತಾ ಇದ್ದೀವಿ. ಇಂಥದ್ದನ್ನ ಆ ಪವಿತ್ರವಾದಂತಹ ಸಂವಿಧಾನದಲ್ಲಿ ಸಂಸತ್ನಲ್ಲಿ ಕೂರಿಸ್ತಾ ಇದ್ದೀವಿ. ಸೊ ನಮಗೆ ಅವಮಾನ ಇದು. ಇಲ್ಲಿ ಪ್ರಮುಖವಾಗಿ ಗಮನಿಸ್ತೀವಿ, ಈಗಾಗಲೇ ಹೇಳ್ತಾ ಇದ್ರು ಸರ್ ಕೂಡ, ಎಲ್ಲ ಒಂದು ಕಡೆ ನಾವು ಫೇಲ್ಯೂರ್ ಆಗ್ತೀವಿ ಅನ್ನೋ ಒಂದು ಮಾತನ್ನ. ಈಗ ಸರಿಯಾದ ವ್ಯಕ್ತಿಗೆ ನಾವು ಮತವನ್ನ ಚಲಾಯಿಸ್ತಾ ಹೋದ್ರೆ, ಸರಿಯಾದ ಅಭ್ಯರ್ಥಿಗೆ ಆಗ್ತಾ ಹೋದ್ರೆ, ಅಥವಾ ನಮ್ಮ ಮತವನ್ನ ಚಲಾವಣೆ ಮಾಡದೆ ಹೋದ್ರೂ ಕೂಡ ಎಲ್ಲ ಒಂದ್ ಕಡೆ ನಾವೇ ಸೋಲ್ತೀವಿ. ಖಂಡಿತ. ಹಾಗಾದ್ರೆ ಸೂಕ್ತ ಅಭ್ಯರ್ಥಿ ಯಾರಿಗೆ ಹಾಕ್ಬೇಕಾಗಾದ್ರೆ? ಇಲ್ಲ, ದೇರ್ ಇಸ್ ನೋ ಆಪ್ಷನ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಹೇಳಿರೋ. ಟೇಕ್ ಫಾರ್ ಎಕ್ಸಾಂಪಲ್ ಕೇಜ್ರಿವಾಲ್ ಅಣ್ಣ ಒಟ್ಟಿಗೆ ಸೇರಿಬಿಟ್ಟು ಕರಪ್ಷನ್ ಅಗೇನ್ಸ್ಟ್ ವರ್ಕ್ ಮಾಡಿ, ಕರಪ್ಷನ್ನ ಹೇಗೆ ಸ್ಟಾಪ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗದೆ ಪಾಲಿಟಿಕ್ಸ್ ಹೋದರೇ ಕರಪ್ಷನ್ ಸ್ಟಾಪ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಅವರೇ ಜೈಲಿಗೆ ಹೋದರು. ಅಂದರೆ ಈಗಿನ ಕಾಲದಲ್ಲಿ ಏನಾಗಿದೆ, ನಮ್ಮ ಪಾಲಿಟಿಕ್ಸ್ ಈಸ್ ಆಲ್ ಕರಪ್ಟೆಡ್, ನೋ ಡೌಟ್ ಅಬೌಟ್ ಇಟ್. ಇಲ್ಲಿ ಆ ಕರಪ್ಷನ್ ಇರುವ ಪಾಲಿಟಿಕ್ಸನ್ನು ಸುಧಾರಣೆ ಮಾಡಿ ಮೇಲ್ಗಡೆ ತಗೊಂಡು ಬರೋದು ಪ್ರಯತ್ನ BJPನವರು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಆಗ್ತಾ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು June 4th ಗೊತ್ತಾಗುತ್ತೆ. ಮಾತಾಡ್ತಾ ಹೋಗೋಣ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಹೋಗ್ತೀವಿ. ಸರ್ಜಾಪುರ ಮತಗಟ್ಟೆಯಲ್ಲಿ ರೌಡಿ ಶೀಟರ್ ಪುಂಡಾಟ. ಶ್ರೀನಿವಾಸ್ ಅಲಿಯಾಸ್ ಕಟ್ಟಿಂಗ್ ಸೀನಾ ಗ್ಯಾಂಗ್ ಗಲಾಟೆಯನ್ನ ಮಾಡಿರುವಂತದ್ದು ನೋಡ್ತಾ ಇದ್ದೀವಿ. ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿ ದಾಂಧಲೆಯನ್ನ ಮಾಡಿರುವಂತದ್ದು. ಕಾರ್ಯಕರ್ತರು ಕುಳಿತಿದ್ದಂತಹ ಟೇಬಲ್ ಚೇರ್ ಹುಡಿಗಟ್ಟಿದಂತಹ ಗ್ಯಾಂಗ್. ಬಿಜೆಪಿ ಕಾರ್ಯಕರ್ತ ಪ್ರಕಾಶ್ ಎಂಬಾತನ ಮೇಲೆ ಹಲ್ಲೆ ಕೂಡ ನಡೆದಿರುವಂತದ್ದು.
ಪ್ರಕಾಶತೆಗೆ ಹೊದ್ದು ಪುಂಡಾಟವನ್ನ ಮೆರೆದ ಶ್ರೀನಿವಾಸ್ ಗ್ಯಾಂಗ್. ಈಗಾಗಲೇ ನೋಡ್ತಾ ಇದ್ದೀವಿ ಸರ್ಜಾಪುರದ ಮತಗಟ್ಟೆಯಲ್ಲಿ ರೌಡಿ ಶೀಟರ್ ಪುಂಡಾಟ. ಶ್ರೀನಿವಾಸ್ ಅಲಿಯಾಸ್ ಕಟ್ಟಿಂಗ್ ಸೀನಾ ಗ್ಯಾಂಗ್ ಗಲಾಟೆ ಮಾಡಿರುವಂತದ್ದು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿ ದಾಂಧಲೆಯನ್ನ ಮಾಡಿರುವಂತದ್ದು. ಕಾರ್ಯಕರ್ತರು ಕುಳಿತಿದ್ದಂತಹ ಟೇಬಲ್ ಆಗಿರ್ಬೋದು, ಚೇರನ್ನ ಪುಡಿಗಟ್ಟಿದಂತಹ ಗ್ಯಾಂಗ್ ಇದು. ಈಗಾಗಲೇ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಪುಂಡಾಟವನ್ನ ಮೆರೆದಿದ್ದಾರೆ ಅಂತ. ಸರ್, ಈಗ ನೋಡ್ತಿದ್ರಿ ನೀವು ಕೂಡ ಇದನ್ನ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ. ಏನೋ ತರಲೆ ಮಾಡಿರ್ತಾರೆ. ಅಲ್ಲ, ಹೆಂಗ್ ಹೇಳ್ತೀರ? ಏನೋ ತರಲೆ ಮಾಡಿ ಅಲ್ಲ, ಅದ್ ನೀವ್ ಹೇಳ್ಬೇಕು. ಯಾಕೆ ಗಲಾಟೆ ಶುರು ಆಯ್ತು, ಹಲ್ಲೆ ಯಾಕಾಯ್ತು? ರೌಡಿ ಶೀಟರ್ ಅಂತ ಇದೆ. ಹ್ಮ್, ರೌಡಿ ಶೀಟರ್ ಆಗಿದ್ರೆ ಯಾಕೆ ಗಲಾಟೆ ಮಾಡಕ್ ಬರ್ತಾರ ಅಲ್ಲಿಗೆ? ರೌಡಿಗಳು ಅಂತ ಅಂದ್ಮೇಲೆ ಇನೇವಿಟಬಲ್ ಅಲ್ಲ, ಅವ್ರು ಗಲಾಟೆ ಮಾಡೇ ಮಾಡ್ತಾರೆ ಅಂತ. ಅಂತವ್ರನ್ನ ಚುನಾವಣಾ ಆಯುಕ್ತ ಏನ್ ಮಾಡ್ತಾ ಇದೆ? ಅಂತವ್ರನ್ನ ಮೊದ್ಲೇನೆ ಅಸೆಸ್ ಮಾಡ್ಬಿಟ್ಟು ಡಿಟೈನ್ ಮಾಡಿ ಇಡ್ಬೇಕಲ್ಲ. ಯಾವುದೇ ಪಕ್ಷದವರಾಗ್ಲಿ ಕಣ್ರಿ, ಶಾಂತಿಯುತವಾಗಿ ಮತದಾನ ಆಗ್ಬೇಕು ಅಂತ ಅನ್ನುವಂತಹ ಜವಾಬ್ದಾರಿತನ ಕಮಿಷನ್ಗೆ ಇರ್ಬೇಕಾಗಿತ್ತು. ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಹೆಚ್ಚಿನ ನಿಗಮನ ಇಡಬೇಕಾಗಿತ್ತು. ಮತ್ತೆ ರೌಡಿ ಶೀಟರ್ಗಳು ಯಾಕೆ ಓಪನ್ ಆಗಿ, ಐ ಮೀನ್ ಫ್ರೀ ಆಗಿದ್ದಾರೆ? ಎಲೆಕ್ಷನ್ ನಡಿಬೇಕಾದ್ರೆ ಆಂಟಿಸಿಪೇಟ್ ಮಾಡ್ಬೋದಲ್ಲ ಗಲಾಟೆ ಆಗಬಹುದು ಅಂತ ಅಂದ್ಬಿಟ್ಟು. ಅಂತವ್ರನ್ನ ಯಾಕೆ ಡಿಟೈನ್ ಮಾಡಿಟ್ಟಿಲ್ಲ? ಮಾಡಿಡ್ಬೇಕಾಗಿತ್ತಲ್ಲ. ಏನ್ ಮಾಡ್ತಾ ಇದೆ ಚುನಾವಣಾ ಆಯೋಗ? ಕಾಂಗ್ರೆಸ್ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಆಗ್ಲಿ, ಚುನಾವಣಾ ಆಯೋಗ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಮಾಡೋದಿಲ್ಲ ಅಂತ ಹೇಳುತ್ತಾ? ಚುನಾವಣಾ ಆಯೋಗ ಹೇಳಿದ್ರೆ ಪೊಲೀಸ್ ಕಮಿಷನರ್ ನಾವು ಮಾಡೋದಿಲ್ಲ, ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳುತ್ತಾ? ಚುನಾವಣಾ ಆಯೋಗ ಅಧಿಕಾರ ಕೊಟ್ಟಿಲ್ವಾ ನಾವು? ಇಲ್ಲಿ ಏಕಾಏಕಿ ಬಂದು ಅಲ್ಲೇ ಮಾಡಿರುವಂತದ್ದು. ಏಕಾಏಕಿ ಅಂದ್ರೆ ಅದು ಬಿಜೆಪಿ ಕಾರ್ಯಕರ್ತರ ಮೇಲೆ ಗುರಿಯಾಗಿಸಿ ಅಲ್ಲೇ ಮಾಡಿದ್ದಾರೆ. ಅವ್ರು ಕೂತಿದಂತಹ ಚೇರ್ನು ಕೂಡ ಒದ್ದಿದ್ದಾರೆ, ಪುಡಿ ಮಾಡಿದ್ದಾರೆ. ಸರಿ, ಯಾರೇ ಆಗ್ಲಿ, ಯಾಕೆ ಹಲ್ಲೆ ಮಾಡೋವರೆಗೂ ಯಾಕೆ ಬಿಡ್ಬೇಕಾಗಿತ್ತು? ಡಿಟೈನ್ ಯಾಕೆ ಮಾಡಿಟ್ಟಿಲ್ಲ? ರೌಡಿ ಶೀಟರ್ ಅಂತ ಇವ್ರು ಲಿಸ್ಟ್ ಮಾಡಿರೋದು ಯಾಕೆ? ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಪೊಲೀಸ್ನವ್ರಿಗೆ ಸಂಬಳ ಕೊಟ್ಟು ಕೂರ್ಸಿರೋದು ಯಾಕೆ? ಚುನಾವಣಾ ಆಯೋಗಕ್ಕೆ ಸಂಬಳ ಕೊಡ್ತಾ ಇರೋದು ಯಾಕೆ? ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಇಷ್ಟು ಕಷ್ಟದಲ್ಲೂ ಅವ್ರ ಕರ್ತವ್ಯ ಅವ್ರು ಮಾಡ್ಲಿ ಅಂತ ತಾನೆ. ರೌಡಿ ಶೀಟರ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಫಾರ್ ದಟ್ ಮ್ಯಾಟರ್ ಯಾಕೆ ಫ್ರೀ ಆಗಿದ್ದಾರೆ? ಡಿಟೆನ್ಷನ್ ಯಾಕೆ ಮಾಡಿಲ್ಲ? ಸೊ ಇಟ್ಸ್ ಅ ಫೇಲ್ಯೂರ್ ಆಫ್ ದ ಎಲೆಕ್ಷನ್ ಕಮಿಷನ್. ಏನ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ನಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ಅನಾಚಾರಗಳು ನಡೀತಾ ಇದಾವೆ, ಏನೇನೋ ಕೆಟ್ಟ ಮಾತುಗಳು ನಡೀತಾ ಇದಾವೆ. ಹಾಸನದಲ್ಲಿ ಅಂತ ದಾಂಧಲೆ ನಡೆದಿದೆ, ಯಾರೂ ಅರೆಸ್ಟ್ ಆಗಿಲ್ಲ, ಯಾರ ಬಗ್ಗೆನೂ ಒಂದು ನೋಟಿಸ್ ಹೋಗಿಲ್ಲ, ಯಾರ ಬಗ್ಗೆನೂ ಒಂದು ಕ್ರಮ ಕೈಗೊಂಡಿದೀವಿ ಅಂತ ಹೇಳ್ಬಿಟ್ಟು ಜನಸಾಮಾನ್ಯರ ಮುಂದೆ ಹೇಳಲಿಲ್ಲ. ಸುವೋಮೋಟೋ ಆಕ್ಷನ್ಗಳಾಗ್ತಾ ಇಲ್ಲ. ಏನ್ ಮಾಡ್ತಾ ಇದೆ ಚುನಾವಣಾ ಕಮಿಷನ್? ನೇರವಾಗಿ ಚುನಾವಣಾ ಆಯೋಗನ ಹೊಣೆ ಮಾಡಬೇಕು. ಇವು ಇನ್ನೊಂದೇನು ಅಂದ್ರೆ, ಈಗ ಆನ್ ಪ್ರಾಕ್ಟಿಕಲ್ ಗ್ರೌಂಡ್ಸ್ ಸ್ಟ್ರೇ ಇನ್ಸಿಡೆಂಟ್ಸ್ ಆಗುತ್ತೆ ನಿಜ. ಬಟ್ ಅಲ್ಲಿರ್ತಕ್ಕಂಥ ಇವ್ರು ಯಾರಿದ್ದಾರೆ, ಪೊಲೀಸ್ ಪರ್ಸನಲ್ಸ್ ಇರ್ಬೋದು ಅಥವಾ ಮೊಬೈಲ್ ಸ್ಕ್ವಾಡ್ಸ್ ಇರ್ಬೋದು, ಅವರು ದೇ ಶುಡ್ ಹವ್ ಅವಾಯ್ಡೆಡ್ ಆಲ್ ದೀಸ್ ಥಿಂಗ್ಸ್ ಫಸ್ಟ್. ಈಗ ಅವಾಯ್ಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅವನು ಎಲ್ಲೋ ಒಂದು ಕಡೆ ಕಮೋಷನ್ಸು ಒಂಥರ ಇದಾದಾಗಲೇ ಏನೋ ವರ್ಬೆಟಿಕ್ ಇದಾದಾಗಲೇ ಅಲ್ಲೇ ತಡೆದು ಮಾಡಿದರೆ ಆಗೋದು. ಇವರು ಚೇರುಗಳು ಹೊಡ್ಕೊಳ್ಳೋವರೆಗೂ ಯಾಕೆ ಬಿಟ್ಟರು? ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದ ಪೊಲೀಸ್ ಏನಿದೆ ಅಂತ ಹೇಳ್ತಾರೆ, ಸೆಕ್ಯೂರಿಟಿ ಅವರು. ಇದು ಏನಾಗುತ್ತೆ, ಆ ಒಂದು ಸ್ಟೇಜ್ಗೆ ನೀವು ತಗೊಂಡು ಹೋಗ್ಬಾರ್ದು ಅಂತ ಇವರು ಅಲ್ಲಿ ಮೂಕ ಪ್ರೇಕ್ಷಕರಾಗಿ ಒಂಥರ ಏನೋ ಸುಮ್ಮನೆ ಅಲ್ಲಿ ನೋಡ್ಕೊಂಡಿರೋದಕ್ಕೆ ಒಂದು ಇದೆಲ್ಲ ಬೊಂಬೆಗಳಲ್ಲ ಅವರು. ಇಂಥ ಪರಿಸ್ಥಿತಿ ಬಂದಾಗ ನೋಯಿಂಗ್ ದ ಸಿಚುಯೇಷನ್ ಇಂಥ ಇನ್ಸಿಡೆಂಟ್ಸ್ ಆಗುತ್ತೆ, ರೈಸ್ ಆಗುತ್ತೆ. ಯಾಕೆಂದರೆ ಪೊಲಿಟಿಕಲ್ ಇದಿರುತ್ತೆ, ರೈವಲ್ರಿ ಇದೆ, ಎಲ್ಲ ಬತ್ತು. ಇದು ನಾವು ಒಂದು ನೋಡಿದ್ವಿ. ಈಗ ಚಾಮರಾಜಪೇಟೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಏನು ಅಂತಕ್ಕಂಥದ್ದು, ಆ ಸಿಚುಯೇಷನ್ ಏನು ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ಮಾಡಿದಾಗ ಅದು ಕಂಟ್ರೋಲಿಗೆ ಬರುತ್ತೆ. ಇದು ಇಟ್ ಹ್ಯಾಸ್ ಸೈಡ್ ಎಫೆಕ್ಟ್ಸ್, ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್. ಏನು, ಇದು ಜಾಸ್ತಿ ಆದರೆ ನಾಳೆ ಬೆಳಗ್ಗೆ ಅಲ್ಲಿ ಈಗ ಬಂದಿರತಕ್ಕಂಥ ವೋಟರ್ಸು ವಾಪಸ್ ಹೋಗ್ತಾರೆ. ಇದು ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದಿ ಎಲೆಕ್ಷನ್ ಕಮಿಷನ್. ಬೆಂಗಳೂರಿನಲ್ಲಿ ವೋಟಿಂಗ್ ಆಗದೆ ಕಮ್ಮಿ, ಅಂಥದ್ರಲ್ಲಿ ನೀವು ಇಂಥ ಇನ್ಸಿಡೆಂಟ್ಸ್ ಆದಾಗ ಅಯ್ಯೋ ಯಾಕೆ ಬೇಕಪ್ಪ ಇಂಥ ತರಲೆ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಯಾರೋ ಸಜ್ಜನ ಬಂದವನು ಈಗ 4 ಗಂಟೆ ಅವನೇನು ಮಾಡ್ತಾನೆ, ವಾಪಸ್ ಹೋಗ್ತಾನೆ, ಅಲ್ಲೆಲ್ಲೋ ವಿದ್ಯಾರ್ಥಿ ಭವನಲ್ಲಿ ದೋಸೆ ತಿನ್ಕೊಂಡು ಮನೆಗೆ ಹೋಗ್ತಾನೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇವೆಲ್ಲ ಅವರವರ ಕರ್ತವ್ಯಗಳು ಅಂತ ಹೇಳೋದು ಇಲ್ಲೇ ಇರೋದು. ಇವ್ರು ಯಾಕೆ ಸುಮ್ಮನೆ ಇದ್ರು ಈ ಪ್ರಶ್ನೆ ಬರುತ್ತೆ. ಅದು ಗೊತ್ತಿಲ್ಲ. ನಿಮ್ಮ ಗ್ರೌಂಡ್ ರಿಪೋರ್ಟ್, ನಿಮ್ಮ ರಿಪೋರ್ಟರ್ ಅದನ್ನು ವರದಿ ಕೊಡಬೇಕು. ಇವೆಲ್ಲ ಏನಾಗುತ್ತೆ, ಈ ಸ್ಮಾಲ್ ಇನ್ಸಿಡೆಂಟ್ಸ್ ಬಿಕಮ್ಸ್ ವೆರಿ ಬಿಗ್. ದಾಂಧಲೆ, ಸೀನಾ ಕಟಿಂಗ್ ಸೀನಾ ಮಚ್ಚು ತಗೊಂಬಂದ, ಗೊತ್ತಿಲ್ಲ ನನಗೆ, ಮಾರಕಾಸ್ತ್ರ ತಗೊಂಬಂದ, ಏನೋ ಇವೆಲ್ಲ ಏನಾಗುತ್ತೆ, ಒಂದನ್ನೇ ಫೋಕಸ್ ಮಾಡ್ತಾರೆ. ವಾಟ್ ಅಬೌಟ್ ದ ಅದರ್ ಕಾನ್ಸ್ಟಿಟ್ಯೂಯನ್ಸಿ? ಅಲ್ಲೇನಾಗ್ತಾ ಇದೆ, ಅಲ್ಲಿ ಇನ್ನೂ ಭೀಕರವಾಗಿರುತ್ತೆ ಕೆಲವು. ಅದಕ್ಕೆ ಬರ್ತಾ ಇದೆ, ಕಣ್ಣಿಗೆ ಬರುತ್ತಾ? ಕಣ್ಣಿಗೆ ಬರೋದಿಲ್ಲ. ನಮ್ಮ ಮಾಧ್ಯಮ ಯಾವುದೋ ಒಂದು ಇದರಲ್ಲಿ ಯಾವುದೋ ಒಂದು ಬೇಕಾಗಿರ್ತಕ್ಕಂಥದ್ದನ್ನು ಚೂಸಿ ಆಗೋದಾಗ ಅದು ನಮಗೆ ಕಣ್ಣಿಗೆ ಕಾಣುತ್ತೆ. ಅದು ನಾನು ರಿಪೋರ್ಟ್ ಅಂದ್ರೆ ನಮ್ಮ ಮಾಧ್ಯಮದಲ್ಲಿ ಎಲ್ಲವನ್ನೂ ಕೂಡ ತೋರಿಸ್ತೀವಿ.
ಬರೀ ಒಂದನ್ನೇ ಫೋಕಸ್ ಮಾಡಲ್ಲ, ಎಲ್ಲವನ್ನೂ ಕೂಡ ಬ್ರೀಫಾಗಿ ಹೇಳ್ತೀವಿ. ಪ್ರಮುಖವಾಗಿ ಎಲ್ಲೆಲ್ಲಿ ಯಾವ ಘಟನೆ ನಡೆದಿದೆ ಅದನ್ನೆಲ್ಲ ಕೂಡ ಹೇಳ್ತೀವಿ. ಆದರೆ ಎಲ್ಲ ಒಂದು ಕಡೆ ರೌಡಿ ಶೀಟರ್ಸ್ ಬಂದಾಗ ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗಿದೆ. ಇಲ್ಲ, ಒಂದು ಮಾಧ್ಯಮ ಎಲ್ಲ ಕಡೆನೂ ಒಂದು ಇವನ್ ಈಗ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಬೂತ್ಗಳಲ್ಲಿ ಕ್ಯಾಮ್ರಾಗೆ ಇಡೋಕ್ಕಾಗೋದಿಲ್ಲ. ದಟ್ ಐ ನೋ ವೆರಿ ವೆಲ್. ಹೌದಲ್ಲ? ಹಾಗಾಗಿ ಇಲ್ಲಿ ಏನಾಗುತ್ತೆ, ಮೇಜರ್ ನಮಗೆ ಎಟ್ಕೊಂತ ನಾನು ರಿಪೋರ್ಟ್ ಮಾಡ್ತಾ ಹೋಗ್ತೇನೆ. ಈಗ ನಿಮ್ಮ ಚಾನಲಲ್ಲಿ ನೀವು ನಿಮ್ಗೆ ಯಾವ್ದಿದೆಯೋ ಅದು ನೀವು ಮಾಡಿದಿರಿ, ಇನ್ನೊಂದು ಚಾನಲ್ ಬಿ ಚಾನಲ್ ಸಿ ಚಾನಲ್ ಡಿ ಚಾನಲ್ ಅವ್ರು ಕೊಟ್ಟಿದ್ದು ಮಾಡ್ತಾ ಇರ್ತಾರೆ. ಇರಲಿ, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಸಿಡೆಂಟ್ ಈಸ್ ಇನ್ಸಿಡೆಂಟ್. ನಮಗೆ ಕಂಡಿರ್ತಕ್ಕಂಥದ್ದನ್ನು ನಾನು ವರದಿ ಮಾಡ್ತೀನಿ, ಇದು ಬಂದಿದೆ, ಅದನ್ನು ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಆದರೆ ಇದು ಫೇಲ್ಯೂರ್ ಯಾರ್ದು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥವ್ರದ್ದೇ ಅಂತ ನಾನು ಹೇಳಬೇಕಾಗತ್ತೆ ಅಷ್ಟೇ. ಸರ್ ನೀವೇನು ಹೇಳ್ತೀರಿ? ಸರ್, ಇವಾಗ ಈ ಸೂಕ್ಷ್ಮವಾಗಿ ತಗೊಳ್ಳೋದ್ರೆ ಇವತ್ತು ಇಲೆಕ್ಷನ್ ನಡೆಯುವುದು ಖಾಲಿ 14 ಲೋಕಸಭಾ ಕ್ಷೇತ್ರಗಳಿಗೆ. ಈ 14 ಲೋಕಸಭೆಗೆ ಸುಮಾರು ನನಗೆ ಗೊತ್ತಿರೋ ಪ್ರಕಾರ 4693 ಬೂತ್ಗಳನ್ನು ತಯಾರು ಮಾಡಿದ್ದಾರೆ 14 ಕ್ಷೇತ್ರಗಳಿಗೆ. ಈಗ ನಿಮ್ಮ ಕ್ಯಾಮ್ರಾಮನ್ಗಳು ರಿಪೋರ್ಟ್ಗಳು 4693 ಬೂತ್ಗಳು ಹೋಗ್ಲಿಕ್ಕಾಗಲ್ಲ. ಯಾವುದೋ ಒಂದು ಕೆಲವು ಸಂಘದಲ್ಲಿ ಆಗುತ್ತೆ, ಅದು ರಿಪೋರ್ಟ್ ಅದು ಹೈಲೈಟ್ ಆಗುತ್ತೆ. ಆದರೆ ಅದೇ ಹೈಲೈಟ್ ಆಫ್ ದ ರಾಜಕಾರಣಿಗಳು ಇರ್ತಾರೆ ಪ್ರಮುಖವಾಗಿ ಅಲ್ಲಿ ಅಂದ್ರೆ ಅಲ್ಲೇ ರೌಡಿಗಳು ಬರುವುದು. ಯಾಕಂದ್ರೆ ಅವರಿಗೊಂದು ಪಬ್ಲಿಸಿಟಿ ಸಿಗುತ್ತೆ. ಸೊ ಇದು ಪಬ್ಲಿಸಿಟಿ ಸ್ಟಂಟ ನಿಜವಾಗಿ ಮಾಡಿರೋದ ಅಂತ ಗೊತ್ತಿಲ್ಲ. ಬಟ್ ನಿಜವಾಗಿ ನಂಗೆ ಗೊತ್ತಿರೋ ಪ್ರಕಾರ ಎಲೆಕ್ಷನ್ ಆಗೋ ಮುಂಚೆ 1 ವಾರ ಮುಂಚೆ ಎಲ್ಲ ರೌಡಿ ಶೀಟರ್ಗಳನ್ನೆಲ್ಲ ಒಳಗಡೆ ಹಾಕಿದ್ದಾರೆ. ಇವರೆಲ್ಲ ತಪ್ಪಿ ಹೋಗಿ ಬಂದ ರೌಡಿ ಶೀಟರ್ ಆಗಿರಬೇಕು ಬಹುಶಃ. ಇಲ್ಲೇ ಹೋದ ಎಲ್ಲ ರೌಡಿ ಶೀಟರನ್ನ ದಯಾನಂದ ಸಾಹೇಬ್ ಕಮಿಷನರ್ನವರು ಪ್ಲಸ್ ನಮ್ಮ ಕಾರ್ಪೊರೇಷನ್ ಕಮಿಷನವರು, ಎಲೆಕ್ಷನ್ ಕಮಿಷನವರು 3 ಜನ ಸೇರಿ ಎಲ್ಲ ರೌಡಿಗಳು ರೌಂಡ್ ಅಪ್ ಮಾಡಿಬಿಟ್ಟು ಒಳಗಡೆ ಹಾಕಿದ್ದಾರೆ. ಇಲೆಕ್ಷನ್ ಆಗೋ ತನಕ ಹೊರಗೆ ಬರಲಿಕ್ಕಿಲ್ಲ ಅಂದ್ಬಿಟ್ಟು. ಸೊ ಇವರು ತಪ್ಪಿ ಹೋಗಿ ಬಂದಿರೋದು ಆಗಿರ್ಬೋದು. ದಿಸ್ ಆರ್ ಆಲ್ ಇನ್ಸಿಡೆಂಟ್ಸ್ ಹ್ಯಾಪನ್ಸ್. ವಿ ಶುಡ್ ನಾಟ್ ಟೇಕ್ ಕಾಗ್ನಿಸೆನ್ಸ್ ಫಾರ್ ದಟ್. ಓಕೆ, ಅವಾಗಲೇ ಕೂಡ ಮಾತನಾಡ್ತಾ ಇದ್ವಿ, ಪ್ರಮುಖವಾಗಿ ಮೋದಿ ಅವರು ಸರ್ವಾಧಿಕಾರಿ ಧೋರಣೆನ ಅನುಸರಿಸ್ತಾ ಇದ್ದಾರೆ, ಇದಕ್ಕೇನು ಹೇಳ್ತೀರಾ? ಅದು ತಪ್ಪು. ಅದು ಬಹುಶಃ ಏನಾಗ್ತದೆ ಅಂದರೆ ನನಗೆ ಗೊತ್ತಿರೋ ಕಳೆದ 45-50 ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಈಸ್ ಅ ಓನ್ಲಿ ಪ್ರೈಮ್ ಮಿನಿಸ್ಟರ್ ಹೂ ಈಸ್ ಗ್ಲೋಬಲಿ ರೆಕಗ್ನೈಸ್ಡ್. ವಿಶ್ವ ಗುರು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರಿಲೇಷನ್ಶಿಪ್, ಯುಕ್ರೇನ್ ವಾರ್ ಆಗಲಿ, ಈಗ ಗಾಜಾ ವಾರ್ ಆಗಲಿ ಫ್ರಮ್ ದ ಇಸ್ರಾಯಲ್ ಆರ್ ಫ್ರಮ್ ದ ಸಿರಿಯಾದಿಂದ ಜನಗಳನ್ನ ಎಲ್ಲಿ ಇಂಡಿಯನ್ಸ್ಗಳು ಕಷ್ಟದಲ್ಲಿದ್ದಾರೆ ಅವರೆಲ್ಲ, ಸ್ಪೆಷಲಿ ಜೈಶಂಕರ್ ಆಸ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಗುಡ್ ವರ್ಕ್. ದ ರಿಲೇಷನ್ಶಿಪ್ ಇವಾಗ ನನಗೆ ಗೊತ್ತಿದೆ, ಸುಮಾರು ಅಬೌಟ್ ಸೇ 15-20 years ಬ್ಯಾಕ್ ಯು ಗೋ ಟು ಎನಿ ಫಾರಿನ್ ಕಂಟ್ರಿ, ಗೋ ಟು ಜಸ್ಟ್ ಫಾರ್ ಎ ವಿಸಿಟ್ ಫಾರ್ ಎ ಎಂಬಸಿ ಆಫೀಸ್, ಇಂಡಿಯನ್ ಎಂಬಸಿ ಆಫೀಸರ್, ನಿಮ್ಮನ್ನು ಗುರ್ತು ಹಿಡಿಯಲ್ಲ ಸರ್, ಮಾತಾಡೋದಿಲ್ಲ. ಇವತ್ತು ನೀವು ಜಸ್ಟ್ ನೋ ಸೂನರ್ ಯು ಎಂಟರ್, ನಿಮಗೆ ಏನು ಕೆಲಸ ಬೇಕೋ ಆ ಕ್ಷಣದಲ್ಲಿ ಮಾಡಿಸಿಕೊಡ್ತಾರೆ. ಅಂದರೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಆಫ್ ಇಂಡಿಯನ್ ರೆಪ್ರೆಸೆಂಟೇಟಿವ್ಸ್ ಇನ್ ಫಾರಿನ್ ಕಂಟ್ರೀಸ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಅಂದರೆ ಆಲ್ ಕ್ರೆಡಿಟ್ ಗೋಸ್ ಟು ಮೋದಿ. ಆ್ಯಂಡ್ ಸ್ಪೆಷಲಿ ದ ರಿಲೇಷನ್ಶಿಪ್ ವಿತ್ ದ ಫಾರಿನ್ ಕಂಟ್ರೀಸ್, ಬಿ ಇಟ್ ಅಮೇರಿಕಾ, ಅಂದ್ರೆ ಆಪಾದನೆ ಬರ್ತಿರೋದು ಹೇಗೆ ಸರ್ ಅಂದ್ರೆ ಕೆಲವೊಂದು ವಿಚಾರದಲ್ಲಿ ಅದು ಆಗಲೇಬೇಕಾಗುತ್ತೆ. ಯಾಕಂದರೆ ನಮ್ಮ ಡೆಮೋಕ್ರಾಟಿಕ್ ಕಂಟ್ರಿನಲ್ಲಿ ನಿಮಗೆ ಅನ್ಲೆಸ್ ಅಂಡ್ ಅಂಟಿಲ್ ಯು ಟೇಕ್ ವಿಟೋ ಪವರ್, ಈಗ GST ಇಂಪ್ಲಿಮೆಂಟೇಷನ್ ಇಟ್ಸ್ ಅ ವಿಟೋ ಪವರ್, ಡಿಮಾನಿಟೈಸೇಷನ್ ಇಸ್ ಅ ವಿಟೋ ಪವರ್ ಅಲ್ವಾ? ಯಾಕೆ? ಟು ಇಂಪ್ರೂವ್ ದ ಇಕಾನಮಿ. ಅಂದರೆ ಟು ಇಂಪ್ರೂವ್ ದ ಇಕಾನಮಿ, ಇಫ್ ಇಟ್ ಆಲ್ ಹಿ ಹಸ್ ಟೇಕನ್ ಎ ವಿಟೋ ಪವರ್, ಕ್ರೆಡಿಟ್ ಗೋಸ್ ಟು ಹಿಮ್. ಹಿ ಹಸ್ ಮೇಡ್ ಎ ಡಿಸಿಷನ್. ದಟ್ ವೇ ಇಫ್ ಯು ಸಿ ದ ಮನಮೋಹನ್ ಸಿಂಗ್ ನೋಡಿದ್ರೆ, he is the top class economist, top class economist in the world. Whereas during his UPA 1 period ನಲ್ಲಿ he did extremely good work, no doubt about it. ಆದರೆ UPA 2 ನಲ್ಲಿ he became a dumb. ಕೆಲಸ ಮಾಡಲಿಕ್ಕೆ ಬಿಟ್ಟಿಲ್ಲ. ಅದು ಏನು ಮಾಡಲಿಕ್ಕಾಗಲ್ಲ, ಅದು ಪಾಲಿಟಿಕ್ಸ್. ಸೊ ಪಾಲಿಟಿಕ್ಸ್ ಇಸ್ ದೇರ್ ಎವ್ರಿವೇರ್. ಬಟ್ ಅದರ್ವೈಸ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಿದ್ರೆ ಮನಮೋಹನ್ ಸಿಂಗ್ಗೆ, ಈ ವುಡ್ ಹ್ಯಾವ್ ರಿಯಲಿ ಟ್ರಾನ್ಸ್ಫಾರ್ಮ್ ದ ಹೋಲ್ ಇಂಡಿಯಾ. ಈ 2G, CWG ಈ ಹಗರಣಗಳು ಆಗ್ತಾ ಇರಲಿಲ್ಲ, ಅವ್ರಿಗೆ ಫ್ರೀಡಮ್ ಕೊಟ್ಟಿರಲಿಲ್ಲ ಅಂತ. ಕೊಟ್ಟಿರಲಿಲ್ಲ, ಅವ್ರಿಗೆ ಕಂಟ್ರೋಲೇ ಇರಲಿಲ್ಲ. ಏನಾಗ್ತಾ ಇದೆ ಮಿನಿಸ್ಟ್ರಿನಲ್ಲಿ ಕೂಡ ಗೊತ್ತಿರಲಿಲ್ಲ. ಆ ಥರ ಆಗುವಾಗ ಈಗ ಪ್ರೈಮ್ ಮಿನಿಸ್ಟರ್ ಹಿ ನೋಸ್ ಎವ್ರಿ ಬಿಟ್ ಆಫ್ ಇಟ್, ಎವ್ರಿಥಿಂಗ್ ಗೋಸ್ ಥ್ರೂ PMO's ಆಫೀಸ್. PMO ಆಫೀಸಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಗೊತ್ತಾ? 480 ಜನ ಕೆಲಸ ಮಾಡ್ತಾರೆ PMO ಆಫೀಸ್ನಲ್ಲಿ. ಓನ್ಲಿ ಆಲ್ ಹೈ ಕ್ಲಾಸ್ ಪೀಪಲ್, ಇಂಟೆಲಿಜೆಂಟ್ ಪೀಪಲ್ ಆರ್ ವರ್ಕಿಂಗ್ ಇನ್ PMO's ಆಫೀಸ್. ಎವ್ರಿಥಿಂಗ್. ನಿಮಗೆ ಒಂದು ಯಾವ ಮಿನಿಸ್ಟ್ರಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಂದ್ರೂ ಕೂಡ ಯು ಹ್ಯಾವ್ ಟು ಟೇಕ್ ಎ ಪರ್ಮಿಷನ್ ಆಫ್ ದ PMO's ಆಫೀಸ್. ಈಸ್ ಡೂಯಿಂಗ್ ದಟ್. ಡೂಯಿಂಗ್ ಫಾರ್ ವಾಟ್?
ಈಗ ಇವರು ಮೇಡಮ್ ಹೇಳ್ದಂಗೆ 24 ಅವರ್ಸ್ನಲ್ಲಿ ಈಸ್ ವರ್ಕಿಂಗ್ ಫಾರ್ 18 ಅವರ್ಸ್ 20 ಅವರ್ಸ್ ಅಂದರೆ ಯಾತಕ್ಕೋಸ್ಕರ ಅವ್ನ ಫ್ಯಾಮಿಲಿಗೋಸ್ಕರನ ಅವ್ರ ಸಂಪಾದನೆ ಮಾಡೋಕ್ಕೋಸ್ಕರನ ದೇಶಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈಸ್ ಡೂಯಿಂಗ್ ಇಟ್ ಅದು ಆಟೋಟೇಟಿವ್ಲಿ ಐ ಅಗ್ರಿ ವಿತ್ ಯು, ನೋ ಡೌಟ್ ಅಬೌಟ್, ಬಟ್ ದಟ್ ಈಸ್ ರಿಕ್ವೈರ್ಡ್ ಟುಡೇ to take our economy 2047 $30 trillion economy. Otherwise, but some economists say it's going to be $45 trillion economy, double digit growth. Wait and see. ಮೇಡಮ್ ಕೊನೆಯದಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಬಂಡಲ್ ಭಾಸ್ಕರ್ ಏನು ಕೆಲಸ ಆಗ್ತಾ ಇಲ್ಲ. ಫಾರಿನ್ ರಿಲೇಶನ್ಶಿಪ್ ಅಂತ ಹೇಳ್ತಾರಲ್ಲ, ಯಾವ ದೇಶದ ಜೊತೆಗೆ ಸಂಬಂಧ ಚೆನ್ನಾಗಿದೆ? ಯಾವ ದೇಶದ ಜೊತೆಗೆ ಸಂಬಂಧ ಚೆನ್ನಾಗಿದೆ? ಯಾವ ದೇಶಕ್ಕೆ ಹೋದ್ರೂ ಶುರುನಲ್ಲಿ ವೀಸಾ ಸಿಗ್ತಿರ್ಲಿಲ್ಲ ಮನುಷ್ಯನಿಗೆ, ಯಾವ ದೇಶದ್ದು. ಪ್ರಧಾನಿ ಆದ ತಕ್ಷಣ ವೀಸಾ ಸಿಕ್ತು, ಫ್ರೀಯಾಗಿ ಒಂದು 60 ದೇಶಗಳನ್ನ ಸುತ್ತಾಡ್ಕೊಂಡು ಯಾವ ದೇಶ ಬೇಡ ಅಂತ ಹೇಳ್ತಾ ಇತ್ತು ಮೋದಿ ಅವರನ್ನ, ಅದೇ ದೇಶದವರು ವೀಸಾ ಪಾಸ್ಪೋರ್ಟ್ ಎಲ್ಲ ಕೊಡ್ಬೇಕಾಗಿ ಬಂತು. ಯಾಕಂದ್ರೆ ಪ್ರಧಾನಿ ಮೋದಿ ಅಂತ ಕೊಡ್ಲಿಲ್ಲ, ಈ ದೇಶದ ಪ್ರಧಾನಿಗಿದ್ದಂತ ಗೌರವ ಅದು. ಯಾವಾಗ 47ರಿಂದ ಗಳಿಸ್ಕೊಂಡು ಬಂದಿದ್ದಂತಹ ಭಾರತ ದೇಶದ ಗೌರವ, ಅದಕ್ಕೋಸ್ಕರ ಕೊಟ್ಟಿದ್ದು ವೀಸಾನ. ಮೋದಿ ಆಗಿದ್ದ, ಬರೀ ಮೋದಿ ಆಗಿದ್ದಾಗ ಅಥವಾ CM ಆಗಿದ್ದಾಗ ಸಿಕ್ಕಿರ್ಲಿಲ್ಲ ವೀಸಾ, ರಿಜೆಕ್ಟ್ ಆಗಿತ್ತು. ಸಿಕ್ಕಿದ ತಕ್ಷಣ ಅದೇನೋ ಹೇಳ್ತಾರೆ ಬೇಡ ಗಾದೆ, ಇಡೀ ಯಾವ ಪ್ರಧಾನ ಮಂತ್ರಿ ಯಾವ ಕೆಲಸಕ್ಕೋಸ್ಕರ ಏನು ಅಗತ್ಯ ಇತ್ತು ಅಷ್ಟೊಂದು ದೇಶ ಸುತ್ತಂಥದ್ದು? ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು, ಯಾರ ದುಡ್ಡು ಅದು? ಆಯ್ತು, ಎಲ್ಲಿ ಬೆಳೆದಿದೆ? ಪಕ್ಕದ ನಮ್ಮ ನೆರೆ ರಾಷ್ಟ್ರಗಳ ಜೊತೆನೆ ಅಧೋಗತಿ ಕೊಟ್ಟೋಗಿದೆ ನಮ್ಮ ಫಾರಿನ್ ರಿಲೇಶನ್ಶಿಪ್. ಬಾಂಗ್ಲಾದೇಶದ ಜೊತೆ ಚೆನ್ನಾಗಿಲ್ಲ, ಚೈನಾ ಜೊತೆ ಚೆನ್ನಾಗಿಲ್ಲ, ಪಾಕಿಸ್ತಾನ ಜೊತೆ ಚೆನ್ನಾಗಿಲ್ಲ, ಶ್ರೀಲಂಕಾ ಜೊತೆ ಚೆನ್ನಾಗಿಲ್ಲ, ಯಾವ ದೇಶದ ಜೊತೆಗೂ ಚೆನ್ನಾಗಿಲ್ಲ. ಅಮೆರಿಕದವ್ರು ನೋಡ್ಕೊಂಡು ನಗ್ತಾರೆ, ಬೇರೆ ದೇಶದವ್ರು ನೋಡ್ಕೊಂಡು ನಗ್ತಾರೆ ಪ್ರೈಮ್ ಮಿನಿಸ್ಟರ್ನ. ಏನು ಚೆನ್ನಾಗಿದೆ? ಎಲ್ಲೂ ಏನು ಚೆನ್ನಾಗಿಲ್ಲ. ಅಮೆರಿಕದಲ್ಲಿ ಹೋದ್ರೆ ಓದೋದ್ ಕಡೆ ಎಲ್ಲ ಇವ್ರದೊಂದು ಗುಂಪಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಜೈ ಮೋದಿ ಜೈ ಮೋದಿ ಅಂತ ಅನ್ನಿಸ್ಕೊಳ್ಳೋದು. ರಾಜ ಮರ್ಯಾದೆನೂ ಇಲ್ಲ, ಎಂಥ ಮರ್ಯಾದೆನೂ ಇಲ್ಲ. ಇವ್ರದೊಂದು ಗುಂಪಿದೆ, ಪೈಡ್ ಗುಂಪು, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಕಡೆಗೂ ಜೈ ಮೋದಿ ಅನ್ನಿಸ್ಕೊಳ್ಳೋದು. ಎಂಥ ಹುಚ್ಚತನ ಅದು. ಓಕೆ ಸರ್, ನೀವು ಕೊನೆಯದಾಗಿ. ಒಂದು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಗ್ಲೋಬಲಿ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ, ಯಾರೇ ಇದ್ರು ಇತ್ತು, ಅದನ್ನೆಲ್ಲ ಕಳೆದಾಗ್ತಾ ಇದೆ. ಆದರೆ ಒಂದು ಏನಾಗುತ್ತೆ, ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಕೆಲವು ರಿಗಾರ್ಡ್ಸ್ ಇದೆ, ರಿವಾರ್ಡ್ ಇದೆ, ಸರಿ, ರೆಸ್ಪೆಕ್ಟ್ ಇದೆ, ಒಪ್ಪೋಣ. ಅದನ್ನು ನಾಟ್ ಆಸ್ ಅನ್ ಇಂಡಿವಿಜುವಲ್. ಒಂದು ಪಾರ್ಟಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪೊಲಿಟಿಕಲ್ ಪಾರ್ಟಿ ಬೆಳೀತಾ 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 ವ್ಯಕ್ತಿ ಪ್ರಧಾನ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಕೂಡ ಹೀಗೆ ಇದೆ. ಇಂದಿರಾ ಗಾಂಧಿ ಏನು ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಡಿಕೆ ಬರುವ ಹೇಳ್ದಾಗುತ್ತೆ. ಅಂದರೆ ಈ ಡೆಮಾಕ್ರಸಿ ಅನ್ನೋದು ಹಾಳಾಗೋದೇ ಇಲ್ಲಿ ಅಂತಕ್ಕಂಥದ್ದು. ಯಾವತ್ತು ಒಂದು ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಏಕಮುಖವಾಗಿ ವರ್ಟಿಕಲ್ ಗ್ರೋತ್ ಆಗತ್ತೆ, ಆವತ್ತು ಅಂಥ ವ್ಯಕ್ತಿ ಪಾರ್ಟಿ ಇಂಟರ್ನಲ್ ಡೆಮಾಕ್ರಸಿಗೆ ದೊಡ್ಡ ಅಡ್ಡ ಆಗುತ್ತೆ. ದಿಸ್ ಇಸ್ ದಿ ಪ್ರೂವನ್ ಥಿಂಗ್. ಹೀಗಾಗಿ ಡೆಮಾಕ್ರಸಿ ಅಂತಕ್ಕಂಥದ್ದು ಸುಲಭ ಅಲ್ಲ. ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ಇವತ್ತು ಬಿಜೆಪಿ ಅಂತ ಹೇಳ್ತೀವ, ಮೋದಿ ಅಂತ ಹೇಳ್ತೀವ ನಾವು. ಇವತ್ತು ಬಿಜೆಪಿ ಅಂತಕ್ಕಂಥದ್ದು ಮೋದಿ ಆಗಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಇದರಿಂದ ಬಿಜೆಪಿ ಅಂತ ಪಾರ್ಟಿಗೆ ಡೇಂಜರ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಅರ್ಥ ಮಾಡ್ತೀವಿ. ಓಕೆ ಸರ್, ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮೇಡಮ್ ಧನ್ಯವಾದಗಳು ಸರ್. ಧನ್ಯವಾದ ಸರ್. ಎಸ್, ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಹೋಟದಲ್ಲಿ.